ಅಷ್ಟವಕ್ರ ಮಹಾಗೀತ చెప్తానారండి ఫస్ట్ డే విన్నాం రా నువ్వు కూడా. ಕಾಣ್ತಾ ಇದೆಯಾ? ಬ್ರದರ್ ಕಾಣ್ತಾ ಇದೆ. 7ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಪಾರ್ಥ ಯೋಗಂ ಯುಜ್ಯನ್ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳು. ಜ್ಞಾನಂ ತೇಹಂ ತವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ. ಇಲ್ಲಿಗೆ ನಿಲ್ಲಿಸ್ತೇನೆ. 2 ಶ್ಲೋಕಗಳನ್ನ ಭಗವಂತ ಕೃಷ್ಣ ಇದರಲ್ಲಿ ಹೇಳ್ತಾ ಇದ್ದಾನೆ. ಮೊದಲನೇ ಶ್ಲೋಕದಲ್ಲಿ ಯಾವುದರ ಕಡೆ ಒತ್ತು ಕೊಡಬೇಕು ಅಂತಂದ್ರೆ, ಅದರಲ್ಲಿ ಸಂಪೂರ್ಣವಾದ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸ ಮಾಡುವುದರಿಂದ, ವಿತ್ ಕಂಪ್ಲೀಟ್ ಕಾನ್ಶಿಯಸ್ನೆಸ್. ಇಲ್ಲಿ ಪ್ರಜ್ಞೆ ಅಂತ ತಗೊಂಡಾಗ ನಾಟ್ ಕಾನ್ಶಿಯಸ್ನೆಸ್, ಅವೇರ್ನೆಸ್ ಅಂತ ಇಟ್ಕೊಳ್ರಿ, ಅರಿವು ಅಂತ ಇಟ್ಕೊಳ್ರಿ. ಸಂಪೂರ್ಣವಾದಂಥ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸ ಮಾಡುವುದರಿಂದ, ಸಂಪೂರ್ಣವಾದಂಥ ಅರಿವಿನಿಂದ ಯೋಗಾಭ್ಯಾಸ ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾನೆ. ಫಸ್ಟ್ ಪಾಯಿಂಟ್. ಇದನ್ನು ಯಾಕೆ ಈ ಶ್ಲೋಕ ಪ್ಲೇ ಮಾಡ್ತಿದ್ದೀನಿ ಅಂತ ಐ ವಿಲ್ ಕೋರಿಲೇಟ್ ದಟ್. ಸರಿನಾ? ಇದು ಮೊದಲನೇದು. ಅಂದರೆ ದ ಪ್ರಾಕ್ಟೀಸ್ ಆಫ್ ಯೋಗ ಶುಡ್ ಬಿ ವಿತ್ ಫುಲ್ ಅವೇರ್ನೆಸ್. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಕೃಷ್ಣ ಇಸ್ ಟ್ರೈಂಗ್ ಟು ಮೇಕ್ ಹಿಯರ್. ಸರಿನಾ? ಯೋಗದ ಅಭ್ಯಾಸ ಯಾವಾಗಲೂ ಅರಿವಿನಿಂದ ಕೂಡಿರಬೇಕು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಸರಿನಾ? 2ನೇ ಶ್ಲೋಕಕ್ಕೆ ಹೋದಾಗ ಸಾಮಾನ್ಯವಾಗಿ ನಾವು ಇದರ ಕಡೆ ಗಮನ ಕೊಡಲ್ಲ. ಕೃಷ್ಣ ಏನು ಹೇಳ್ತಾ ಇದ್ದೇನೆ, ನಿನಗೆ ನಾನು 2 ರೀತಿಯಾದಂಥ ಜ್ಞಾನ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಇಂದ್ರಿಯ ಗೋಚರವಾದಂಥ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಇಂದ್ರಿಯ ಗೋಚರವಾದಂಥ ಜ್ಞಾನ ಅಂತಂದ್ರೆ ಆಲ್ ಮೆಟೀರಿಯಲ್ ಸೈನ್ಸಸ್ ಆರ್ ಮೆಟೀರಿಯಲ್ ಸಬ್ಜೆಕ್ಟ್ಸ್, ಆಲ್ ಸಬ್ಜೆಕ್ಟ್ಸ್ ದಟ್ ವಿ ಸ್ಟಡಿ, ದೇರ್ ಆಲ್ ರಿಲೇಟೆಡ್ ಟು ಇಂದ್ರಿಯ ಗೋಚರ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಇಂದ್ರಿಯವನ್ನ ಮೀರಿ ಇರ್ತಕ್ಕಂಥ ಜ್ಞಾನ. ಸರಿನಾ? ಈಗ ನಾವು ತಗೊಳ್ರಿ, ನಾವು ಧ್ಯಾನ ಮಾಡ್ತೀವಲ್ಲ, ನಾವು ಧ್ಯಾನ ಮಾಡ್ಬೇಕಾದ್ರೆ ಏನಂತ ಅನ್ಕೊಂಡು ಕೂತ್ಕೊಳ್ತೀವಿ? ದೇರ್ ಇಸ್ ಎ ಸೋರ್ಸ್ ಆಫ್ ಡಿವೈನ್ ಲೈಟ್ ಇನ್ ಮೈ ಹಾರ್ಟ್ ಅಂಡ್ ಇಟ್ಸ್ ಅಟ್ರಾಕ್ಟಿಂಗ್ ಮೀ ವಿತ್ ಇನ್ ಅಂತ ಅನ್ಕೊಳ್ತೀವಿ ಅಂತ ಇಟ್ಕೊಳ್ರಿ. ಒಂದು ಸಲಹೆ ಕೊಟ್ಕೊಂಡು ಕೂತ್ಕೊಳ್ತೀವಿ. ಹ್ಯಾಕ್ ಶುರು ಮಾಡ್ತೀವಿ? ಹೃದಯದ ಕಡೆಗೆ ಗಮನ ಕೊಟ್ಟು ಧ್ಯಾನ ಶುರು ಮಾಡ್ತೀವಿ. ಈ ಸೂಚನೆ ಕೊಟ್ಕೊಂಡು ಶುರು ಮಾಡ್ತೀವಿ. ಏನಾಗತ್ತೆ ಅಂತ ನೋಡೋಣ. ಏಕೆಂತಂದ್ರೆ ನಾವು ಓದ್ತಿರ್ತಕ್ಕಂಥ ಈ ಪುಸ್ತಕಕ್ಕಿದೆಯಲ್ಲ, ನೇರವಾದಂಥ ಸಂಪರ್ಕ ಇದೆ. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಏನಾಗತ್ತೆ? ಗಮನದಿಂದ ಶುರು ಮಾಡಿದ್ರು ಕೂಡ, ಆಲ್ದೋ ವಿ ಸ್ಟಾರ್ಟ್ ವಿತ್ ಅಟೆನ್ಷನ್, ವಿ ಗ್ರಾಜುಲಿ ಆಸ್ ವಿ ಪ್ರೋಗ್ರೆಸ್ ಇನ್ ಮೆಡಿಟೇಷನ್ ವಿ ಮೂವ್ ಟುವರ್ಡ್ಸ್ ಅವೇರ್ನೆಸ್. ವಿ ಸ್ಟಾರ್ಟ್ ವಿತ್ ಅಟೆನ್ಷನ್ ಆನ್ ದ ಹಾರ್ಟ್ ಬಟ್ ಗ್ರಾಜುಲಿ ಮೂವ್ ಟುವರ್ಡ್ಸ್ ಅವೇರ್ನೆಸ್. ಆಯ್ತು? ಗಮನದಿಂದ ಶುರು ಮಾಡ್ತೀವಿ, ಅರಿವಿನಲ್ಲಿ ನೆಲೆಗೊಳ್ತೀವಿ ಧ್ಯಾನ ಮಾಡ್ತಾ ಮಾಡ್ತಾ. ಇದು ಒಂದು ಪಾಯಿಂಟ್. ಇದು ನಮ್ಮೆಲ್ಲರಿಗೂ ಕೂಡ ಅನುಭವಕ್ಕೆ ಬಂದಿದೆ. ನಾವೇನು ಹೇಳ್ತೀವಿ? ಡೋಂಟ್ ಟ್ರೈ ಟು ಸಿ ದ ಡಿವೈನ್ ಲೈಟ್ ಅಂತ ಹೇಳ್ತೀವಿ. ಕರೆಕ್ಟಾ? ಇಲ್ಲಿ ನೋಡ್ರಿ, ಇಂದ್ರಿಯ ಗೋಚರ ಜ್ಞಾನ, ಇಂದ್ರಿಯಕ್ಕೆ ಮೀರಿದ ಜ್ಞಾನ ಅಂತ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ತಿದ್ದೇನೆ. ಸಾಮಾನ್ಯವಾಗಿ ನಾವು ಆಧ್ಯಾತ್ಮಿಕ ಜ್ಞಾನನ ಈ ದೃಷ್ಟಿಕೋನದಲ್ಲಿ ನೋಡ್ಲಿಕ್ಕೆ ಹೋಗಲ್ಲ. ಬಿಯಾಂಡ್ ದ ಸೆನ್ಸಸ್ ಅಂತ ಹೇಳ್ತಾ ಇದ್ದೇನೆ ಕೃಷ್ಣ. ಹಾಗಾದ್ರೆ ಸೆನ್ಸಸ್ ಎಲ್ಲೆಲ್ಲಿದೆ? ಗ್ರಾಸ್ ಬಾಡಿನಲ್ಲಿ 5 ಸೆನ್ಸಸ್ ಇದೆ, 5 ಸೆನ್ಸ್ ಆರ್ಗನ್ಸ್. ಸಟಲ್ ಬಾಡಿನಲ್ಲಿ 5 ಸೆನ್ಸ್ ಆರ್ಗನ್ಸ್ಗೆ
ಕೂಡ ಸಟಲ್ ಎಲಿಮೆಂಟ್ಸ್ ಇದೆ. ಆ 5 ಸೆನ್ಸ್ ಆರ್ಗನ್ಸ್ಗೆ ಸಂಬಂಧಪಟ್ಟಂತ 5 ಎಲಿಮೆಂಟ್ಸ್ ಇದೆ ಅಂತ ಇಟ್ಕೊಂಡ್ರು. ಸೊ ಗ್ರಾಸ್ ಬಾಡಿನಲ್ಲಿ ನಾವು ಕಣ್ಣು, ಕಿವಿ, ಮೂಗು, ನಾಲ್ಗೆ ಮತ್ತೆ ಚರ್ಮ ಅಂತ ಹೇಳಿ ಸೆನ್ಸ್ ಆರ್ಗನ್ಸ್ ಬಗ್ಗೆ ಹೇಳ್ತೀವಿ. ಇವೆಲ್ಲ ಇಂದ್ರಿಯಗಳು. ಹಾಗಾದ್ರೆ ಸೂಕ್ಷ್ಮ ಶರೀರದಲ್ಲಿ ಏನಿದೆ? ಇಂದ್ರಿಯ ವಸ್ತುಗಳಿದೆ, ಇಂದ್ರಿಯಕ್ಕೆ ಸಂಬಂಧಪಟ್ಟಂತ ವಸ್ತುಗಳಿದೆ. ಏನು ಇಂದ್ರಿಯ ವಸ್ತುಗಳು? ಶಬ್ದ, ರೂಪ, ಸ್ಪರ್ಶ, ರಸಗಂಧ ಅಂತ ಹೇಳ್ತೀವಿ. ಶಬ್ದ ಅಂತಂದ್ರೆ ಸೌಂಡು, ರೂಪ ಶಬ್ದ, ಸ್ಪರ್ಶ, ಟಚ್, ರೂಪ ಫಾರ್ಮ್, ರಸ ಈಸ್ ಟೇಸ್ಟ್, ಗಂಧ ವಾಸನೆ, ಸ್ಮೆಲ್. ಈ 5 ಕೂಡ ಎಲ್ಲಿದೆ? ಸೂಕ್ಷ್ಮ ಶರೀರದಲ್ಲಿದೆ. ಹಾಗಾದರೆ ಇಂದ್ರಿಯ ಗೋಚರವನ್ನು, ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಇಂದ್ರಿಯ ಜ್ಞಾನವನ್ನು ಮೀರಿರ್ತಕ್ಕಂಥ ಅಥವಾ ಇಂದ್ರಿಯವನ್ನು ಮೀರಿರ್ತಕ್ಕಂಥ ಜ್ಞಾನ ಅನ್ನೋದಿತ್ತು ಆಯಿತು ಅಂತಂದ್ರೆ ಯಾವ ಹಂತದಲ್ಲಿ ಬರಬೇಕು? ಸೂಕ್ಷ್ಮ ಶರೀರವನ್ನು ದಾಟಿದ ಮೇಲೆ ನಮಗೇನು ಜ್ಞಾನ ಬರುತ್ತೆ ಅನುಭವದಿಂದ, ಅದನ್ನು ನಾವು ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಹಾರ್ಟ್ಫುಲ್ನೆಸ್ ಸಂಸ್ಥೆಯಲ್ಲಿ ನಾವೇನು ಮಾಡ್ತೀವಿ? ಹೃದಯದಿಂದ ಫೀಲ್ ಮಾಡ್ರಿ ಅಂತ ಹೇಳ್ತೀವಿ. ಟ್ರೈ ಟು ಫೀಲ್ ಫ್ರಮ್ ದ ಹಾರ್ಟ್ ಅಂತ ಹೇಳ್ತೀವಿ. ವಿ ಡೋಂಟ್ ವಾಂಟ್ ಯು ಟು ಸಿ ದ ಡಿವೈನ್ ಲೈಟ್. ವಿ ಡೋಂಟ್ ವಾಂಟ್ ಯು ಟು ಸ್ಮೆಲ್ ದ ಡಿವೈನ್ ಲೈಟ್. ವಿ ಡೋಂಟ್ ವಾಂಟ್ ಯು ಟು ಹಿಯರ್ ದ ಡಿವೈನ್ ಲೈಟ್. ಇದು ಯಾವುದು ನಾವು ಹೇಳಲ್ಲ. ಈ 5 ಇಂದ್ರಿಯಗಳೇನಿದೆ, ಇಂದ್ರಿಯ ವಸ್ತುಗಳೇನಿದೆ, ಆ ಇಂದ್ರಿಯ ವಸ್ತುಗಳನ್ನು ದಾಟಿ ಹೋಗಿ ನೀವು ಫೀಲ್ ಮಾಡಿ ಅಂತ ಹೇಳ್ತೀವಿ. ಅದಕ್ಕೆ ನಾವೇನು ಹೇಳ್ತೀವಿ? ವಾಟ್ ಡಿಡ್ ಯು ಸಿ ಅಂಡ್ ವಾಟ್ ಡಿಡ್ ಯು ಅಬ್ಸರ್ವ್ ಫೀಲ್ ಅಂತ ಕೇಳಿದಾಗ ವಿ ಗಿವ್ ಮೋರ್ ಎಂಫಸಿಸ್ ಟು ವಾಟ್ ಈಸ್ ಫೆಲ್ಟ್ ರಾದರ್ ದೆನ್ ವಾಟ್ ಈಸ್ ಅಬ್ಸರ್ವ್ಡ್. ಸರಿನಾ? ಅಂದರೆ ಈ 2 ಶ್ಲೋಕದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್, ಯು ಹ್ಯಾವ್ ಟು ಹ್ಯಾವ್ ಅವೇರ್ನೆಸ್. ಅಷ್ಟವಕ್ರ ಗೀತ ನಿಮಗೆ ಸಂಪೂರ್ಣವಾಗಿ ಅವೇರ್ನೆಸ್ ಕಡೆಗೆ ಕಾಲಕ್ರಮೇಣದಲ್ಲಿ ತಗೊಂಡು ಹೋಗ್ತಕ್ಕಂಥ ಆಧ್ಯಾತ್ಮಿಕ ಪುಸ್ತಕ. ಸರಿನಾ? ಇದಾಯ್ತು. ಈಗ ಐ ಜಸ್ಟ್ ಶೇರ್ ಒನ್ ಅದರ್ ಸ್ಲೈಡ್ ಅಂಡ್ ದೆನ್ ವಿ ಕ್ಯಾನ್ ಗೋ ಟು ದ ಇದು 9ನೇ ಅಧ್ಯಾಯದಲ್ಲಿ 1ನೇ ಶ್ಲೋಕ. ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು, ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಸುಸುಖಂ ಕರ್ತುಮವ್ಯಯಂ. ಇದು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದ ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದ್ದು. ಸೊ ಸ್ಟಾಪ್ ಹಿಯರ್. ಇದರಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ ಅತ್ಯಂತ ಗುಹ್ಯತಮವಾದ ಮೋಸ್ಟ್ ಸೀಕ್ರೆಟಿವ್ ಆಫ್ ದ ನಾಲೆಜಸ್ ಈಸ್ ಸ್ಪಿರಿಚುವಲ್ ನಾಲೆಜ್. ಅಂಡ್ ಇದರಲ್ಲಿ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರು? ದಿಸ್ ಸ್ಪಿರಿಚುವಲ್ ನಾಲೆಜ್ ಈಸ್ ಬಿಯಾಂಡ್ ದ ಸೆನ್ಸಸ್, ಬಿಯಾಂಡ್ ದ ಸೆನ್ಸ್ ಆರ್ಗನ್ಸ್. ಸರಿನಾ? ಸಿನ್ಸ್ ಇಟ್ ಈಸ್ ಬಿಯಾಂಡ್ ದ ಸೆನ್ಸ್ ಆರ್ಗನ್ಸ್, ಇಟ್ ಕೆನಾಟ್ ಬಿ ಕರಪ್ಟೆಡ್. It is very pure. It is something that is going to make you very happy. It is going to give you something, a kind of a completeness. ಪರಿಪೂರ್ಣತೆಯನ್ನು ತಂದುಕೊಡುತ್ತೆ, ಶಾಶ್ವತವಾದದ್ದು. ಒನ್ಸ್ ಯು ಗೆಟ್ ಇಟ್, ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಇಟ್. ಹಾಗಾಗಿ ನಾವು ಎಷ್ಟೋ ಸತಿ ಮಾತಾಡ್ತೀವಿ, 3ನೇ ಪಾಯಿಂಟಿಗೆ ಬೆಳೆದಿದ್ರೆ ಮುಂದಿನ ಜನ್ಮದಲ್ಲಿ ಏನಾಗ್ತಾರೆ ಅವರು ಅಂತಂದ್ರೆ 3ನೇ ಪಾಯಿಂಟಿಂದ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತೀವಿ. ಎಲ್ಲಿವರೆಗೂ ನೀವು ಆಧ್ಯಾತ್ಮಿಕ ವಿದ್ಯೆಯನ್ನು ಗಳಿಸ್ಕೊಂಡಿರ್ತೀವೋ ಅದು ಯಾವುದನ್ನು ನೀವು ಕಳ್ಕೊಳ್ಳಲ್ಲ, ಅದನ್ನು ಉಪಯೋಗಿಸ್ಕೊಂಡು ಮುಂದಿನ ಜನ್ಮದಲ್ಲಿ ಮುಂದಿನ ಹಂತಕ್ಕೆ ಬೆಳಿತೀರ ಅಂತ ಹೇಳ್ತೀವಿ. ಅಂಡ್ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಈ ಆಧ್ಯಾತ್ಮಿಕ ವಿದ್ಯೆ ಅನ್ನೋದು ಇದೆಯಲ್ಲ, ಇದು ರಾಜವಿದ್ಯೆ, ಕಿಂಗ್ ಆಫ್ ಆಲ್ ನಾಲೆಡ್ಜ್. ಯಾಕೆಂತಂದ್ರೆ ನಾವೇನು ಮೆಟೀರಿಯಲ್ ಸೈನ್ಸಸ್ ಅಂತ ಏನು ಓದ್ತೀವಿ ಅದಕ್ಕೆ ಆಧ್ಯಾತ್ಮಿಕ ವಿದ್ಯೆಯೇ ಬುನಾದಿ.
ಆಧ್ಯಾತ್ಮ ವಿದ್ಯೆಯಲ್ಲಿ ನೀವು ಪರಿಣಿತರಾಯಿತು ಅಂತಂದ್ರೆ ಮೆಟೀರಿಯಲ್ ವಿದ್ಯೆನಲ್ಲೂ ಕೂಡ ಪರಿಣಿತಿ ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಇಟ್ ಇಸ್ ವೆರಿ ಈಸಿ ಟು ಗೆಟ್ ಪ್ರೊಫಿಷಿಯನ್ಸಿ ಇನ್ ಮೆಟೀರಿಯಲ್ ಸೈನ್ಸಸ್ ಪ್ರೊವೈಡೆಡ್ ಯು ಹ್ಯಾವ್ ದ ಸ್ಪಿರಿಚುವಲ್ ಸೈನ್ಸ್ ಆಸ್ ದ ಬ್ಯಾಕ್ಗ್ರೌಂಡ್. ಸೊ ಹಾಗಾಗಿ ಯಾರಿಗೆ ಆಧ್ಯಾತ್ಮ ವಿದ್ಯೆ ಬೇಕು ಅಂತಂದ್ರೆ ಎಲ್ರಿಗೂ ಬೇಕು. ಇಂದ್ರಿಯ ಗೋಚರವಾದಂಥ ಜ್ಞಾನಕ್ಕೆ ಇಂದ್ರಿಯ ಅಗೋಚರವಾದ ಜ್ಞಾನನೇ ಬುನಾದಿ. ಇಂದ್ರಿಯ ಗೋಚರ ಜ್ಞಾನ ಅಂತಂದ್ರೆ ಮೆಟೀರಿಯಲ್ ಸೈನ್ಸಸ್. ಅದಕ್ಕೆ ಯಾವುದು ಆಧಾರ? ಇಂದ್ರಿಯ ಅಗೋಚರವಾದಂಥ ಜ್ಞಾನ. The knowledge which is beyond the senses is the foundation on which the knowledge relating to the sense organs and its outer goings or outposts are concerned. ಇಷ್ಟನ್ನ ಜ್ಞಾಪಕ ಇಟ್ಕೊಳ್ರಿ. ಇಲ್ಲಿಗೆ ಇದನ್ನ ಇವತ್ತಿಂದು ಭಗವದ್ಗೀತೆದೇನು ತೋರಿಸ್ಬೇಕಂತಿದ್ದೆ ಅದನ್ನ ನಿಲ್ಲಿಸ್ತಾ ಇದ್ದೀನಿ. ರಾಜವಿದ್ಯೆ ಅಂತ ಹೇಳಿದಾಗ ಯು ಕ್ಯಾನ್ ಹ್ಯಾವ್ 2 ಮೀನಿಂಗ್ಸ್. ಮೊದಲನೇದು ಇಟ್ ಈಸ್ ದ ಕಿಂಗ್ ಆಫ್ ಆಲ್ ನಾಲೆಡ್ಜ್, ಅದೊಂದು ಮೀನಿಂಗ್. ಎರಡನೇದು ರಾಜವಿದ್ಯೆ ಅಂತಂದ್ರೆ ಇದು ರಾಜರ ಪರಂಪರೆ ಮುಖಾಂತರ ಬಂದಿರತಕ್ಕಂಥದ್ದು. ದಟ್ ಈಸ್ ಆಲ್ಸೋ ಇಟ್ ಇಸ್ ಎ ರಾಜವಿದ್ಯೆ. ಯಾಕೆಂತಂದ್ರೆ ಮೊದಲು ಕೃಷ್ಣ ಏನ್ ಮಾಡ್ತಾನೆ, ಈ ವಿದ್ಯೆಯನ್ನ ಸೂರ್ಯನಿಗೆ ಹೇಳ್ಕೊಡ್ತಾನೆ. ಸೂರ್ಯ ಹೋಗಿ ಅದನ್ನ ಮನುಗೆ ಹೇಳ್ಕೊಡ್ತಾನೆ. ಮನು ಹೋಗಿ ಅದನ್ನ ಇಕ್ಷ್ವಾಕುಗೆ ಹೇಳ್ಕೊಡ್ತಾನೆ. ತದನಂತರ ರಾಜ ಪರಂಪರೆಯಲ್ಲಿ ಕೆಳಗಡೆ ಬರುತ್ತೆ. ಸೊ ಹಾಗಾಗಿ ಆ ದೃಷ್ಟಿಕೋನದಲ್ಲಿ ನೋಡಿದ್ರು ಕೂಡ ಇದು ರಾಜವಿದ್ಯೆ ಅಂತಾನೆ ಆಗುತ್ತೆ. ಸೊ ರಾಜವಿದ್ಯೆ ಅಂತ ಹೇಳಿದಾಗ 2 ಅರ್ಥ. ಒಂದು ಕಿಂಗ್ ಆಫ್ ಆಲ್ ನಾಲೆಡ್ಜ್ ಅಂಡ್ ಸೆಕೆಂಡ್ ಒನ್ ಇಟ್ಸ್ ಅ ನಾಲೆಡ್ಜ್ ವಿಚ್ ಇಸ್ ಕೈಂಡ್ ಆಫ್ ಫ್ಲೋನ್ ಡೌನ್ ಥ್ರೂ ಡಿಫರೆಂಟ್ ಕಿಂಗ್ಸ್. ರಾಜನ ಮುಖಾಂತರ ರಾಜ ಪರಂಪರೆಯಲ್ಲಿ ಈ ಜ್ಞಾನ ಹರಿದು ಬಂದಿರೋದ್ರಿಂದ ಅದನ್ನು ಕೂಡ ರಾಜವಿದ್ಯೆ ಅಂತ ಕೂಡ ಕರೀಬಹುದು. ಸರಿನಾ? ಸೊ ಇಷ್ಟನ್ನ ಜ್ಞಾಪಕ ಇಟ್ಕೊಳ್ತು ಅಂತಂದ್ರೆ ಮುಂದಿನ ಭಾಗಕ್ಕೆ ಹೋಗೋಣ. ನಾ ಲಾಸ್ಟ್ ಟೈಮ್ ಹೇಳಿದೆ ಅಷ್ಟಾವಕ್ರಂದು ಹಿನ್ನೆಲೆ ಏನಿದೆ ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಪ್ರತಿ ಸೆಷನ್ ಅಲ್ಲಿ ಕವರ್ ಮಾಡ್ತಾ ಹೋಗೋಣ ಅಂತ. ಅಷ್ಟವಕ್ರ ಹುಟ್ಲಿಕ್ಕೆ ಮುಂಚೆ ಏನಾಗಿತ್ತು ಅಂತ ಲಾಸ್ಟ್ ಟೈಮ್ ನಾನು ವಿವರಣೆ ಕೊಟ್ಟೆ. ಈಗ ಅಷ್ಟವಕ್ರ ಹುಟ್ಟಿದ ಮೇಲೆ ಏನಾಗುತ್ತೆ ಅಂತ ನೋಡೋಣ. ಅಷ್ಟವಕ್ರ ಹುಟ್ಟುತ್ತಾನೆ, ಅಪ್ಪ ಶಾಪ ಕೊಟ್ಟಿದ್ದಾನೆ, ಅಷ್ಟವಕ್ರನನ್ನು ಇಟ್ಕೊಂಡು ಅಷ್ಟವಕ್ರ ಹುಟ್ಟಿದ್ದಾನೆ. ಹುಟ್ಟಿದ ನಂತರ ಏನಾಗುತ್ತೆ, ಒಮ್ಮೆ ಅವರ ತಂದೆ ಜನಕನ ಆಸ್ಥಾನಕ್ಕೆ ಹೋಗ್ತಾರೆ. ಯಾವುದೋ ಸ್ಪರ್ಧೆ ನಡೀತಾ ಇದೆ. ಆ ಸ್ಪರ್ಧೆನ ಕೇಳಿಸ್ಕೊಳ್ಲಿಕ್ಕೋಸ್ಕರ, ಸ್ಪರ್ಧೆನಲ್ಲಿ ಭಾಗವಹಿಸ್ಲಿಕ್ಕೋಸ್ಕರ ಜನಕನ ಆಸ್ಥಾನಕ್ಕೆ ಹೋಗ್ತಾರೆ. ಆ ಜನಕನ ಆಸ್ಥಾನಲ್ಲಿ ಒಂದಿನ್ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು ಆಕ್ಚುಲಿ ವರುಣನ ಮಗ. ಅವನು ಅಲ್ಲಿ ಬಂದಿರ್ತಾನೆ, ಬ್ರಾಹ್ಮಣನ ವೇಷದಲ್ಲಿ ಬಂದಿರ್ತಾನೆ. ಅವನು ಏನಪ್ಪ ಸ್ಪರ್ಧೆಯ ಷರತ್ತು ಅಂತಂದ್ರೆ, ಯಾರು ಅವನಲ್ಲಿ ವಾದ ವಿವಾದದಲ್ಲಿ ಸೋಲ್ತಾರೋ ಅವರು ನೀರಿನಲ್ಲಿ ಮುಳುಗೋಗ್ಬೇಕು ಅಂತ. ದೇ ಶುಡ್ ಡ್ರೌನ್ ಇನ್ ವಾಟರ್. ಎನಿಬಡಿ ಹೂ ಇಸ್ ಗೋಯಿಂಗ್ ಟು ಲೂಸ್ ದ ಆರ್ಗ್ಯುಮೆಂಟ್ ವಿತ್ ಹಿಮ್, ದೇ ಶುಡ್ ಡ್ರೌನ್ ಇನ್ ವಾಟರ್. ಇದು ಅವನ ಷರತ್ತು. ದಿಸ್ ಈಸ್ ದ ಕಂಡೀಷನ್. ಸೊ ಇವ್ರ ತಂದೆ ಹೋಗ್ತಾರೆ, ಸ್ಪರ್ಧೆನಲ್ಲಿ ಭಾಗವಹಿಸ್ತಾರೆ, ಸೋತ್ ಹೋಗ್ತಾರೆ. ಸೋತ್ ಹೋದ್ಮೇಲೆ ಎಲ್ಲರನ್ನು ಅವನು ಎಲ್ಲ ಬ್ರಾಹ್ಮಣರನ್ನು ತಗೊಂಡೋಗಿ ನೀರಿನಲ್ಲಿ ಮುಳುಗಿಸ್ದಂಗೆ ಇವ್ರ ತಂದೆನೂ ಮುಳುಗಿಸ್ಬಿಡ್ತಾನೆ. ಅವ್ರ ತಾಯಿ ಇದನ್ನ ಅಷ್ಟವಕರಿಗೆ ಹೇಳಲ್ಲ. ಸಣ್ಣ ಹುಡುಗ ಇರ್ಬೇಕಾದ್ರೆ, ಸಣ್ಣ ಹುಡುಗ ಅಲ್ವಾ ಇನ್ನು, ಆಗ ತಾನು ಹುಟ್ಟಿರ್ತಾನೆ, ಅವ್ರ ತಂದೆಗೆ ಹಿಂಗಾಯ್ತು ಅಂತ ಏನು ಹೇಳಲಿಕ್ಕೆ ಹೋಗಲ್ಲ. 10ನೇ ವಯಸ್ಸಿಗೆ ಬಂದಾಗ ಅಷ್ಟವಕ್ರ ಅಪ್ಪನ ಬಗ್ಗೆ ಕೇಳಿದಾಗ ಅಮ್ಮ ಅಪ್ಪನಿಗೆ ಹಿಂಗಾಯ್ತು ಅಂತ ಹೇಳ್ತಾರೆ. ಆಗ ಹೌದಾ ಅಂತ ಹೇಳಿ, ನಾನು ಜನಕನ ಆಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ, ನೀನು ಬೇಕಾದ್ರೆ ಅಲ್ಲಿ ನಡೀತಕ್ಕಂಥ ವಾದ ವಿವಾದನ ನೋಡ್ಲಿಕ್ಕೆ ನೀನು ಬರೋಂಗೆ ಇಷ್ಟ ಆಯ್ತು ಅಂತಂದ್ರೆ ನೀನು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅವ್ರ ತಾಯಿನ. ಜನಕನ ಆಸ್ಥಾನಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಬಿಡಲ್ಲ, ಯಾಕೆಂದ್ರೆ ಇವ್ನು ಇನ್ನು 10 ವರ್ಷದ ಹುಡುಗ. ಅಲ್ಲಿ ಇರ್ತಕ್ಕಂಥ ಯಾರು ಸರ್ವೆಂಟ್ಸ್, ಗೇಟ್ ಕೀಪರ್ಸ್ ಇರ್ತಾರಲ್ಲ, ಇವನು ಒಳಗಡೆ ಹೋಗ್ಲಿಕ್ಕೆ ಬಿಡಲ್ಲ ಆಸ್ಥಾನಕ್ಕೆ. ಅವ್ರ ಜೊತೆ ವಾದ ಮಾಡ್ತಾನೆ. ಅವ್ರ ಜೊತೆ ವಾದ ಮಾಡಿ ಅವ್ರನ್ನ ಸೋಲಿಸ್ತಾನೆ. ಸೋಲಿಸಿದ ಮೇಲೆ ಇವನೇನೋ ಸ್ವಲ್ಪ ತಿಳಿದಿರ್ತಕ್ಕಂಥ ಹುಡುಗ ಇದ್ದಂಗಿದ್ದಾನೆ ಅಂತ ಹೇಳಿ ಅವರು ಒಳಗಡೆ ಬಿಡ್ತಾರೆ. ಅವನು ಒಳಗಡೆ ಹೋದ ಮೇಲೆ ಆ ಒಂದಿನ ಅಂತಿರ್ತಾನಲ್ಲ, ಅವನನ್ನ ಅಷ್ಟವಕ್ರ ಚಾಲೆಂಜ್ ಮಾಡ್ತಾನೆ, ಸ್ಪರ್ಧೆಗೆ ಕರೀತಾನೆ ಎಲ್ಲರ ಮುಂದೆ. ಅನಿವಾರ್ಯವಾಗಿ ಅವನು ಇವನ ಜೊತೆ ಸ್ಪರ್ಧೆ ಮಾಡಬೇಕಾಗತ್ತೆ. ಸ್ಪರ್ಧೆ ಮಾಡಿದಾಗ ಸ್ಪರ್ಧೆನಲ್ಲಿ ಇದೆಲ್ಲ ಜನಕ ಮಹಾರಾಜನ ಆಸ್ಥಾನದಲ್ಲಿ ಅವನ ಮುಂದೆನೇ ನಡೆಯುತ್ತೆ. ಸ್ಪರ್ಧೆನಲ್ಲಿ ಸೋತ್ ಹೋಗ್ತಾನೆ ಯಾರು, ಒಂದಿನ. ಆಗ ಅಷ್ಟವಕ್ರ ಏನು ಹೇಳ್ತೇನೆ ಅಂತಂದ್ರೆ, ಎಲ್ಲಾ ಬ್ರಾಹ್ಮಣರನ್ನು ತಗೊಂಡೋಗಿ ನೀರಿನಲ್ಲಿ ಮುಳುಗಿಸ್ತಾನೆ, ಇವನಿಗೂ ಅದೇ ಶಿಕ್ಷೆ ಕೊಡಬೇಕು, ಇವನ್ನ ಕರ್ಕೊಂಡು ಹೋಗಿ ನೀರಿನಲ್ಲಿ ಮುಳುಗಿಸಿ ಅಂತ ಹೇಳ್ತಾನೆ.
ಆ ನೀರಿನಲ್ಲಿ ಮುಳುಗಿಸಿ ಅಂತ ಹೇಳಿದಾಗ ಆಗ ಅವನು ಒಂದಿನ ಅಂತ ಏನು ಬಂದಿರ್ತಾನಲ್ಲ, ಅವನು ತನ್ನ ಹಿನ್ನೆಲೆನ ಹೇಳ್ತಾನೆ, ಯಾರವನು ಅಂತ ಹೇಳ್ತಾನೆ. ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ಅವನು ವರುಣನ ಮಗ. ಅವ್ರ ತಂದೆ ವರುಣ ಒಂದು ದೊಡ್ಡ ಯಜ್ಞ ಮಾಡ್ತಾ ಇರ್ತಾರೆ. ಆ ಯಜ್ಞಕ್ಕೆ ಹಲವಾರು ಬ್ರಾಹ್ಮಣರು ಬೇಕಾಗುತ್ತೆ. ಬ್ರಾಹ್ಮಣರನ್ನ ಹೆಂಗೆ ಕರ್ಕೊಂಡು ಹೋಗೋದು ನೀರಿನಲ್ಲಿ? ಯಾರು ಬನ್ರಿ ಸಮುದ್ರಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಯಜ್ಞ ಮಾಡಿಸಕ್ಕೆ ಅಂತಂದ್ರೆ ಯಾರು ಬರ್ತಾರೆ? ಯಾರು ಬರಲ್ಲ. ಸೊ ಇವನೇನ್ ಮಾಡ್ತಾ ಇರ್ತಾನೆ, ಎಲ್ಲ ಬ್ರಾಹ್ಮಣರನ್ನು ವಾದದಲ್ಲಿ ಸೋಲಿಸಿ ಎಲ್ಲರನ್ನು ತಗೊಂಡೋಗಿ ನೀರಲ್ಲಿ ಮುಳುಗಿಸ್ತಾ ಇರ್ತಾನೆ. ನೀರಲ್ಲಿ ಮುಳುಗಿಸಿದ್ರೆ ಅವ್ರೇನು ಸತ್ತ ಹೋಗ್ತಾರಲ್ಲ, ಅವರು ನೀರಿನ ಮುಖಾಂತರ ಆ ಲೋಕಕ್ಕೆ ಹೋಗ್ತಾ ಇರ್ತಾರೆ. ವರ್ಣ ಲೋಕಕ್ಕೆ ಹೋಗಿ ವರ್ಣನ ಯಜ್ಞದಲ್ಲಿ ಭಾಗವಹಿಸ್ತಾ ಇರ್ತಾರೆ. ನೋಡಿ ಹೆಂಗಿದೆ ಅಂತ ಕನೆಕ್ಷನ್. ಸಿ ದ ಕನೆಕ್ಷನ್. ಸೊ Varuna is actually doing a yajna, and he wants lot of priests, Brahmin priests. If you directly call them, please come to the drown in water, nobody is going to come. So what he is doing is, he sent his son to Raja, King Janaka's palace. His son is going to kind of defeat these Brahmins in argument, and they will be drowned in water. But they don't die. They actually go to Varuna's kingdom, and they all take part in the yajna that Varuna has organized. This was the scheme of the things. ಸೊ ಅವನನ್ನು ನೀರಲ್ಲಿ ಮುಳುಗಿಸ್ಬೇಕು ಅಂತ ಹೇಳಿದಾಗ ಇದಿಷ್ಟು ಕಥೆ ಹೇಳ್ತಾನೆ. ಕಾಕತಾಳೀಯವಾಗಿ ಜಸ್ಟ್ ಬೈ ಕೋಇನ್ಸಿಡೆನ್ಸ್ ಆ ಯಜ್ಞ ಮುಗಿದಿರುತ್ತೆ ಕೆಳಗಡೆ ವರುಣನ ಲೋಕದಲ್ಲಿ, ಆ ಯಜ್ಞ ಮುಗಿದಿರುತ್ತೆ. ಹಾಗಾಗಿ ಈ ಬ್ರಾಹ್ಮಣರ ಅವಶ್ಯಕತೆ ಅಲ್ಲಿ ಯಾನು ಇರಲ್ಲ ಇವರು. ಸೊ ವರುಣ ಏನ್ ಮಾಡ್ತಾನೆ, ಅವರೆಲ್ಲರನ್ನೂ ಕೂಡ ವಾಪಸ್ ಕಳಿಸ್ತಾನೆ, ನಿಮ್ಮ ಲೋಕಕ್ಕೆ ವಾಪಸ್ ಹೋಗ್ರಿ ಅಂತ. ದೇ ಆಲ್ ಕಮ್ ಬ್ಯಾಕ್. ಸೊ ಅಷ್ಟವಕ್ರನ ತಂದೆ ಕೂಡ ವಾಪಸ್ ಬರ್ತಾರೆ. ಅಷ್ಟವಕ್ರ ಈಸ್ ವೆರಿ ಹ್ಯಾಪಿ. ಅವ್ರ ತಂದೆಗೂ ತುಂಬ ಖುಷಿ ಆಗುತ್ತೆ, ಅಷ್ಟವಕ್ರ ಈ ರೀತಿ ತನ್ನನ್ನು ಸೇವ್ ಮಾಡೋದು ಅಂತ ಹೇಳಿ ಅವ್ರ ತಂದೆಗೂ ಖುಷಿ ಆಗುತ್ತೆ. ಅಷ್ಟು ಫಾದರ್ ಈಸ್ ಆಲ್ಸೋ ವೆರಿ ಹ್ಯಾಪಿ ದಟ್ ಈಸ್ ಬೀನ್ ಸೇವ್ಡ್ ಬೈ ಹಿಸ್ ಸನ್. ಆಗೇನಾಗುತ್ತೆ, ವಾಪಸ್ ಮನೆಗೆ ಹೋಗ್ತಾ ಇರ್ತಾರೆ. ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಅವ್ರ ತಂದೆ ಅವ್ರಿಗೆ ಅಷ್ಟವಕ್ರನಿಗೆ ಅಲ್ಲಿ ಹರಿತಾ ಇರತಕ್ಕಂಥ ಪವಿತ್ರ ನದಿ ಇರ್ತದೆ, ಸಮಂಗ ಅಂತ ಒಂದು ನದಿ ಇದೆ. ಆ ನದಿನಲ್ಲಿ ಹೋಗಿ ಸ್ನಾನ ಮಾಡು ಅಂತ ಹೇಳ್ತಾರೆ ಅಷ್ಟವಕ್ರನಿಗೆ. ಅಷ್ಟವಕ್ರ ಆ ನದಿನಲ್ಲಿ ಹೋಗಿ ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿದಾಗ ಅವನ ಅಷ್ಟವಕ್ರಗಳೇನಿದೆ ಎಲ್ಲವೂ ನೆಟ್ಟಗಾಗತ್ತೆ. ಅವ್ರ ತಂದೆನೇ ಶಾಪ ಕೊಟ್ಟಿದ್ದು, ಅವ್ರ ತಂದೆನೇ ಶಾಪ ವಿಮೋಚನೆಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಅಷ್ಟವಕ್ರನಿಗೆ ಅಷ್ಟವಕ್ರ ಯಾಕಾದ ಅಂತ ಓದ್ತೀವಿ, ಆದರೆ ಶಾಪ ವಿಮೋಚನೆ ಹೆಂಗಾಯ್ತು ಅಂತ ಯಾರು ಓದ್ಲಿಕ್ಕೆ ಹೋಗಲ್ಲ. ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಶಾಪ ದ್ಯಾನ್ ಶಾಪ ವಿಮೋಚನೆ. ಕರೆಕ್ಟ್. ಅದೇ ಥರನೇ ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಶಾಪ. ಭೂಮಿ ಮೇಲೆ ಹುಟ್ಟೋದು ಒಂದು ಶಾಪ ಅಂತ ಇಟ್ಕೊಂಡ್ರೆ, ಶಾಪ ವಿಮೋಚನೆ ಅಂತಂದ್ರೆ ಲಿಬರೇಷನ್ ಆಗಬೇಕು. ನಾಟ್ ಮೆನಿ ಪೀಪಲ್ ಆರ್ ಇಂಟ್ರೆಸ್ಟೆಡ್. ದೇ ಆರ್ ಹ್ಯಾಪಿ ವಿತ್ ದ ಶಾಪ ಟು ಸ್ಟೇ ಹಿಯರ್ ಆನ್ ಅರ್ತ್ ಅಂಡ್ ದೆನ್ ಎಂಜಾಯ್ ಆಲ್ ದ ಸೆನ್ಸ್ ಆರ್ಗನ್ಸ್. ಇದು ಆಗ್ತಕ್ಕಂಥದ್ದು. ಸರಿನಾ? ಸೊ ಅವ್ರ ತಂದೆಯ ದೆಸೆಯಿಂದ ಅವನಿಗೆ ಶಾಪ ವಿಮೋಚನೆ ಆಗತ್ತೆ. ಇದು ಎರಡನೇ ಭಾಗ. ಅಷ್ಟವಕ್ರನ ಏನು ಪರಂಪರೆ ಇದೆಯಲ್ಲ ಅದು ಎರಡನೇ ಭಾಗ. ಅಷ್ಟವಕ್ರ ಗೀತೆಯಲ್ಲಿ ನಾವು ಲಾಸ್ಟ್ ಟೈಮ್ ಓದ್ದಂಗೆನೆ ಇದಕ್ಕೆ ಇನ್ನೊಂದು ಪೀಠಿಕೆ ಕೊಟ್ಬಿಟ್ಟು ನಿಲ್ಲಿಸಿ ನಂತರ ಪುಸ್ತಕ ಓದೋಣಂತೆ. ಬೇರೆ ಎಲ್ಲ ಪುಸ್ತಕಗಳು ನಾವೇನು ಓದ್ತೀವಲ್ಲ, ಈಗ ನೋಡ್ರಿ, ಯೋಗ ವಶಿಷ್ಠ ಓದ್ತೀರಾ. ಯೋಗ ವಶಿಷ್ಠದಲ್ಲಿ ವಶಿಷ್ಠರು ರಾಮನ ನಡುವೆ ಸಂಭಾಷಣೆ, ಕಾನ್ವರ್ಸೇಷನ್ ಬಿಟ್ವೀನ್ ವಶಿಷ್ಠ ಅಂಡ್ ರಾಮ. ಭಗವದ್ಗೀತೆ ಓದ್ತೀರಾ, ಕೃಷ್ಣ ಮತ್ತು ಅರ್ಜುನ ನಡುವೆ ಸಂಭಾಷಣೆ. ಸರಿನಾ? ಒಬ್ಬರು ಸಾಕಷ್ಟು ತಿಳಿದವರಿರ್ತಾರೆ, ಇನ್ನೊಬ್ಬರು ಏನೂ ತಿಳಿದವರಿರ್ತಾರೆ. ಸರಿ. ಉದ್ಧಾವ ಗೀತೆ, ಉದ್ಧಾವ ಇಸ್ ದ ಲಿಸನರ್, ಕೃಷ್ಣ ಇಸ್ ದ ಟೆಲ್ಲರ್. ಅಲ್ಲೂ ಕೂಡ ಉದ್ಧಾವನಿಗೆ ಏನು ಗೊತ್ತಿಲ್ಲ, ಕೃಷ್ಣ ಅವನಿಗೆ ಅರ್ಜುನನಿಗೆ ಹೇಳಿದಂಗೆನೆ ಅವನಿಗೂ ಕೂಡ ತನ್ನ ಗೀತೆಯ ಸಾರಾಂಶವನ್ನು ಹೇಳ್ತಾನೆ. ಕೃಷ್ಣ ಇನ್ನೇನು ಜಗತ್ತನ್ನು ತ್ಯಾಗ ಮಾಡ್ಬೇಕಂತಿರ್ತಾನೆ. ಆಗ ಉದ್ಧವ ಹೇಳ್ತಾನೆ, ನೀನು ಹೊರಟೋಯ್ತು ಅಂತಂದ್ರೆ ಮತ್ತೆ ಜಗತ್ತಿಗೆ ಈ ಜ್ಞಾನ ಎಲ್ಲ ಸಿಗಲ್ಲ, ನೀವು ಹೋಗ್ಲಿಕ್ಕೆ ಮುಂಚೆ ನನಗೇನಾದ್ರು ಹೇಳ್ಬಿಟ್ಟು ಹೋಗಪ್ಪ ಅಂತ ಹೇಳ್ತಾನೆ. ಬಿಫೋರ್ ಯು ಗೋ ಅವೇ ಫ್ರಮ್ ಅರ್ತ್, ಯು ಗಿವ್ ಸಮ್ ನಾಲೆಜ್ ಟು ಮೀ ಸೋ ದಟ್ ಇಟ್ ಈಸ್ ದೇರ್ ಆನ್ ದಿಸ್ ಅರ್ಥಿಲಿ ಪ್ಲೇನ್. ನೀವು ಒಮ್ಮೆ ಹೊರಟೋಯ್ತು ಅಂತಂದ್ರೆ ಒನ್ಸ್ ಯು ಗೋ ದಿಸ್ ನಾಲೆಜ್ ವಿಲ್ ನಾಟ್ ಬಿ ದೇರ್ ಫಾರ್ ಎನಿ ಒನ್. ಸೊ ಹೋಗ್ಲಿಕ್ಕೆ ಮುಂಚೆ ನನಗೇನೋ ಹೇಳ್ಕೊಟ್ಟು ಹೋಗಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಉದ್ಧಾವನಿಗೆ ಕೃಷ್ಣ ಏನ್ ಮಾಡ್ತಾನೆ, ಭಗವದ್ಗೀತೆನಲ್ಲಿ ಅರ್ಜುನನಿಗೆ ಏನು ಹೇಳ್ತಾನೆ ಅದನ್ನೇ ವಿಸ್ತಾರ ಮಾಡಿ ಹೇಳ್ತಾನೆ. ಅದು ಉದ್ಧಾವ ಗೀತೆ ಅಂತ.
ಅದನ್ನು ತಿಳ್ಕೊಳ್ತಾನೆ. ಉದ್ಧಾವ ಗೀತೆ ಏನ್ ಮಾಡ್ತಾನೆ, ಉದ್ಧಾವ ತಿಳ್ಕೊಂಡು ಕೃಷ್ಣನಿಂದ ನಾವು ಜೀವನ ಪೂರ್ತಿ ಆ ಗೀತೆನ ಎಲ್ಲ ಕಡೆ ಹರಡ್ತಾ ಇರ್ತಾನೆ. ಸಾಕಷ್ಟು ಮಂದಿಗೆ ಇದು ಗೊತ್ತಿಲ್ಲ, ಉದ್ಧಾವ ಗೀತೆ. ಭಗವದ್ಗೀತೆ ಎರಡೂ ಕೃಷ್ಣನೇ ಹೇಳಿರೋದು. ಭಗವದ್ಗೀತೆನೂ ಕೃಷ್ಣನ ಹೇಳಿದ್ದು, ಉದ್ಧಾವ ಗೀತೆನೂ ಕೃಷ್ಣನೇ ಹೇಳಿದ್ದು. ಬಟ್ ಉದ್ಧಾವ ಗೀತೆ ಸಾಕಷ್ಟು ವಿಸ್ತಾರವಾಗಿದೆ ಭಗವದ್ಗೀತೆ ಕಂಪೇರ್ ಮಾಡಿದ್ರೆ. ಸರಿನಾ? ಎನಿವೆ, ವಾಪಸ್ ಈಗ ನಮ್ಮ ಜನಕನಿಗೆ ಬರೋಣ. ಅಷ್ಟವಕ್ರ ಗೀತೆ ಒಂದರಲ್ಲೇನೆ ಇಬ್ಬರು ಆಧ್ಯಾತ್ಮವಾಗಿ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳ ನಡುವೆ ಸಂಭಾಷಣೆ ನಡೆಯುತ್ತೆ. ಇನ್ ಆಲ್ ಅದರ್ ಥಿಂಗ್ಸ್, ಒನ್ ನೋಸ್ ಸಮಥಿಂಗ್, ಅದರ್ ಒನ್ ಡಸಂಟ್ ನೋ ಎನಿಥಿಂಗ್. ಸಂಭಾಷಣೆ ನಡೆಯುತ್ತೆ. ದೇರ್ ಇಸ್ ಅ ಕಾನ್ವರ್ಸೇಷನ್. ಬಟ್ ಇಟ್ಸ್ ಓನ್ಲಿ ಇನ್ ಅಷ್ಟವಕ್ರ ಗೀತ ದಟ್ it is a conversation between two spiritual giants. Both of them know spirituality, but it's a conversation between them. So Ashtavakra Gita in that way is very, very different from many other Gitas that you hear. In most of the other Gitas, it's only a conversation between somebody who knows versus somebody who doesn't know anything. ಸರಿನಾ? ಸರಿ. ಈಗ ಜನಕನಿಗೆ ಆಧ್ಯಾತ್ಮ ಸಾಕಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದಾನೆ ಅಂತ ಹೇಳಿದೆ. ಆಧ್ಯಾತ್ಮ ಸಾಕಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದು ಅಷ್ಟವಕ್ರ ಅಂತ ಬಂದು ಯಾಕೆ ಹೇಳ್ದ ಅಂತ ಪ್ರಶ್ನೆ ಬರ್ಬೋದು ಅಲ್ವಾ? ವೈ ಡಿಡ್ ಹಿ ಕಮ್ ಅಂಡ್ ಆಸ್ಕ್ ಅಷ್ಟವಕ್ರ ಇಫ್ ಹಿ ಆಲ್ರೆಡಿ ನೋಸ್ ಇಟ್? ಜನಕನಿಗೆ ಏನೆಲ್ಲ ವಿಷಯ ತಿಳ್ಕೊಂಡಿದ್ದಾನಲ್ಲ, ಅದರಲ್ಲಿ ಸ್ಟೆಬಿಲಿಟಿ ಇಲ್ಲ, ಸ್ಥಿರತೆ ಇಲ್ಲ. ಸಿನ್ಸ್ ಹಿ ಡಸಂಟ್ ಹ್ಯಾವ್ ದಟ್ ಸ್ಟೆಬಿಲಿಟಿ ಆರ್ ಸ್ಥಿರತೆ, ಹಿ ಇಸ್ ಅನ್ಸ್ಯಾಟಿಸ್ಫೈಡ್. ಹಿ ಇಸ್ ನಾಟ್ ವೆರಿ ಪೀಸ್ಫುಲ್ ಇನ್ಸೈಡ್. 3 ಹಂತಗಳಲ್ಲಿ ಜನಕ ತನ್ನ ಆಧ್ಯಾತ್ಮಿಕ ವಿದ್ಯೆಯನ್ನ ಕಲ್ತ್ಕೊಳ್ತಾ ಹೋಗ್ತಾನೆ. ಇದು 3ನೇ ಹಂತ. ಇದೇನು ಅಷ್ಟವಕ್ರ ಗೀತೆಯಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು 3ನೇ ಹಂತ. ಮೊದಲನೇ ಹಂತದಲ್ಲಿ ಜನಕನಿಗೆ ಆಧ್ಯಾತ್ಮ ವಿದ್ಯೆ ಬಗ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಅವನು ರಾಜ ಅಲ್ವಾ, ಎಲ್ಲ ರಾಜರ ಥರನೇ ಅವನು ಕೂಡ ಸಾಕಷ್ಟು ಸೋಮರಸವನ್ನು ಕುಡಿದು ಅವನ ಗಾರ್ಡನ್ನಲ್ಲಿ ಅವನು ಆ ಸೋಮಪಾನದ ರಸದ ಮತ್ತಿನಲ್ಲಿ ಇರ್ತಾನೆ. ಹಿ ಈಸ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ದಟ್ ಸೋಮರಸ. ಆಗ 2 ಹಕ್ಕಿಗಳು ಆಧ್ಯಾತ್ಮ ವಿದ್ಯೆ ಬಗ್ಗೆ ಕಾಣ್ತಾ ಇಲ್ಲ, ಆದರೆ ಇವನಿಗೆ ಕೇಳಿಸ್ತಾ ಇದೆ, ಆಧ್ಯಾತ್ಮ ವಿದ್ಯೆ ಬಗ್ಗೆ ಮಾತಾಡ್ಕೊಳ್ಳುತ್ತೆ ಫಸ್ಟ್ ಟೈಮ್. ಈ ಎಲ್ಲ ರಾಜದ ಈ ಕಿಂಗ್ಡಮ್ಗಿಂತ, ರಾಜ ಮನೆತನಕ್ಕಿಂತ, ರಾಜ್ಯಕ್ಕಿಂತ ಅತ್ಯಂತ ಉತ್ಕೃಷ್ಟವಾದಂಥ ಇನ್ನೊಂದು ಸ್ಥಿತಿ ಇದೆ, ಅದು ಆಧ್ಯಾತ್ಮಿಕ ಸ್ಥಿತಿ. ಬಹಳಷ್ಟು ಮನುಷ್ಯರು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದೇ ಇಡೀ ಜೀವನ ಕಳೆದು ಬಿಡ್ತಾರೆ. ಇದು ಆ ಹಕ್ಕಿಗಳು ಮಾತಾಡ್ಕೊಳ್ಳೋದು. So those 2 birds will talk to one another, saying that there is something called a spiritual knowledge which is way more higher than all the material wealth that you can accumulate on this earth. Many people die without even knowing about this spiritual knowledge ಅಂತ ಮಾತಾಡ್ಕೊಳ್ಳುತ್ತೆ. ಜನಕ ಏನೋ ಕುತೂಹಲ ಬರುತ್ತೆ ಅವನಿಗೆ. ಕುತೂಹಲ ಬಂದು ಇದೇನೇನೋ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಆ ಮತ್ತಿನಲ್ಲೇನೆ ಅವನು ಧ್ಯಾನಕ್ಕೆ ಕೂತ್ಕೊಳ್ತಾನೆ. ಆ ಮತ್ತಿನಲ್ಲೇ ಧ್ಯಾನಕ್ಕೆ ಕೂತ್ಕೊಂಡಾಗ ಅವನಿಗೆ ಒಂದು ರೀತಿಯಾದಂಥ ಸಮಾಧಿಗೆ ಹೋದಂಥ ಅನುಭವ ಆಗುತ್ತೆ. ಸರಿ, ಇದು ಮೊದಲ ಅನುಭವ ಅವನಿಗೆ. ಇದಾದ ನಂತರ ಅವನ ರಾಜ್ಯದಲ್ಲಿ ಅನೇಕ ವಿದ್ವಾಂಸರು ಇರ್ತಾರೆ, ಅನೇಕ ಋಷಿಮುನಿಗಳು ಇರ್ತಾರೆ. ಅವನು ಯಾವ ಒಂದು ಅಭ್ಯಾಸ ರೂಢಿ ಮಾಡ್ಕೊಳ್ತಾನೆ ಅಂದರೆ, he develops a kind of a habit. The habit is that once in a while he is going to conduct discussions or arguments in his court among the spiritually learned people. ಆಧ್ಯಾತ್ಮಿಕವಾಗಿ ಯಾರ್ಯಾರೆಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ, ಅನುಭವ ಪಡ್ಕೊಂಡಿರ್ತಾರೆ, ಅವರ ನಡುವೆ ಸ್ಪರ್ಧೆ ಅಥವಾ ವಾದ ವಿವಾದ ಏರ್ಪಾಡು ಮಾಡ್ತಾ ಇರ್ತಾನೆ ಅವನ ಒಂದು ಆಸ್ಥಾನದಲ್ಲಿ. ಆ ಸ್ಪರ್ಧೆ, ಆ ವಿಚಾರಗಳು ಏನು ವಿನಿಮಯ ಆಗುತ್ತೆ, ಆ ವಾದ ವಿವಾದ ಏನು ನಡೆಯುತ್ತೆ, ಅದರಿಂದ ಕೂಡ ತಾನು ಆಧ್ಯಾತ್ಮಿಕ ವಿಚಾರಗಳನ್ನು ಕಲ್ತ್ಕೊಳ್ತಾ ಇರ್ತೇನೆ. ಸರಿನಾ? ಇದೇನಿದೆ ಅಷ್ಟವಕ್ರ ಗೀತದ ಬಗ್ಗೆ ಮತ್ತೆ ಜನಕನ ಬಗ್ಗೆ, ತ್ರಿಪುರ ರಹಸ್ಯ ಅಂತ ಮತ್ತೊಂದು ಬುಕ್ ಇದೆ. ಯಾರಾದ್ರೂ ಕೇಳಿದ್ರೆ ಕೇಳಿರಬಹುದೇನೋ, ಕೇಳಿಲ್ದಿದ್ರೆ ಅದನ್ನ ಬರ್ಕೊಳ್ರಿ, ತ್ರಿಪುರ ರಹಸ್ಯ ಅಂತ. ಅದರಲ್ಲೂ ಕೂಡ ಜನಕನ ಉಲ್ಲೇಖ ಬರುತ್ತೆ. ಜನಕನ ಆಸ್ಥಾನದಲ್ಲಿ ನಡೀತಕ್ಕಂಥ ವಾದ ವಿವಾದಗಳು ಅದರಲ್ಲೂ ಕೂಡ ಬರುತ್ತೆ. ತ್ರಿಪುರ ರಹಸ್ಯ ಈ ಪುಸ್ತಕನ ರಮಣ ಮಹರ್ಷಿಗಳು 2 ಪುಸ್ತಕ ರೆಕಮೆಂಡ್ ಮಾಡ್ತಾ ಇದ್ರು ಓದ್ಲಿಕ್ಕೆ. ಮೊದಲನೇದು ಯೋಗ ವಸಿಷ್ಠ, 2ನೇದು ತ್ರಿಪುರ ರಹಸ್ಯ. ಈ 2 ಪುಸ್ತಕಗಳನ್ನ ಅವ್ರು ಓದ್ಲಿಕ್ಕೆ ಹೇಳೋರು. ಯಾರನ್ನು ಓದ್ಬೇಕು ಅಂತ ಹೇಳಿದ್ರೆ ಈ 2 ಪುಸ್ತಕ ಓದ್ರಪ್ಪ ಅಂತ ಹೇಳಿದ್ರು. ಅವ್ರು ಇನ್ಯಾವ ಪುಸ್ತಕ ಓದ್ಲಿಕ್ಕೆ ಹೇಳ್ತಿರ್ಲಿಲ್ಲ. ಸೊ
ಇದೆರಡು ತ್ರಿಪುರ ರಹಸ್ಯದಲ್ಲೂ ಕೂಡ ಜನಕನ ಆಸ್ಥಾನದಲ್ಲಿ ನಡೀತಕ್ಕಂಥ ವಾದ ವಿವಾದಗಳ ಬಗ್ಗೆ ಸಾಕಷ್ಟು ಮಟ್ಟಿಗೆ ಉಲ್ಲೇಖ ಬರುತ್ತೆ. ಆಗಿದೆ. ಸರಿ, ಈ ರೀತಿಯಾಗಿ ಸ್ಪರ್ಧೆಗಳು ನಡೀತಾ ಇರಬೇಕಾದ್ರೆ ಒಂದು ದೊಡ್ಡ ಸ್ಪರ್ಧೆ ಏರ್ಪಾಡು ಮಾಡ್ತಾನೆ ಜನಕ ಅವನ ಆಸ್ಥಾನದಲ್ಲಿ. ಅದು ಎಷ್ಟು ದೊಡ್ಡ ಸ್ಪರ್ಧೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಡಂಗೂರ ಸಾರಿಸ್ತಾನೆ. ಯಾರ್ಯಾರು ಋಷಿಮುನಿಗಳಿದಾರೋ ಯಾರು ಬೇಕಾದ್ರೂ ಬಂದು ನನ್ನ ಆಸ್ಥಾನದಲ್ಲಿ ಈ ಆಧ್ಯಾತ್ಮಿಕ ವಿಚಾರವಾಗಿ ಚರ್ಚೆ ಮಾಡ್ಬೋದು, ವಾದ ವಿವಾದ ಮಾಡ್ಬೋದು. ಯಾರು ಗೆಲ್ತಾರೋ ಅವರಿಗೆ 1,000 ಹಸುಗಳು ಕೊಡ್ತೀನಿ. ಆ ಹಸುಗಳ ಕೊಂಬುಗಳಿಗೆ ಚಿನ್ನದ ಲೇಪವನ್ನು ಹಾಕಿರ್ತೀನಿ ಅಂತ ಡಂಗೂರ ಸಾರ್ತಾನೆ. ಆಗಿನ ಕಾಲದಲ್ಲಿ ಶ್ರೀಮಂತಿಕೆ ಅಂತಂದ್ರೆ ಇಷ್ಟೇನೆ. ಎಷ್ಟು ಹಸುಗಳಿದೆ ನಿಮ್ಮ ಹತ್ರ ಅಷ್ಟು ಶ್ರೀಮಂತರು ನೀವು. 1000 ಹಸು ಇತ್ತು ಅಂದ್ರೆ 1000 ಹಸುವಿನ ಒಡೆಯ, 1,00,000 ಹಸು ಇತ್ತು ಅಂದ್ರೆ 1,00,000 ಹಸುವಿನ ಒಡೆಯ. ಶ್ರೀಮಂತಿಕೆಯನ್ನ ಹಸುಗಳ ಸ್ತರದಲ್ಲಿ ಲೆಕ್ಕ ಮಾಡು. ಈಗ ನೀವು ದುಡ್ಡು ಲೆಕ್ಕದಲ್ಲಿ ಮಾಡ್ತೀರಲ್ಲ, ಅವಾಗ ಹಸುಗಳ ಲೆಕ್ಕದಲ್ಲಿ ಮಾಡು. ಇವರೇನ್ ಮಾಡ್ತಾ ಇದ್ದಾನೆ, 1000 ಹಸು ಕೊಡ್ತೀನಿ, ಒಂದೊಂದು ಹಸುವಿನ ಎಲ್ಲಾ ಕೊಂಬೆಗೂ ಕೂಡ ನಾನು ಚಿನ್ನದ ಲೇಪವನ್ನು ಹಾಕಿರ್ತೀನಿ ಅಂತ ಹೇಳ್ತಾರೆ. ಎಲ್ಲ ಕಡೆ ಹರಡುತ್ತೆ ಸುದ್ದಿ, ಈ ತರ ಏನೋ ಸ್ಪರ್ಧೆ ನಡೀತಾ ಇದೆ ಜನಕನ ಆಸ್ಥಾನದಲ್ಲಿ ಅಂತ. ಯಾಜ್ಞವಲ್ಕ್ಯರಿಗೂ ಮುಟ್ಟುತ್ತೆ. ಸೊ ಎಲ್ಲರೂ ಬಂದು ಅವನ ಆಸ್ಥಾನದಲ್ಲಿ ಸೇರ್ತಾರೆ. ಯಾವ ದಿವಸ ಹೇಳಿರ್ತಾನೋ ಆ ದಿವಸದಲ್ಲಿ ಬಂದು ಸೇರ್ತಾರೆ. ಯಾಜ್ಞವಲ್ಕ್ಯರು ಬರ್ತಾರೆ, ಅವತ್ತು ಅವ್ರ ಶಿಷ್ಯಂದರನ್ನು ಕರ್ಕೊಂಡು ಬರ್ತಾರೆ. ಬಂದ್ಬಿಟ್ಟು ಎಲ್ಲರನ್ನು ಒಂದ್ಸತಿ ನೋಡ್ತಾರೆ. ಆಸ್ಥಾನದಲ್ಲಿ ಬಂದಿರೋರೆಲ್ಲರನ್ನು ಒಂದ್ಸತಿ ನೋಡ್ತಾರೆ. ಆಗಿನ ಕಾಲದಲ್ಲಿ ಎಲ್ಲರೂ ಒಬ್ರಿಗೊಬ್ರು ಗೊತ್ತಿರೋರೇ ಅಲ್ವಾ. ಎಷ್ಟೊಂದು ಜನ ಯಾರ್ಯಾರು ಫೇಮಸ್ ಆಗಿದ್ರು ಅವರೆಲ್ಲರೂ ಬೇರೆಯವ್ರು ಗೊತ್ತಿದ್ದವ್ರೆ. ಸೊ ಯಾಜ್ಞವಲ್ಕ್ಯರು ಬಂದು ಎಲ್ಲರನ್ನು ನೋಡ್ಬಿಟ್ಟು ಅವ್ರ ಶಿಷ್ಯನಿಗೆ ಆಜ್ಞೆ ಮಾಡ್ತಾರೆ. ಏನು ಆಜ್ಞೆ ಮಾಡ್ತಾರೆ ಅಂತಂದ್ರೆ, ಆ 1000 ಹಸುಗಳಿದೆಯಲ್ಲಪ್ಪ, ತಗೊಂಡೋಗಿ ನನ್ನ ಕೊಟ್ಟಿಗೆ ಕಟ್ಟಪ್ಪ ಅದನ್ನ ಅಂತ. He orders his disciples that whatever these 1,000 cows are there, please take it and tie it in my house, in my cow shed. ಅಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಸಿಟ್ಟು ಬರುತ್ತೆ. ಅಲ್ಲ, ಇವನಿನ್ನು ವಾದ ವಿವಾದ ಏನೂ ಮಾಡಿಲ್ಲ, ನಮ್ಮ ಪ್ರಶ್ನೆಗಳಿಗೆ ಏನು ಉತ್ತರ ಕೊಟ್ಟಿಲ್ಲ, ಏನು ಗೆದ್ದೇ ಇಲ್ಲ. ಆಲ್ರೆಡಿ 1000 ಹಸುಗಳನ್ನ ತಗೊಂಡು ಕಟ್ಟು ಅಂತ ಹೇಳಿದ್ರೆ ಎಷ್ಟು ಉದ್ದಟತನ ಇವನಿಗೆ, ಇವನಿಗೆ ಎಷ್ಟು ಪೊಗರಿರಬೇಕು, ಎಷ್ಟು ಕೊಬ್ಬಿರಬೇಕು ಅಂತ ಅವ್ರಿಗೆಲ್ಲ. ಸೊ ಎವ್ರಿವನ್ ಈಸ್ enraged that how can he ask his disciple to take away these 1,000 cows without even actually contesting with us? How much pride, arrogance he should have developed ಅಂತ ಹೇಳಿ ಜನಕನ ಆಸ್ಥಾನದಲ್ಲಿ ಇದು ಒಂದು ಸಾಕಷ್ಟು ಮಟ್ಟಿಗೆ ಆಳಕ್ಕೆ ಹೋಗ್ತಕ್ಕಂಥ ಆಧ್ಯಾತ್ಮಿಕ ವಾದ ವಿವಾದ ನಡೆಯುತ್ತೆ. ಇದು ಎಲ್ಲಿ ಬರುತ್ತೆ ಅಂತಂದ್ರೆ, ಈ ವಾದ ವಿವಾದ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುತ್ತೆ. ಯಾರಾದ್ರೂ ನೋಡ್ತೀನಿ ಅನ್ನೋದಾಯ್ತು ಅಂತಂದ್ರೆ ಬೃಹದಾರಣ್ಯಕ ಉಪನಿಷತ್ತು ನೋಡಬಹುದು. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಋಷಿಮುನಿಗಳು ಯಾಜ್ಞವಲ್ಕ್ಯರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಒಂದೊಂದಾಗಿ ಎಲ್ಲವನ್ನು ಕೇಳ್ತಾರೆ. ಅವ್ಯಕ್ತದ ಬಗ್ಗೆ ಕೇಳ್ತಾರೆ, ಸೂತ್ರಾತ್ಮದ ಬಗ್ಗೆ ಕೇಳ್ತಾರೆ. ನಾವೇನೆಲ್ಲ ಓದ್ತೀವಲ್ಲ, ಅವ್ಯಕ್ತ ಸ್ಥಿತಿ, ಸೂತ್ರಾತ್ಮ ಅಂತ ಏನು, ಅಂತರ್ಯಾಮಿನ್ ಅಂದ್ರೆ ಏನು, ಇದೆಲ್ಲ ಪ್ರಶ್ನೆಗಳು ಅಲ್ಲಿ ಬರುತ್ತೆ. ಅದಕ್ಕೆಲ್ಲ ಕೂಡ ಸಮಂಜಸವಾಗಿ ಯಾಜ್ಞವಲ್ಕ್ಯರು ಉತ್ತರ ಹೇಳ್ತಾರೆ. ಯಾವ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ, ಜನಕನ ಆಸ್ಥಾನದಲ್ಲಿ ಅಸಮಂಜಸ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ. They start, in order to, they become so desperate to defeat Yajnavalkya, they start asking questions which are very illogical, not founded on any spiritual base. ಒಂದು ಹಂತಕ್ಕೆ ಬಂದಾಗ ಯಾಜ್ಞವಲ್ಕ್ಯರು ಏನು ಹೇಳ್ತಾರೆ ಅಂತಂದ್ರೆ, ನೀವು ಇದೇ ರೀತಿಯಾದಂಥ ಅಸಮಂಜಸ ಪ್ರಶ್ನೆಗಳು ಕೇಳ್ತಾ ಇದ್ರೆ ಯಾರು ಕೇಳ್ತಿರೋ ಅವ್ರ ತಲೆ 1000 ಪಾಲಾಗ್ಲಿ ಅಂತ ನಾನು ಹೇಳ್ಬೇಕಾಗತ್ತೆ ಅಂತ ಹೇಳ್ತಾರೆ. 1000 ಪೀಸ್ಗಳಿಗೆ ಆಗೋಗ್ಲಿ. ಯಾಜ್ಞವಲ್ಕ್ಯರು ಮೊದಲೇ ಬ್ರಹ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದವರು. ಅವ್ರು ಒಮ್ಮೆ ಏನಾರು ಹಂಗಾಗಲಿ ಅಂತ ಹೇಳಿದ್ರೆ ಯಾರು ಕೇಳ್ತಾರೋ ಅವ್ರ ತಲೆ 1000 ಪೀಸ್ ಆಗೋಗುತ್ತೆ. ಎಲ್ಲ ಹೆದರ್ಕೊಂಡ್ಬಿಡ್ತಾರೆ. ಹೆದರ್ಕೊಂಡು ಸ್ಪರ್ಧೆ ನಿಲ್ಲುತ್ತೆ. ಇವರೇ ವಿಜಯ ಅಂತ ಘೋಷಣೆ ಮಾಡಿ ಮನೆಗೆ ಕಳಿಸ್ಕೊಡ್ತಾರೆ. ಆ ಕಾನ್ವರ್ಸೇಷನ್ ಇದೆಯಲ್ಲ, that conversation that occurs in the king Janaka's palace, it's a very famous conversation, and where Yajnavalkya answers every question that is asked, and many of those questions are related to higher spiritual states.
ನಿಮ್ಗೆ ಆಶ್ಚರ್ಯ ಆಗ್ಬೋದು, 1944 ವಿಸ್ಪರ್ಸಲ್ಲಿ ಯಾಜ್ಞವಲ್ಕ್ಯರು ಒಂದ್ಸತಿ ಬರ್ತಾರೆ. ಬಾಬೂಜಿಯವ್ರ ಜೊತೆ ಮಾತಾಡ್ಲಿಕ್ಕೆ ಒಂದ್ಸತಿ ಯಾಜ್ಞವಲ್ಕ್ಯರು ಬರ್ತಾರೆ. ಸರಿನಾ? ಇದೆಲ್ಲ ನೀವು ನಿಮ್ ಕತೆ ತರ ಕೇಳ್ಬೋದು. ಇದೆಲ್ಲ ಕೂಡ ಆಧ್ಯಾತ್ಮಿಕ ಲೋಕದಲ್ಲಿ ಈಗಲೂ ಕೂಡ ಪ್ರಸ್ತುತ. ಇಟ್ ಈಸ್ ಸ್ಟಿಲ್ ರೆಲೆವೆಂಟ್ ಈವನ್ ನೌ ಇನ್ ದ ಸ್ಪಿರಿಚುವಲ್ ವರ್ಲ್ಡ್ ಆಸ್ ಮಚ್, ಆಲ್ದೋ ಯು ಮೈಟ್ ರೀಡ್ ಅಬೌಟ್ ಇಟ್ ಆಸ್ ಎ ಸ್ಟೋರಿ, ಬಟ್ ಯಾಜ್ಞವಲ್ಕ್ಯ ಈಸ್ ಸ್ಟಿಲ್ ದೇರ್. Babaji was able to communicate with him. He comes and gives certain instructions or certain guidance also. So there is conversation with Yajnavalkya also in 1944 whispers. ಸರಿನಾ? ಇದಿಷ್ಟು ಜನಕನ ಹಿನ್ನೆಲೆ. ಈಗ ಸೊ ಅಲ್ಲಿಗೆ ನೋಡಿ, ಜನಕ ಆ ಪಕ್ಷಿಗಳು ಮಾತಾಡಿದ್ ಕೇಳಿದಾನೆ. ಇಲ್ಲಿ ತನ್ನ ಆಸ್ಥಾನದಲ್ಲಿ ನಡೀತಕ್ಕಂಥ ವಾದ ವಿವಾದಗಳು, ಸ್ಪರ್ಧೆಗಳು, ಇದೆಲ್ಲವನ್ನೂ ಕೇಳಿಸ್ಕೊಂಡಿದ್ದಾನೆ. ಎಲ್ಲವನ್ನೂ ಕೇಳಿಕೊಂಡು ಅದರ ಸಾರನ ಹೀರ್ಕೊಂಡಿದ್ದಾನೆ. ಹೀರ್ಕೊಂಡ ಮೇಲೂ ಕೂಡ ಅವನಿಗೆ ಎಲ್ಲೋ ಏನೋ ಒಂದು ನ್ಯೂನತೆ ಇದೆ, ಕೊರತೆ ಇದೆ ಅಂತ ಅನ್ನಿಸ್ತಾ ಇದೆ. ಆ ಕೊರತೆಯನ್ನು ನೀಗಿಸ್ಕೊಳ್ಳಿಕ್ಕೋಸ್ಕರ ಈ ಅಷ್ಟವಕ್ರನ ಮುಂದೆ ತಾನು ಎಷ್ಟೇ ಆಧ್ಯಾತ್ಮಿಕ ವಿಚಾರವನ್ನು ತಿಳ್ಕೊಂಡಿದ್ರೂ ಕೂಡ ಶಿಷ್ಯನಾಗಿ ಬಂದಿದ್ದಾನೆ. he is come as a disciple. See, this gradient needs to be maintained. The guru is always at a higher level, the shishya is always at a lower level, and then only the spiritual knowledge flows from one place to another place. ನಾವು ಯಾರ ಹತ್ರ ಆಧ್ಯಾತ್ಮ ವಿದ್ಯೆ ಕಲಿಬೇಕು ಅಂತಿದ್ದಾರೋ ಅವರು ಉನ್ನತ ಸ್ಥಾನದಲ್ಲಿ ಇರ್ತಾರೆ, ನಾವು ಕಲ್ತ್ಕೊಳ್ಳೋರು ಕೆಳಗಿನ ಸ್ಥಾನದಲ್ಲಿ ಇರ್ತೀವಿ. ಆಗ ಆಧ್ಯಾತ್ಮಿಕ ವಿದ್ಯೆ ಅವರಿಂದ ನಮಗೆ ಹರಿಯುತ್ತೆ. ಯಾವ ಒಂದು ಹಂತದಲ್ಲಿ ಒಬ್ಬ ಶಿಷ್ಯ ತಾನು ಗುರುಗೆ ಸಮ ಅಂತ ಅನ್ಕೊಳ್ತಾನೋ ಅವನ ಒಂದು ಬೆಳವಣಿಗೆ ಅಲ್ಲೇ ನಿಂತು ಹೋಗುತ್ತೆ. The moment the disciple considers that they are now equal to the master or they have outgrown the master, their growth immediately stops. So in order that you need to learn or assimilate spiritual knowledge infinitely, you need to maintain the position of the guru and you as a disciple infinitely. That should not change. ನೀವು ಎಷ್ಟೇ ಆಧ್ಯಾತ್ಮಿಕವಾಗಿ ಬೆಳಿಬೋದು, ಆದರೆ ನಿಮ್ಮ ಮತ್ತು ಗುರುವಿನ ಸ್ಥಾನದ ಸಂಬಂಧ ಏನಿದೆ ಅದು ಹಾಗೇ ಇರಬೇಕು. ಅಮಿತವಾಗಿ ಹಾಗೆ ಇರಬೇಕು, ಇನ್ಫೈನೆಟ್ ಹಾಗೆ ಇರಬೇಕು. ಲಾಲಾಜಿಯವರು ಬಾಬೂಜಿಯವ್ರನ್ನ ಜಗತ್ತಿನ ರೂವಾರಿ ಅಂತ ಮಾಡ್ತಾರೆ. ಹಿ ಮೇಕ್ಸ್ ಹಿಮ್ ದ ಮೇಕರ್ ಆಫ್ ದ ವರ್ಲ್ಡ್. ಆ ಟೈಟಲ್ ಕೊಡ್ತಾರೆ, ಮೇಕರ್ ಆಫ್ ದ ಯೂನಿವರ್ಸ್ ಅಂತ ಟೈಟಲ್ ಕೊಡ್ತಾರೆ ಬಾಬೂಜಿ. ಕೇಂದ್ರಕ್ಕೆ ಅವರನ್ನ ಅಲೈನ್ ಮಾಡಿ ಕೇಂದ್ರದ ಸಾರವನ್ನು ಬಾಬೂಜಿಯವರು ಸಾಕಷ್ಟು ಹೀರ್ಕೊಳ್ಳೋರು ಮಾಡಿದ ಮೇಲೆ ಲಾಲಾಜಿಯವರು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ನೀನು ಜಗತ್ತಿನ ಒಡೆಯ, ನಾವೆಲ್ಲ ನಿನ್ನ ಶಿಷ್ಯಂದ್ರು, ನೀ ಹೇಳ್ದಂಗೆ ನಾವು ಕೇಳಬೇಕು ಅಂತ ಹೇಳ್ತಾರೆ ಲಾಲಾಜಿಯವರು ಹೇಳ್ತಾರೆ. ಆದ್ರೆ ಬಾಬೂಜಿ ಅವರು ಮಾತ್ರ ಅವ್ರ ಹೃದಯದಲ್ಲಿ ಗುರುಗಳು ಕೊಟ್ಟಿದ್ದಂಥ ಸ್ಥಾನ ಏನಿದೆ ಆ ಸ್ಥಾನನ ಬದಲಾವಣೆನೇ ಮಾಡಲ್ಲ. ಅದು ನೀವು 1944 ವಿಸ್ಪರ್ಸ್ ಪೂರ್ತಿ ಅದರಲ್ಲಿ ಸಾಕಷ್ಟು ಉಲ್ಲೇಖ ಬರುತ್ತೆ. ಬಾಬೂಜಿ ಅವರು ಎಷ್ಟು ಬೆಳೆದ್ರೂ ಕೂಡ ಗುರುಗಳಿಗೆ ತಾವು ಕೊಟ್ಟಿದ್ದ ಸ್ಥಾನವನ್ನ ಒಂದು ಚೂರು ಚ್ಯುತಿ ಮಾಡಲ್ಲ. ದಿಸ್ ಇಸ್ ದ ಎಟಿಕೆಟ್ ದಟ್ ಯು ಹ್ಯಾವ್ ಟು ಮೇಂಟೈನ್. ದಾಜಿ ಅವರು ಎಷ್ಟೋ ಸತಿ ಹೇಳ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಇನ್ ಸ್ಪಿರಿಚುಯಾಲಿಟಿ ಈಸ್ ಎಟಿಕೆಟ್. You should never change the etiquette, the way that you behave. And this applies equally to your perceptors also. Okay? ಈಗ ನಾನು ನಿಮ್ಗಿಂತ ಜಾಸ್ತಿ ತಿಳ್ಕೊಂಡಿದ್ದೀನಿ, ನೀವು ನಮ್ಮ ಪರ್ಸೆಪ್ಟರ್ ಅಲ್ಲ, ನಾನೇ ನಿಮ್ಮ ಪರ್ಸೆಪ್ಟರ್ ಅಂತ ಹೋಗಿ ಹೇಳಲಿಕ್ಕೆ ಆಗಲ್ಲ. ನೀವು ತಿಳ್ಕೊಂಡಿದ್ದಕ್ಕೆ ಕಾರಣ ರೂವಾರಿ ಅವರೇನೆ. ಹಾಗಾಗಿ ನಿಮ್ಮ ಅವರ ಸ್ಥಾನ ಏನಿದೆ ಅದು ಹಾಗೇ ಇಟ್ಕೊಂಡಿರ್ಬೇಕು. ನಿಮ್ಮ ಗುರುವಿನ ಸ್ಥಾನ ಏನಿದೆ ಅದು ಹಾಗೆ ಇಟ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಸೊ ನೆವರ್ ಎವರ್ ಥಿಂಕ್ ದಟ್ ಯು ಆರ್ ಔಟ್ ಗ್ರೋಯಿಂಗ್ ಯುವರ್ ಪ್ರಿಸೆಪ್ಟರ್ ಆರ್ ಗುರು. ಇದನ್ನ ಎಷ್ಟೋ ಜನ ತಪ್ಪು ಮಾಡಿದ್ದಾರೆ ಹಿಂದ್ಗಡೆ, ಹಾಗಾಗಿ ಇದನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀನಿ. ತುಂಬಾ ಜನ ಶಿಷ್ಯಂದ್ರು ಈ ತಪ್ಪನ್ನು ಮಾಡ್ತಾರೆ, ಅಭ್ಯಾಸಗಳು ತಪ್ಪನ್ನು ಮಾಡ್ತಾರೆ. ತಪ್ಪು ಮಾಡೋದು ಮಾನವ ಸಹಜವಾದಂಥ ಗುಣ, ಬಟ್ ಎಚ್ಚರಿಕೆಯಿಂದ ಇರಬೇಕು. ಯಾವಾಗ ನೀವು ನಾನು ಪರ್ಸೆಪ್ಟರ್ ಸಮ ಅಂತ ಅನ್ಕೊಳ್ತೀರೋ ನಿಮ್ಮ ಬೆಳವಣಿಗೆ ಆ ಪರ್ಸೆಪ್ಟರ್ ಮುಖಾಂತರ ನಿಂತು ಹೋಯ್ತು. ಇದಕ್ಕೆ ಜ್ಞಾಪಕ ಇಟ್ಕೊಂಡ್ರಿ, ಸರಿನಾ? ಸರಿ, ಇಷ್ಟು ಇವತ್ತಿನ ಪೀಠಿಕೆ. ಈ ಪೀಠಿಕೆ ಆಧಾರದ ಮೇಲೆ ಈಗ ಮುಂದುವರ್ಸೋಣಂತೆ. ಇದೆಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಪುಸ್ತಕ ಓದ್ಕೊಂಡು ಹೋಗ್ಬೋದು. ಐ ಕ್ಯಾನ್ ಜಸ್ಟ್ ರೀಡ್ ದ ಬುಕ್ ಅಂಡ್ ದೆನ್ ಎಕ್ಸ್ಪ್ಲೈನ್. ಬಟ್ ಇಫ್ ಯು ಡೋಂಟ್ ನೋ ದ ಬ್ಯಾಕ್ಗ್ರೌಂಡ್, ಯು ವಿಲ್ ನಾಟ್ ಆಕ್ಚುಲಿ ಗೆಟ್ ದ ಫುಲ್ ಸಿಗ್ನಿಫಿಕೆನ್ಸ್ ಆಫ್ ಇಟ್, ದ ಥ್ರಸ್ಟ್ ಆಫ್ ಇಟ್. ಆಯ್ತಾ?
ಆ ಕಾರಣಕ್ಕೋಸ್ಕರ ಅದ್ರ ಹಿನ್ನೆಲೆ ಇದೆಯಲ್ಲ, ದ ಬ್ಯಾಕ್ಗ್ರೌಂಡ್ ಟು ಇಟ್, ಐ ಆಮ್ ಆಲ್ಸೋ ಕೈಂಡ್ ಆಫ್ ಶೆಡಿಂಗ್ ಎ ಬಿಟ್ ಆಫ್ ಲೈಟ್ ಆನ್ ದ ಬ್ಯಾಕ್ಗ್ರೌಂಡ್. Now, if you read about Janaka and Ashtavakra, now you can relate. Okay, you are now talking about conversation between two spiritual giants. Both of them know the matter. ಹಾಗಾದ್ರೆ ಜನಕನಿಗೆ ಸಾಕಷ್ಟು ಆಧ್ಯಾತ್ಮ ವಿದ್ಯೆ ಗೊತ್ತಿದೆ ಅಂತಂದ್ರೆ, ಅಷ್ಟವಕ್ರನಲ್ಲಿ ಅವನು ಶಿಷ್ಯನಾಗಿ ಬರಬೇಕಾದ್ರೆ ಅಷ್ಟವಕ್ರನಲ್ಲಿ ಯಾವುದೋ ಒಂದು ವಿಷಯ ಗೊತ್ತಿದೆ, ಅದು ಜನಕನಿಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಬಂದಿದ್ದಾನೆ. However great you might be, if you want to learn something from somebody, you have to fall to their feet. This is Indian tradition. ನೀವು ಎಷ್ಟೇ ಏನೇ ತಿಳ್ಕೊಂಡಿರ್ಬೋದು, ನೀವು ಯಾರ ಹತ್ರನೂ ಏನಾರು ವಿಚಾರ ತಿಳ್ಕೋಬೇಕು ಅಂತ ಹೋದ್ರೆ ಅವರ ಪಾದಗಳಿಗೆ ನೀವು ಎರಗಬೇಕಾಗತ್ತೆ. ಎಸ್ಪೆಷಲಿ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಪಾದಗಳಿಗೆ ಎಳೆದಿರ ನೀನು ಆ ಸೀಟ್ ಮೇಲೆ ಕೂತ್ಕೊಂಡು ಈ ಸೀಟ್ ಮೇಲೆ ಕೂತ್ಕೊಳ್ತೀನಿ, ವಾದ ಮಾಡೋಣ, ನನ್ಗೆ ಹೇಳ್ಕೊಡು ಅಂತ ಹೇಳಿದ್ರೆ ಇದಾಗದೇ ಇರೋ ಕೆಲಸ. ಏಕೆಂದ್ರೆ ನಮ್ಮ ಅಹಂ ಅಡ್ಡ ಬರುತ್ತೆ. ಪಾದಗಳಿಗೆ ಯಾಕೆ ಬೀಳೋದು ಅಂತಂದ್ರೆ ಅಹಂನ ಪಕ್ಕಕ್ಕಿಡ್ಲಿಕ್ಕೋಸ್ಕರ ಬೀಳೋದು. ಇದ್ರಲ್ಲಿ ಮಹಾಭಾರತದಲ್ಲಿ ಒಂದು ಉಲ್ಲೇಖ ಬರುತ್ತೆ, ಯಾರಾದ್ರೂ ಕೂಡ ಹಿರಿಯರ ಕಾಲಿಗೆ ಬಿದ್ದಿದ ತಕ್ಷಣ ಹಿರಿಯರಿಗೆ ಅನಿವಾರ್ಯವಾಗಿ ಅವರಿಗೆ ಆಶೀರ್ವಚನ ಕೊಡಬೇಕು ಅಂತ ಆಗತ್ತೆ. ಇಫ್ ಯು ಫಾಲ್ ಟು ದ ಫೀಟ್ ಆಫ್ ಎನಿ ಎಲ್ಡರ್ಸ್, ದೇ ಆರ್ ಬೌಂಡ್ ಟು ಗಿವ್ ಬ್ಲೆಸ್ಸಿಂಗ್ಸ್ ಟು ಯು. ದೇ ಆರ್ ಬೌಂಡ್. ಕೊಟ್ರಾಯ್ತು, ಇಲ್ದಿರಿಲ್ಲ ಅಂತಲ್ಲ. ದೇ ಆರ್ ಬೌಂಡ್ ಟು ಗಿವ್ ಬ್ಲೆಸ್ಸಿಂಗ್ಸ್. ನಿಮ್ಗೆ ಆಶೀರ್ವಾದ ಮಾಡಲೇಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ಈ ಕಾರಣಕ್ಕೋಸ್ಕರನೇ ನಮ್ಮ ಪರಂಪರೆಯಲ್ಲಿ ಯಾರೇ ಹಿರಿಯರನ್ನ ಕಂಡ್ರು ಕೂಡ ನಾವು ಪಾದಕ್ಕೆ ನಮಸ್ಕಾರ ಮಾಡಲಿಕ್ಕೆ ಅಂತ ಹೋಗ್ತೀವಿ. ನಾವು ಪಾದಕ್ಕೆ ನಮಸ್ಕಾರ ಮಾಡ್ತಿದೀವಿ ಅಂತಂದ್ರೆ ಅವರ ಮುಂದೆ ನಮ್ಮ ಅಹಂ ಏನಿದೆ ಅದನ್ನು ಪಕ್ಕಕ್ಕಿಡ್ತಾ ಇದ್ದೀವಿ. ಸರಿನಾ? ಈಗ ನಾವು ಇಷ್ಟೆಲ್ಲ ಮಾತಾಡ್ತೀವಿ, ಆಧ್ಯಾತ್ಮದಲ್ಲಿ ನಾವು ಬೆಳಿಬೇಕು ಅದೆಲ್ಲ ಮಾತಾಡ್ತೀವಲ್ಲ, ಎಷ್ಟರ ಜನರ ಕಾಲಿಗೆ ಎರಗಲಿಕ್ಕೆ ರೆಡಿ ಇದ್ದಾರೆ? ಯು ಕ್ಯಾನ್ ಜಸ್ಟ್ ಥಿಂಕ್ ಅಬೌಟ್ ಇಟ್. ಮಾಡಬೇಡಿ ಅಂದ್ರೆ ಮಾಡ್ತಾರೆ, ಮಾಡಿ ಅಂದ್ರೆ ಮಾಡಲ್ಲ ಅಂತಾರೆ. ಸರಿ, ಬಾಬೂಜಿಯವರು ಇದ್ದಂಥ ಕಾಲದಲ್ಲಿ ಚಾರಿಜಿಯವರಾಗ್ಲಿ ದಾಜಿಯವರಾಗ್ಲಿ ಕಾಲಿಗೆ ಬೀಳ್ಬೇಡ್ರಪ್ಪ ಅಂತ ಹೇಳಿದ್ರು ಕೂಡ ಪದೇ ಪದೇ ಹೋಗಿ ಬೀಳ್ತಾರೆ. ಇನ್ಫ್ಯಾಕ್ಟ್ ಬಾಬೂಜಿಯವರಿಗೆ ಅವ್ರು ಯಾವ ಹಂತದಲ್ಲಿ ಇದ್ರು ಅಂತಂದ್ರೆ ಅವ್ರ ಕಾಲಿಗೆ ಬಿದ್ದು ಕಾಲು ಮುಟ್ಟಿದ್ರೆ ಅವ್ರಿಗೆ ಶಾಕ್ ಹೊಡೆಯೋದು. ಆದ್ರೂ ಜನ ಕೇಳ್ತಿರ್ಲಿಲ್ಲ ಶಾಕ್ ಕೊಡೋದ್ರಿಂದ. ಸರಿ, ಆ ರೀತಿ ಇತ್ತು ಆಧ್ಯಾತ್ಮಿಕದಲ್ಲಿ. ಇದು ನಾವು ಆಧ್ಯಾತ್ಮಿಕದ ದೃಷ್ಟಿನಲ್ಲಿ ನೋಡ್ದಿದ್ರು ಕೂಡ ಆಧ್ಯಾತ್ಮಿಕವಾಗಿ ಸಾಕಷ್ಟು ಸಹಾಯ ಆಗತ್ತೆ. ಯಾಕೆ ಸಹಾಯ ಆಗತ್ತೆ ಅಂತಂದ್ರೆ ನಿಮ್ಮ ಅಹಂ ತಿಳಿಗೊಳ್ತಾ ಹೋಗುತ್ತೆ. ಅಹಂ ತಿಳಿಗೊಳ್ತು ಅಂತಂದ್ರೆ ನಮ್ಮನೆಗೆ ಒಂದ್ಸತಿ ಯಾವಾಗಲೂ 25-30 ವರ್ಷದ ಮುಂಚೆ ಹಂಸಲೇಖ ಮತ್ತೆ ಅವರು ಯಾರನ್ನೋ ಕರ್ಕೊಂಡ್ ಬಂದಿದ್ರು ಪೇಷಂಟ್ ಆಗಿ. ನಮ್ಮನೆಗೆ ಬಂದಿದ ತಕ್ಷಣ ನನಗಿನ್ನೂ ಅವಾಗ 25 ವರ್ಷ. ನಮ್ಮನೆಗೆ ಬಂದಿದ ತಕ್ಷಣ ಹಂಸಲೇಖ ಕಾಲಿಗೆ ಬಿದ್ರು. ಸರಿ, ಅವ್ರ ಜೊತೆ ಯಾರು ಬಂದಿದ್ರು ಅವರು ಕಾಲಿಗೆ ಬಿದ್ರು. ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಆಮೇಲೆ ಅವ್ರು ನನ್ನ ಪೇಷಂಟ್ ಆದ್ರು. ಯಾರನ್ನ ಕರ್ಕೊಂಡ್ ಬಂದಿರೋ ಅವ್ರನ್ನ ಪೇಷಂಟ್ ಆಗಿ ನಾನು ತೋರಿಸ್ಕೊಂಡು ಆಮೇಲೆ ಹೋದ್ರು. ನಾವು ಎಷ್ಟೋ ಸತಿ ಸಿನಿಮಾದಲ್ಲೆಲ್ಲ ಒಳ್ಳೆ ನಡತೆ ಇರಲ್ಲ, ಒಳ್ಳೆ ಬಿಹೇವಿಯರ್ಸ್ ಇರಲ್ಲ ಅಂತ ಹೇಳ್ತೀವಿ. ಸಿನಿಮಾದಲ್ಲಿ, ಸಂಗೀತದಲ್ಲಿ ಮತ್ತೆ ನೃತ್ಯದಲ್ಲಿ ಈ ಗುರುಗಳ ಯಾರೇ ಇರ್ಬೋದು, ನಿಮ್ಮ ಗುರುಗಳ ಗುರು ಇರ್ಬೋದು ಅಥವಾ ನಿಮ್ಮ ಗುರುಗಳ ಸಹಪಾಠಿ ಇರ್ಬೋದು, ಎಲ್ಲದರಲ್ಲೂ ಏನಿದೆ ಆಚರಣೆ ಅಂತಂದ್ರೆ ನೀವು ಒಂದು ಗುರುಗೆ ಶಿಷ್ಯರಾಯ್ತು ಅಂತಂದ್ರೆ ಅವರ ಸಹಪಾಠಿಗಳಿಗೂ ಅವರ ಗುರುಗಳಿಗೂ ನೀವು ಶಿಷ್ಯಂದ್ರೆ. ಸೊ ಅವನ್ನ ಕರೆಸಿದ್ರೆ ಯಾವಾಗಲೂ ನೀವು ಅವ್ರ ಕಾಲು ಬಿಟ್ಟು ನಮಸ್ಕಾರ ಮಾಡ್ತೀರಿ. ಮನೆಯಲ್ಲಿ ನೀವು ನೋಡ್ರಿ, ತಂದೆ ತಾಯಿಗಳಿಗೆ ದಿನಾ ನಮಸ್ಕಾರ ಮಾಡುವಂತ ಒಂದು ಅಭ್ಯಾಸ ಇಟ್ಕೊಂಡಿತ್ತು ಅಂತಂದ್ರೆ ನಿಮ್ಮ ಅಹಂ ಅಷ್ಟು ಬೇಗ ಬೆಳೆಯಲ್ಲ, ಮನೆಯಲ್ಲಿ ಶಾಂತಿ ಜಾಸ್ತಿ ಇರುತ್ತೆ. ಯಾರು ಕೂಡ ತಂದೆ ತಾಯಿ ಜೊತೆ ವಾದ ಮಾಡಬೇಕು ಅಂತ ಅನಿಸಲ್ಲ, ಯಾವಾಗ ಅವ್ರ ಕಾಲಿಗೆ ಬೀಳ್ಬೇಕು. ನೀವು ವಾದ ವಿವಾದ ಮಾಡಿದ್ಮೇಲೆ ಕಾಲಿಗೆ ಎಲ್ಲಿ ಬೀಳ್ತೀರಾ ಅಲ್ವಾ? ಬೀಳ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಯಾರಾದ್ರೂ ಆಧ್ಯಾತ್ಮಿಕವಾಗಿ ಬೆಳಿಬೇಕಂತಂದ್ರೆ ಈಗಲೂ ಕೂಡ ಗುಜರಾತ್ ಕಡೆ, ಆ ಕಡೆ ನಾರ್ತ್ ಇಂಡಿಯಾ ಕಡೆ ಎಲ್ಲ ಸ್ವಲ್ಪ ಕಲ್ಚರ್ ಇದೆ, ಹಿರಿಯರನ್ನ ಕಂಡ್ರೆ ಕಾಲಿಗೆ ಬೀಳ್ತಾರೆ. ನಮ್ಮಲ್ಲಿ ಆ ಒಂದು ಪದ್ಧತಿನ ಬಿಟ್ಬಿಟ್ಟಿದ್ದೀವಿ. ಮತ್ತೊಮ್ಮೆ ಅದನ್ನು ಮೈಗೂಡಿಸ್ಕೊಂಡ್ರೆ ಒಳ್ಳೇದು. ಸರಿನಾ? ನಿಮಗೆ ಗೊತ್ತಿರ್ತಕ್ಕಂಥವ್ರಿಗೆ ಬೀಳ್ರಿ, ಯಾರ್ಯಾರಿಗೂ ಹೋಗಿ ಬೀಳ್ಬೇಡಿ. ನಾಚಿಕೆ ಆಗುತ್ತೆ, ನಂಗೆ ಹಿಂಜರಿಕೆ ಆಗುತ್ತೆ, ಬೇಡ, ಪರವಾಗಿಲ್ಲ. ಅರ್ಥ ಆಯ್ತು? ಸರಿ, ಇಷ್ಟು ಹಿನ್ನೆಲೆಯಿಂದ ಮುಂದಕ್ಕೆ ಹೋಗೋಣಂತೆ. ಎಲ್ಲಿದೆ ಅಂತ ಹೇಳಿದಿರ ಯಾರಾದರೂ?
ಎರಡನೇ ಪೇಜ್ನಲ್ಲಿ ಒಂದು ಪ್ಯಾರಾಗ್ರಾಫ್ ಆಗಿತ್ತು ಅಂತ ಅನ್ಕೊಳ್ತೀನಿ. ದಟ್ಸ್ ವಾಟ್ ಐ ರಿಮೆಂಬರ್ ಅಲ್ವಾ? ಸೆಕೆಂಡ್ ಪೇಜ್, ದ ಗ್ಯಾಪ್ ಬಿಟ್ವೀನ್ ನೋಯಿಂಗ್ ಅಂಡ್ ಬೀಯಿಂಗ್ ವಾಸ್ ದ ವೂಂಡ್ ದಟ್ ಹಿ ಕ್ಯಾರಿಡ್. ಅವನಿಗೆ ಗೊತ್ತಿತ್ತು, ಆದರೆ ಅದೇನು ಗೊತ್ತಿತ್ತೋ ಅದು ಅವನಾಗಿರಲಿಲ್ಲ. ಸೆಕೆಂಡ್ ಪೇಜ್ ನಂಬರ್ 2. ಸೊ ಅಲ್ಲಿಂದ ಮುಂದುವರ್ಸ್ಕೊಂಡು ಹೋಗೋಣ. He had performed all the traditional rituals correctly, funded the yagnas, and honored the teachers. But the Vishayas, the objects of senses, the pleasures and prerequisites of royal life still pulled at him like a current. ಅವನು ಸಾಕಷ್ಟು ಮಟ್ಟಿಗೆ ಹೋಮ ಹವನ ಯಜ್ಞಗಳೆಲ್ಲ ಮಾಡಿದ್ದ, ಸಾಕಷ್ಟು ಮಟ್ಟಿಗೆ ಆಚಾರ ವಿಚಾರಗಳನ್ನು ಮಾಡಿದ್ದ, ಬೇರೆ ಬೇರೆ ಗುರುಗಳಿಗೆ ಅವ್ರಿಗೆಲ್ಲರೂ ಕೂಡ ನಮಸ್ಕಾರ ಮಾಡಿದ್ದ, ಅವರಿಂದ ವಿದ್ಯೆಯನ್ನು ಕಲ್ತ್ಕೊಂಡಿದ್ದ. ಆದರೆ ವಿಚಾರಗಳಿತ್ತಲ್ಲ, ವಿಷಯಗಳಿದೆಯಲ್ಲ, ಆ ವಿಷಯಗಳು ಅವನ ಮನಸ್ಸನ್ನ ಯಾವಾಗಲೂ ಕಾಡ್ತಾ ಇತ್ತು. ವಿಷಯಗಳು ಅಂತಂದ್ರೆ ಆಬ್ಜೆಕ್ಟ್ಸ್ ಆಫ್ ಸೆನ್ಸಸ್. ನಾವಾಗಲೇ ಆಬ್ಜೆಕ್ಟ್ಸ್ ಆಫ್ ಸೆನ್ಸಸ್ ಅಂತ 5 ಹೇಳಿದೆ. ಯಾರಾದ್ರೂ ರಿಪೀಟ್ ಮಾಡ್ತೀರಾ? 5 ಹೇಳಿದೆ. ಅಂದ್ರೆ ಸೈಟ್, ಆಮೇಲೆ ಸ್ಮೆಲ್. ಕನ್ನಡದಲ್ಲಿ ಜ್ಞಾಪಕ ಇಟ್ಕೊಳ್ಳೋದು ಸುಲಭ. ಶಬ್ದ ರೂಪ ಸ್ಪರ್ಶ ರಸಗಂಧ. ಶಬ್ದ ರೂಪ ಸ್ಪರ್ಶ ರಸಗಂಧ. ಇಟ್ಸ್ ವೆರಿ ಈಸಿ ಇನ್ ಕನ್ನಡ ಟು ರಿಮೆಂಬರ್. ಶಬ್ದ ರೂಪ ಸ್ಪರ್ಶ ರಸಗಂಧ. These are the 5 objects of senses. They pull us both at the subtle body level and also at the gross body level. At the gross body level ಏನಾಗುತ್ತೆ, ಹೊರಗಡೆ ಇರ್ತಕ್ಕಂಥ ವಿಚಾರಗಳಿಗೇನಿದೆ, ಹೊರಗಡೆ ಇರ್ತಕ್ಕಂಥ ವಸ್ತುಗಳೇನಿದೆ, ಅದರಲ್ಲಿ ಈ ಶಬ್ದ ರೂಪ ಸ್ಪರ್ಶ ರಸಗಂಧದಲ್ಲಿ ನಾವು ಒಡನಾಡ್ತೀವಿ. We use these objects to actually interact with the objects of the world. ಈ 5 ಇಲ್ಲದೆ ಇದ್ರೆ ನಿಮಗೆ ಹೊರಗಡೆ ಇರ್ತಕ್ಕಂಥ ಪ್ರಪಂಚದ ವಸ್ತುಗಳ ಜೊತೆಗೆ ಒಡನಾಡ್ಲಿಕ್ಕೆ ನಿಮ್ಗೆ ಅವಕಾಶನೇ ಇಲ್ಲ. ಸರಿ, ಯಾರಿಗೋ ಕಣ್ಣಿಲ್ಲ ಅಂತ ಇಟ್ಕೊಳ್ರಿ. ಕಣ್ಣು ಇಲ್ಲದೆ ಇದ್ದಾಗ ಏನ್ ನೋಡ್ತಾರೆ ಹೊರಗಡೆ ಪ್ರಪಂಚದಲ್ಲಿ? ಏನು ನೋಡ್ಲಿಕ್ಕೆ ಆಗಲ್ಲ. ಸೊ ಒಡನಾಡ್ಲಿಕ್ಕೆ ಆಗದೇ ಇಲ್ಲ. ಕಿವಿ ಇಲ್ಲ ಅಂತ ಇಟ್ಕೊಳ್ರಿ, ಏನ್ ಕೇಳ್ತಾರೆ? ಸೊ ಈ ಶಬ್ದ ರೂಪ ಸ್ಪರ್ಶ ರಸಗಂಧ ಇದೆಯಲ್ಲ, ಇದೇ ನಮ್ಮ ಜಗತ್ತಿನ ವಸ್ತುಗಳ ಜೊತೆಗೆ ಒಡನಾಡ್ಲಿಕ್ಕೆ ಬುನಾದಿ. ದಟ್ ಈಸ್ ದ ಬೇಸಿಸ್ ಆನ್ ವಿಚ್ ವಿ ಆಕ್ಚುಲಿ ಇಂಟರಾಕ್ಟ್ ವಿತ್ ವರ್ಲ್ಡ್ಲಿ ಆಬ್ಜೆಕ್ಟ್ಸ್. ಇವನ್ ರಾಜ ಬೇರೆ. ರಾಜನಿಗೆ ಎಲ್ಲ ವಸ್ತುಗಳು ಅವನು ಬೇಕಾದಾಗ ಸಿಗುತ್ತೆ. ಹಾಗಾಗಿ ಆ ವಸ್ತುಗಳು ಇವನ ಮನಸ್ಸನ್ನು ಹಿಡಿದಿಟ್ಟಿದೆ. ಸರಿನಾ? ಹಿ ಹ್ಯಾಡ್ ಅಬಂಡೆನ್ಸ್ ಯಟ್ ಕ್ರೇವ್ಡ್ ಮೋರ್. ಸಾಕಷ್ಟಿತ್ತು ಅವನಿಗೆ. 40,000 ರಾಜ್ಯಗಳನ್ನು ಆಳ್ತಾ ಇದ್ದ, ಆದ್ರೆ ಇನ್ನೂ ಬೇಕು ಅಂತ ಅನಿಸ್ತಾ ಇತ್ತು. ಹಿ ಹ್ಯಾಡ್ ಇಂಟರ್ಮಿಟೆಂಟ್ ಪೀಸ್ ಯಟ್ ಲಾಸ್ಟ್ ಇಟ್ ಡೈಲಿ. ಅದಕ್ಕೆ ನಾ ಹೇಳಿದ್ದು, ಆಧ್ಯಾತ್ಮಿಕ ಜ್ಞಾನ ಇದ್ದಿದ್ರಿಂದ ಅವಾಗ ಅವನಿಗೆ ಶಾಂತಿ ಸಿಗದ್ದು. ನಿರಂತರವಾದಂಥ ಶಾಂತಿ ಸಿಗ್ತಾ ಇರಲಿಲ್ಲ. ಹಿ ವಾಸ್ ನಾಟ್ ಗೆಟಿಂಗ್ ಪರ್ಮನೆಂಟ್ ಪೀಸ್. ಹಿ ವಾಸ್ ಗೆಟಿಂಗ್ ಪೀಸ್ ಆನ್ ಅಂಡ್ ಆಫ್. ಅವಾಗ ಶಾಂತಿ ಸಿಗುತ್ತೆ. ದೆನ್ ಒನ್ ಮಾರ್ನಿಂಗ್ ಎ ಯಂಗ್ ಸೇಜ್ ನೇಮ್ಡ್ ಅಷ್ಟವಕ್ರ ಕೇಮ್ ಬಿಫೋರ್ ಹಿಮ್. ಒಂದು ದಿವಸ ಬೆಳಗ್ಗೆ ಒಬ್ಬ ಹದಿಹರಿಯವನಾದಂಥ ಈ ಅಷ್ಟವಕ್ರ ಅವನ ಮುಂದೆ ಬರ್ತಾನೆ. ದ ಸೇಜಸ್ ಬಾಡಿ ವಾಸ್ ಟ್ವಿಸ್ಟೆಡ್ ಇನ್ 8 places ಅಂಡ್ ಬೆಂಡ್ ಅಟ್ ಎವ್ರಿ ಜಾಯಿಂಟ್. ಸೊ ಅವನ ದೇಹ 8 ಕಡೆ ವಕ್ರವಾಗಿತ್ತು, ಮತ್ತೆ ಎಲ್ಲೆಲ್ಲಿ ಕೀಲುಗಳಿರುತ್ತೋ ಅಲ್ಲೆಲ್ಲ ಬೆಂಡ್ ಆಗಿತ್ತು. ವಿತ್ ಎ ಫಿಗರ್ ದಟ್ ಮೇಡ್ ಲೆಸರ್ ಮೆನ್ ಲುಕ್ ಅವೇ. ಸೊ ಎಷ್ಟೋ ಜನ ಅವನನ್ನು ನೋಡಿದ್ರೆ ಅವನ ಕಡೆ ಗಮನನೇ ಕೊಡ್ತಿರ್ಲಿಲ್ಲ. ಇವನೇನಪ್ಪ ಹಿಂಗಿದ್ದಾನೆ ಅಂತ ಕಣ್ಣು ಆ ಕಡೆ ತಿರ್ಗಿಸ್ಕೊಂಡು ಹೋಗೋದು. ಯಟ್ ಜನಕ ಲುಕ್ ಡೈರೆಕ್ಟ್ಲಿ ಅಟ್ ಹಿಮ್. ಜನಕ ನೇರವಾಗಿ ಅವನನ್ನು ನೋಡ್ತಾನೆ. ಜನಕ ನೇರವಾಗಿ ನೋಡ್ಲಿಕ್ಕೆ ಸಾಧ್ಯ ಯಾಕಾಯ್ತು ಅಂತಂದ್ರೆ, ಜನಕ್ಕೆ ಒಂದಿಷ್ಟು ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ದೇಹ ಎಷ್ಟೇ ವಕ್ರವಾಗಿರ್ಬೋದು, ಅವರಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಡೈರೆಕ್ಟ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಉಂಟು ಅವನಿಗೆ. ಯಾರು ದೇಹದ ಕಡೆ ಗಮನ ಕೊಡುವಂತ ಸ್ಥಿತಿಲಿ ಇರ್ತಾರೋ ಅವ್ರು ದೇಹದ ಕಡೆ ಗಮನ ನೋಡ್ತಾರೆ, ಆ ಕಡೆ ಹೊರಟೋಗ್ತಾರೆ. ಆದ್ರೆ ಜನಕ್ಕೇನಿಗೆ ದೇಹವನ್ನು ಮೀರಿ ನೋಡುವಂತ ಒಂದು ಕೆಪಬಿಲಿಟಿ ಬಂದಿದೆ, ಯಾಕೆಂದ್ರೆ ಅವನಿಗೆ ಆಧ್ಯಾತ್ಮಿಕ ಹಿನ್ನೆಲೆ ಇದೆಯಲ್ಲ. ಸೊ ಹಿ ಲುಕ್ಸ್ ಅಟ್ ಹಿಮ್ ಡೈರೆಕ್ಟ್ಲಿ. ನೋಡ್ಕೊಂಡು ಅವನ್ನ ಕೇಳ್ತಾನೆ. ಆಸ್ ಗ್ರೇಟ್ ಸೀಕರ್ಸ್ ರೆಕಗ್ನೈಸ್ ದ ಮೆಡಿಸಿನ್ ರಿಗಾರ್ಡ್ಲೆಸ್ ಆಫ್ ಇಟ್ಸ್ ಕಂಟೈನರ್. ಅವನು ನೋಡಿದ ತಕ್ಷಣ ಇವನಲ್ಲಿ ನನಗೆ ಕಲಿಯುವಂಥದ್ದು ಏನೋ ಇದೆ ಅಂತ ಜನಕನಿಗೆ ಅನಿಸ್ತು. ಸರಿನಾ? ಮಾತ್ರೆ ಯಾವ್ದ್ರಲ್ಲಾದ್ರೂ ಇರಲಿ, ಟೀಚರ್ ಗೊತ್ತಿದ್ರೆ ಯಾವ ಮಾತ್ರೆ ಅಂತ, ಅದು ಮಾತ್ರೆ ಯಾವ ಪಾತ್ರೆಲಿದ್ರು ಕೂಡ ಅದನ್ನ ನೋಡಿ ಸರಿಯಾಗಿ ಅದನ್ನು ಕೊಡ್ತಾರೆ ಟ್ರೀಟ್ಮೆಂಟ್. ಅದೇ ತರ ಹಿ ಆಸ್ಟ್ ಅಷ್ಟವಕ್ರನ್ ಕೇಳ್ತಾರೆ, ಹೌ ಡಸ್ ಎ ಮ್ಯಾನ್ ಬಿಕಮ್ ಫ್ರೀ? ಮನುಷ್ಯ ಮುಕ್ತಿ ಪಡ್ಕೊಳ್ಳೋದು ಹೇಗೆ? ಹೌ ಡಸ್ ಎ ಮ್ಯಾನ್ ಬಿಕಮ್ ಫ್ರೀ?
ಫ್ರೀ ಅಂತಂದ್ರೆ ಇಲ್ಲಿ ಸ್ವಾತಂತ್ರ್ಯ ಪಡ್ಕೊಳ್ಳೋದು ಅನ್ನೋದು ಕೂಡ ಆಗತ್ತೆ. ಸ್ವಾತಂತ್ರ್ಯ ಪಡ್ಕೊಳ್ಳೋದು ಅಂತ. ದ ಕ್ವಶನ್ ಹ್ಯಾಡ್ ವೇಟ್. ಅದರಲ್ಲಿ ಆ ಕ್ವಶದಲ್ಲಿ ಆ ಪ್ರಶ್ನೆಯಲ್ಲಿ ತೂಕ ಇತ್ತು. ಇಟ್ ವಾಸ್ ಎ ಕ್ವಶನ್ ಹಿಸ್ ಟ್ರೆಜರಿ ಆಫ್ ದ ನಾಲೆಜ್ ಕುಡ್ ನಾಟ್ ಆನ್ಸರ್. ಈಗ ಆಲ್ರೆಡಿ ಜನಕನಿಗೆ ಸಾಕಷ್ಟು ಮಟ್ಟಿಗೆ ಆಧ್ಯಾತ್ಮ ಗೊತ್ತಿದೆ ಅಂತ ಹೇಳಿದ್ವಲ್ಲ, ಆ ಗೊತ್ತಿರತಕ್ಕಂಥ ಆಧ್ಯಾತ್ಮಿಕ ಜ್ಞಾನ ಅವನಿಗೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಕೊಟ್ಟಿದ್ದಿದ್ರೆ ಅವನು ಅಷ್ಟವಕ್ರನ್ ಕೇಳುವಂತ ಸಾಧ್ಯತೆ ಆದ್ರೆ ಹೆಂಗ್ ಬರ್ತಿತ್ತು? He doesn't have the answer with the fund of knowledge that he's got. So he is asking Ashtavakra, how can a man become free? ಒಬ್ಬ ಮನುಷ್ಯ ಫ್ರೀ ಹೆಂಗಾಗ್ಲಿಕ್ಕೆ ಸಾಧ್ಯ, ಸ್ವತಂತ್ರ ಹೆಂಗಾಗ್ಲಿಕ್ಕೆ ಸಾಧ್ಯ? And the one door his 40,000 kingdoms could not open. 40,000 ರಾಜ್ಯಗಳನ್ನ ಏನು ಆಳ್ತಾ ಇದ್ದ, ಆ ರಾಜ್ಯಗಳ ಆಳುವಿಕೆ ಅವನಿಗೆ ಈ ದಾರಿನ, ಈ ಬಾಗಿಲನ್ನ ತೆಗಿತಾ ಇರಲಿಲ್ಲ. ಹಾಗಾಗಿ ಈ ಪ್ರಶ್ನೆ ತಗೊಂಡು ಅಷ್ಟವಕ್ರನ ಹತ್ರ ಹೋಗ್ತಾನೆ. ಈಗ ಅವರಿಬ್ಬರಲ್ಲಿ ಸಂಭಾಷಣೆ ಶುರು ಆಗುತ್ತೆ. ದ ಡೈಲಾಗ್ ನೌ ಸ್ಟಾರ್ಟ್ಸ್. ದ ಕಿಂಗ್ ಆಸ್ ದ ಕ್ವಶನ್ ಲೈಕ್ ಎ ಫಾಸ್ಟ್ ಬೌಲರ್ ಡೆಲಿವರಿಂಗ್ ಎ ಬೌನ್ಸರ್. ಒಬ್ಬ ವೇಗ ಬೌಲರ್ ಇರ್ತಾನೆ, ವೇಗಿ ಬೌಲಿಂಗ್ ಮಾಡ್ತಾ ಇದ್ದಾನೆ, ಬೌನ್ಸರ್ ಹಾಕ್ತಾನೆ, ಅಂದ್ರೆ ತಲೆ ಮೇಲೆ ಹೋಗುವಂಥದ್ದು, ತಲೆಗೆ ಪೆಟ್ಟ ಮಾಡುವಂಥದ್ದು, ತಲೆ ಮೇಲೆ ಹೋಗುವಂಥ ಒಂದು ರೀತಿಯಾದಂಥ ಚೆಂಡನ್ನು ಎಸಿತಾನೆ. ಏನ್ ಕೇಳ್ತಾನೆ ಪ್ರಶ್ನೆ? ಹೌ ಡಸ್ ಒನ್ ಗೇನ್ ಟ್ರೂ ನಾಲೆಜ್? ನಿಜವಾದಂಥ ಜ್ಞಾನನ ಪಡ್ಕೊಳ್ಳೋದು ಹೇಗೆ? ಮೊದಲನೇ ಪ್ರಶ್ನೆ. ಹೌ ಡಸ್ ಒನ್ ಅಟೈನ್ ಲಿಬರೇಷನ್? ಮುಕ್ತಿಯನ್ನು ಗಳಿಸ್ಕೊಳ್ಳೋದು ಹೇಗೆ? ಎರಡನೇ ಪ್ರಶ್ನೆ. ಅಂಡ್ ಹೌ ಡಸ್ ಒನ್ ಡೆವಲಪ್ ಡಿಟ್ಯಾಚ್ಮೆಂಟ್? ಅಂಟುವಿಕೆಯಿಂದ ನಮ್ಮನ್ನು ನಾವು ಬಿಡಿಸ್ಕೊಳ್ಳೋದು ಹೇಗೆ? ಡಿಟ್ಯಾಚ್ಮೆಂಟ್. ಅಂಟುವಿಕೆಯಿಂದ ಬಿಡಿಸ್ಕೊಂಡ್ರೆ ಡಿಟ್ಯಾಚ್ಮೆಂಟ್, ಅಟ್ಯಾಚ್ಮೆಂಟ್ ಇಂದ ಬಿಡಿಸ್ಕೊಂಡ್ರೆ ಡಿಟ್ಯಾಚ್ಮೆಂಟ್. ಇದನ್ನ ಹೇಗೆ ಮಾಡ್ಕೊಳ್ಳೋದು? ಈ 3 ಪ್ರಶ್ನೆನ ಕೇಳ್ತಾನೆ. ಯಾಕೆ ಹೇಳಿ? ಈ 3 ಪ್ರಶ್ನೆ ಯಾಕೆ ಕೇಳ್ದ ಹೇಳ್ರಿ? ಎಸ್ಪೆಷಲಿ 3ನೇ ಪ್ರಶ್ನೆ ಯಾಕೆ ಕೇಳ್ದ? ಅವನು ಏನ್ ಸಮಸ್ಯೆ ಇದೆ? ಹಿಂದಿನ ಪೇಜಲ್ಲಿ ಓದಿದ್ವಲ್ಲ. ಆಗಾಗ ಅವನಿಗೆ ನಾಲೆಡ್ಜ್ ಇದ್ರೂ ಹಿ ವಾಸ್ ಅಟ್ಯಾಚ್ ಟು ದೋಸ್ ಸೆನ್ಸಸ್, ಅಟ್ರಾಕ್ಟೆಡ್ ಬೈ ಇಟ್. ಸೊ ಇಂದ್ರಿಯ ವಸ್ತುಗಳಿಗೆ ಅವನು ಅಂಟ್ಕೊಂಡಿರ್ತಾನೆ. ಆ ಅಂಟುವಿಕೆಯಿಂದ ಬಿಡಿಸ್ಕೋಬೇಕು. ಹಿ ಇಸ್ ಅಟ್ಯಾಚ್ ಟು ದ ಸೆನ್ಸ್ ಆಬ್ಜೆಕ್ಟ್ಸ್, ದಟ್ ಇಸ್ ದ ವಿಷಯಾಸ್. ಹಿ ವಾಂಟ್ಸ್ ಟು ಡಿಟ್ಯಾಚ್ ಫ್ರಮ್ ದೋಸ್ ಸೆನ್ಸ್ ಆಬ್ಜೆಕ್ಟ್ಸ್. ಹೆಂಗ್ ಮಾಡೋದು ಅಂತ ಕೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಸೊ ಇಟ್ ಇಸ್ ರೆಲೆವೆಂಟ್. ಈ ಪೇಜ್ನಲ್ಲಿ ಇರೋದು. ಅದಕ್ಕೆ ಆ ಪ್ರಶ್ನೆ ಕೇಳಿದ್ರು, ಹೆಂಗ್ ನಾನು ಬಿಡಿಸ್ಕೊಳ್ಳೋದು? ಈ ಇಂದ್ರಿಯ ವಸ್ತುಗಳಿಂದ ಹೆಂಗ್ ಬಿಡಿಸ್ಕೊಳ್ಳೋದು? ಈ ಅಂಟುವಿಕೆಯಿಂದ ಹೆಂಗ್ ಬಿಡಿಸ್ಕೊಳ್ಳಿ ನಾನು? ದಯವಿಟ್ಟು ಹೇಳಿ ಅಂತ ಹೇಳ್ತಾನೆ. ದ ಸೇಜ್ ರೆಸ್ಪಾಂಡೆಡ್ ವಿತ್ ಎ ಶಾಟ್ ದಟ್ ಕ್ಲಿಯರ್ಡ್ ದ ಬೌಂಡ್ರಿ. ಏನ್ರಿ ಅದು 3 ಇನ್ನೊಂದ್ಸತಿ ಹೇಳ್ತೀರಾ? ಜ್ಞಾನ ಹೇಗೆ ಪಡೆಯೋದು? ಒಂದು ನಿಜವಾದಂತ ಜ್ಞಾನ ಹೇಗೆ ಪಡೆಯೋದು? ಜ್ಞಾನ ಅಂತಲ್ಲ, ನಿಜವ ಇಂದ್ರಿಯ ಗೋಚರ ಅಲ್ಲ, ಇಂದ್ರಿಯಕ್ಕೆ ಮೀರಿದಂತ ಜ್ಞಾನ, ಅದು ನಿಜವಾದಂತ ಜ್ಞಾನ. ನಿಜವಾದಂತ ಜ್ಞಾನ ಹೇಗೆ ಪಡೆಯೋದು? ಮುಕ್ತಿ ಹೇಗೆ ಗಳಿಸ್ಕೊಳ್ಳೋದು? ಅಂಟುವಿಕೆಯಿಂದ ನಮ್ಮನ್ನು ನಾವು ಹೇಗೆ ಬಿಡಿಸ್ಕೊಳ್ಳೋದು? ಈ 3 ಪ್ರಶ್ನೆ ಅವನು. ಸೊ ಅಷ್ಟವಕ್ರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ ಮಾಡ್ತಾ ಒಂದೇ ಶಾಟ್ ಹೊಡಿತಾರೆ. ಹೆಂಗ್ ಶಾಟ್ ಹೊಡಿತಾರೆ ಅಂದ್ರೆ ಬೌಂಡ್ರಿ ದಾಟ್ ಹೋಗುತ್ತೆ ಬಾಲಿಗೆ. ಒಂದೇ ಶಾಟ್. What followed was a match between the 2 spiritual giants and the scoreboard that changed everything. ಸೊ ಇಬ್ರು ಆಟ ಆಡ್ತಾ ಇದ್ದಾರೆ, ಒಬ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಒಬ್ರು ಬೌಲಿಂಗ್ ಮಾಡ್ತಾ ಇದ್ದಾರೆ, ಇಬ್ರಿಗೂ ಮ್ಯಾಚ್ ಆಗುತ್ತೆ, ಸ್ಕೋರ್ ಬೋರ್ಡ್ ಚೇಂಜ್ ಆಗ್ತಾ ಹೋಗುತ್ತೆ. ಸರಿನಾ? ಅಷ್ಟವಕ್ರ ಡಿಡ್ ನಾಟ್ ಪ್ರಿಸ್ಕ್ರೈಬ್ ಮೆಡಿಟೇಷನ್ ಟೆಕ್ನಿಕ್ಸ್ ಆರ್ ಸ್ಕ್ರಿಪ್ಚರಲ್ ಸ್ಟಡಿ. ಅಷ್ಟವಕ್ರ ಈ ಒಂದು ಆಧ್ಯಾತ್ಮಿಕ ಪುಸ್ತಕ ಓದು ಅಂತಾನೂ ಹೇಳಿಲ್ಲ, ಈ ರೀತಿ ಧ್ಯಾನ ಮಾಡು ಅಂತಾನೂ ಹೇಳ್ಕೊಡ್ಲಿಲ್ಲ, ಎರಡೂ ಮಾಡಲಿಲ್ಲ. ನಾಟ್ ಡಿಡ್ ಹಿ ರೆಕಮೆಂಡ್ ಪಿಲ್ಗ್ರಿಮೇಜ್ ಆರ್ ಆಸ್ಟರಿಸಿ. ಈ ರೀತಿ ನೀನು ತಪಸ್ ಮಾಡಬೇಕು, ಸನ್ಯಾಸ ತಗೋಬೇಕು, ಅಥವಾ ನೀನು ಬೇರೆ ಬೇರೆ ಪುಣ್ಯ ಸ್ಥಳಗಳಿಗೆ ಹೋಗಿ ನೀನು ವೀಕ್ಷಣೆ ಮಾಡಬೇಕು, ಇದು ಯಾವುದನ್ನು ಹೇಳಲ್ಲ, 4 ಹೇಳಲ್ಲ. ನೋ ಆಸ್ಟರಿಟೀಸ್. ಆಸ್ಟರಿಟೀಸ್ ಅಂದ್ರೆ ನೀವು ತ್ಯಾಗ ಮಾಡ್ತಕ್ಕಂಥದ್ದು. ಬರ್ತಾ ಇದೆ, ವ್ರತಗಳೆಲ್ಲ ಮಾಡ್ತಾರಲ್ಲ, ನಾವು ಊಟ ಬಿಟ್ಟಿರ್ತೀನಿ, ನಿದ್ದೆ ಬಿಟ್ಟಿರ್ತೀನಿ, ಅದೆಲ್ಲ ಆಸ್ಟರಿಟೀಸ್. ಅದನ್ನು ಮಾಡು ಅಂತಲೂ ಹೇಳಲ್ಲ ಅವನು. ಪುಣ್ಯ ಸ್ಥಳಗಳಿಗೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಬ ಅಂತಲೂ ಹೇಳಲ್ಲ. ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದು ಅಂತಲೂ ಹೇಳಲ್ಲ. ಜೊತೆಗೆ ಇಂತಿಂಥ ರೀತಿಯಲ್ಲಿ ಧ್ಯಾನ ಮಾಡು ಅಂತ ಕೂಡ ಏನು ಹೇಳಲ್ಲ, ಯಾವುದನ್ನು ಹೇಳಲ್ಲ. ಹಾಗಾದ್ರೆ ಏನು ಹೇಳ್ತಾನೆ ಉತ್ತರ? ಹಿ ಆಫರ್ಡ್ ಎ ಶಾರ್ಪ್ ವಾರ್ನಿಂಗ್ ಅಂಡ್ ಎ ಕಂಪ್ಲೀಟ್ ಮೆಡಿಸಿನ್ ಇನ್ ದ ಸೇಮ್ ಬ್ರೆತ್. ಒಂದು ರೀತಿಯಾದಂಥ ಸಂಪೂರ್ಣವಾದಂಥ ಎಚ್ಚರಿಕೆ ಕೊಡ್ತಾನೆ. ಎಚ್ಚರಿಕೆ ಕೊಟ್ಟು ಒಂದು ರೀತಿಯಾದಂಥ ಔಷಧಿ ಕೊಡ್ತಾನೆ, ಪರಿಪೂರ್ಣವಾದಂಥ ಒಂದು ಔಷಧಿ. ಏನ್ ಹೇಳ್ತಾನೆ? ಇಫ್ ಯು ಆರ್ ಸೀಕಿಂಗ್ ಲಿಬರೇಷನ್ ಮೈ ಸನ್, ಶನ್ ದ ಆಬ್ಜೆಕ್ಟ್ ಆಫ್ ಸೆನ್ಸಸ್ ಲೈಕ್ ಪಾಯ್ಸನ್. ನೀನು ಮುಕ್ತಿಯನ್ನು ಗಳಿಸ್ಕೋಬೇಕು ಅಂತಿದ್ರೆ, ಮುಕ್ತಿಗಾಗಿ ಆಸೆ ಪಡ್ತಾ ಇದ್ರೆ, ಇಂದ್ರಿಯ ವಸ್ತುಗಳೆಲ್ಲ ಇದೆಯಲ್ಲ, ಆ ವಸ್ತುಗಳನ್ನ ವಿಷವಾಗಿ ಪರಿಗಣಿಸು ಅಂತ ಹೇಳ್ತಾ ಇದ್ದಾರೆ.
ಕನ್ಸಿಡರ್ ಆಲ್ ದ ಸೆನ್ಸ್ ಆಬ್ಜೆಕ್ಟ್ಸ್ ಆಸ್ ಅ ಪಾಯ್ಸನ್, ವಿಷ. ಪ್ರಾಕ್ಟೀಸ್ 5 ಹೇಳ್ತಾನೆ. ಪ್ರಾಕ್ಟೀಸ್ ಫರ್ಗಿವ್ನೆಸ್, ಸಿನ್ಸಿಯರಿಟಿ, ಕಂಪ್ಯಾಷನ್, ಕಂಟೆಂಟ್ಮೆಂಟ್ ಅಂಡ್ ಟ್ರೂತ್ಫುಲ್ನೆಸ್ ಲೈಕ್ ನೆಕ್ಟರ್. ಅಮೃತದ ತರ, ಜೇನಿನ ತರ ಅಥವಾ ಅಮೃತದ ತರ ಈ 5ನ್ನ ನೀನು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾನೆ. ಕಣ್ಮುಚ್ಕೊಂಡು ಕೂತ್ಕೊಂಡಲ್ಲ, ನಿನ್ನ ದಿನನಿತ್ಯದ ಜೀವನದಲ್ಲಿ ಇದನ್ನ 5ನ್ನ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾನೆ. ಏನು 5ನ್ನ ಅಭ್ಯಾಸ ಮಾಡಬೇಕು? ಫರ್ಗಿವ್ನೆಸ್, ಎಲ್ಲರನ್ನು ಕ್ಷಮಿಸಬೇಕು ಮೊದಲನೇದು. ಎರಡನೇದು ಸಿನ್ಸಿಯರಿಟಿ. ಏನು ಹೇಳ್ತೀರಿ ಕನ್ನಡದಲ್ಲಿ ಸಿನ್ಸಿಯರಿಟಿಗೆ? ಎಲ್ಲ ಕನ್ನಡ ಪಂಡಿತರು ಯಾರು? ಪ್ರಾಮಾಣಿಕತೆ. 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 ಪ್ರಾಮಾಣಿಕತೆ ಅಂದ್ರೆ ಟ್ರೂತ್ಫುಲ್ನೆಸ್ ಆಗಲ್ವಾ? ಅದು ಸತ್ಯವಂತರಾಗಿದೆ ಅಂತ ಹೇಳ್ತೀರಾ ಅದಕ್ಕೆ? ಪ್ರಾಮಾಣಿಕತೆ ಸಿನ್ಸಿಯರ್ ಆಗಿದೆ, ಪ್ರಾಮಾಣಿಕರಾಗಿದೆ ಸತ್ಯ ಸತ್ಯ ಅಲ್ಲ. ಅದಕ್ಕೆ ಎರಡಕ್ಕೂ ಸತ್ಯ ಅಂತ ಉಪಯೋಗಿಸ್ತೀವಿ. ಅದಕ್ಕೆ ನಾನು ಹೇಳಿದ್ದು ಪ್ರಾಮಾಣಿಕತೆ ಅಂತ ಇಟ್ಕೊಳ್ರಿ ಇಲ್ಲಿ, ಯಾಕಂದ್ರೆ ಮುಂದಕ್ಕೆ ಮತ್ತೆ ಸತ್ಯ ಬರುತ್ತೆ. ಕಂಪ್ಯಾಷನ್, ಎಲ್ಲರ ಮೇಲೂ ಕೂಡ ದಯೆ ಗುಣ ಇರಬೇಕು. ಅವ್ರು ಏನು ಅನುಭವಿಸ್ತಾ ಇದ್ದಾರೆ ಅದನ್ನು ತಿಳ್ಕೊಳ್ಳುವಂಥ ಕೆಪಾಸಿಟಿ ಬೆಳೆಸ್ಕೊಂಡಿರ್ಬೇಕು. ಕಂಟೆಂಟ್ಮೆಂಟ್, ತೃಪ್ತಿನ ಬೆಳೆಸ್ಕೋಬೇಕು. ಟ್ರೂತ್ಫುಲ್ನೆಸ್, ಸತ್ಯತ್ವನ ಬೆಳೆಸ್ಕೋಬೇಕು. ಇದಿಷ್ಟನ್ನು ಕೂಡ ನೀನು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಈಗ ಏನಾಗುತ್ತೆ ಹಾಗಾದ್ರೆ? ಈ 5 ವಸ್ತುಗಳಿದೆಯಲ್ಲ, ಈ 5 ಅಭ್ಯಾಸಗಳಲ್ಲ, 5 ವಸ್ತುಗಳಿದೆಯಲ್ಲ, ಇಂದ್ರಿಯ ವಸ್ತುಗಳು, ಅದೇನ್ ಮಾಡುತ್ತೆ ಅಂತ ಮುಂದಕ್ಕೆ ವಿವರಣೆ ಕೊಡ್ತಾನೆ. ದ ಆಬ್ಜೆಕ್ಟ್ಸ್ ಆಫ್ ದ ಸೆನ್ಸಸ್ ಕೀಪ್ ದ ಸೀಕಿಂಗ್ ಮೈಂಡ್ ಪರ್ಪೆಚುಯಲಿ ಸ್ಕ್ಯಾಟರ್ಡ್, ಪ್ರಾಮಿಸಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಡೆಲಿವರಿಂಗ್ ಹಂಗರ್. ಈ ಇಂದ್ರಿಯ ವಸ್ತುಗಳಿದೆಯಲ್ಲ, ಈ ಇಂದ್ರಿಯ ವಸ್ತುಗಳು ನಿರಂತರವಾಗಿ ನಮಗೆ ಖುಷಿ ಕೊಡುತ್ತೆ ಅಂತ ತೋರಿಸುತ್ತೆ. ಆದರೆ ಅವಾಗವಾಗ ನಮಗೆ ತೃಪ್ತಿ ಕೊಡುತ್ತೆ. ಬಟ್ ಕಾಲಕ್ರಮೇಣದಲ್ಲಿ ನಮಗೆ ಹಸಿವು ಜಾಸ್ತಿ ಮಾಡುತ್ತೆ. ಒಂದು ಇಂದ್ರಿಯ ವಸ್ತು ಬಂತು ಅಂತಂದ್ರೆ ಮತ್ತೊಂದು ಬೇಕು ಅಂತ ಅನಿಸುತ್ತೆ. ಅದು ಬಂತು ಅಂತಂದ್ರೆ ಇನ್ನೊಂದು ಬೇಕು ಅಂತ ಅನಿಸುತ್ತೆ. ಹಸಿವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಇಟ್ ಇನ್ಕ್ರೀಸಸ್ ಯುವರ್ ಹಂಗರ್. ಇಟ್ ಗಿವ್ಸ್ ಯು ಟೆಂಪರರಿ ಸ್ಯಾಟಿಸ್ಫ್ಯಾಕ್ಷನ್ ಬಟ್ ಇನ್ಕ್ರೀಸಸ್ ಯುವರ್ ಹಂಗರ್. ಇದರಲ್ಲಿ ಒಂದು ಪಾಯಿಂಟ್ ಭಗವದ್ಗೀತೆಯಲ್ಲಿ ಬರುತ್ತೆ, ಅದನ್ನು ಹೇಳ್ಬಿಡ್ತೀನಿ. ಸಾತ್ವಿಕ ಮತ್ತು ರಾಜಸಿಕವಾದಂಥ ರೀತಿಯಲ್ಲಿ ಖುಷಿ ಪಡೋದು, ಸುಖ ಪಡೋದು ಹೇಗೆ ಅಂತ ಹೇಳ್ತಾನೆ ಕೃಷ್ಣ. ಸಾತ್ವಿಕ ಸುಖ ಅಂದ್ರೆ ಏನು, ರಾಜಸಿಕ ಸುಖ ಅಂದ್ರೆ ಏನು ಅಂತ. ಸಾತ್ವಿಕ ಸುಖ ಅಂತಂದ್ರೆ ಮೊದಲು ವಿಷದ ತರ ಇದ್ದು ಕಾಲಕ್ರಮೇಣದಲ್ಲಿ ಅದು ಅಮೃತವಾಗಿ ಮಾರ್ಪಾಡಾಯ್ತು ಅಂತಂದ್ರೆ ಅದು ಸಾತ್ವಿಕ ಸುಖ. ಗೊತ್ತಾಯ್ತಾ? ರಾಜಸಿಕ ಸುಖ ಅಂತಂದ್ರೆ ಸುಖದಲ್ಲೂ 3 ವೆರೈಟಿ ಉಂಟು. ಕೃಷ್ಣ ಎಲ್ಲಾನು ಡಿವೈಡ್ ಮಾಡ್ತಾನೆ 3 ಆಗಿ. ಸರಿ, ಎರಡನೇದು ಹೇಳ್ತಾನೆ ರಾಜಸಿಕ ಸುಖ ಅಂತಂದ್ರೆ ಮೊದಲು ಅಮೃತದ ತರ ಕಂಡು ತದನಂತರ ವಿಷವಾಗಿ ಮಾರ್ಪಾಡಾಗೋದಿದೆಯಲ್ಲ, ಅದು ರಾಜಸಿಕ ಸುಖ ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ನಮ್ಮ ಈಗಿನ ಸ್ತರದಲ್ಲಿ ಇರ್ತಕ್ಕಂಥ ಜನಗಳು ರಾಜಕೀಯ ಸುಖವನ್ನು ಅರಿಸ್ಕೊಂಡು ಹೋಗ್ತಾರೆ. ಹಾಗಾದ್ರೆ ತಾಮಸಿಕ ಸುಖ ಅಂದ್ರೆ ಏನು? ತಾಮಸಿಕ ಸುಖ ಅಂತಂದ್ರೆ ಯಾರಿಗೆ ಎಷ್ಟೇ ನೋವಾದ್ರೂ ಹಿಂಸೆ ಆದ್ರೂ ಅವರ ನೋವಿನಲ್ಲಿ ಹಿಂಸೆನಲ್ಲಿ ಅವರಿಗೆ ನಾವು ಕೊಡ್ತಕ್ಕಂಥ ಕಷ್ಟದಲ್ಲೇನೆ ನಾವು ಸುಖ ಅನುಭವಿಸಿದ್ರೆ ಅದು ತಾಮಸಿಕ ಸುಖ. If you are going to feel happiness in the troubles that you give, in the difficulties that you create in somebody else's life, and if you torture them and you feel happy about it, that is tamasika sukha. So 3 ರೀತಿಯಾದಂಥ ಸುಖ: ಸಾತ್ವಿಕ ಸುಖ, ರಾಜಸಿಕ ಸುಖ ಮತ್ತು ತಾಮಸಿಕ ಸುಖ. ಸರಿನಾ? ಸರಿ, ಮುಂದಕ್ಕೆ ಹೋಗೋಣ. ಏನಾಗತ್ತೆ? ಈ 5 ಇಂದ್ರಿಯ ವಸ್ತುಗಳ ಕಡೆಗೆ ಮನಸ್ಸನ್ನು ಹರಿಸಿದಾಗ ಮಾನಸಿಕ ಶಕ್ತಿ ಇದೆಯಲ್ಲ, ಅದು ಚದುರಿ ಹೋಗುತ್ತೆ. ಇಟ್ ಗೆಟ್ ಸ್ಕ್ಯಾಟರ್ಡ್, ಪೋಲಾಗ್ಬಿಡುತ್ತೆ. ನಿನ್ನೆ ತಾನೇ ದಾಜಿಯವರು ಮೆಡಿಟೇಷನ್ ಮುಗಿದ್ಮೇಲೆ ಏನು ಹೇಳಿದ್ರು? ಬೆಳಗ್ಗೆ ಅವ್ರು ಇತ್ತೀಚೆಗೆ ಎಷ್ಟು ಸತಿ ಆ ಲೈನ್ನ ಡ್ರಾ ಮಾಡಿದರು. ಬಾಬೂಜಿ ಅವರು ಒಂದೇ ಸತಿ ಅವ್ರ ಕೈ ಮೇಲೆ ಲೈನ್ ಡ್ರಾ ಮಾಡಿದ್ರು. ದಾಜಿಯವರು ಹಲವಾರು ಸತಿ ಲೈನ್ ಡ್ರಾ ಮಾಡ್ಕೊಂಡಿದ್ದಾರೆ ಅಲ್ವಾ? ಎಷ್ಟು ಸತಿ ಅದನ್ನು ಕೇಳಿದೀವಿ ಅಂತ. ಆಲ್ಮೋಸ್ಟ್ ಹಿ ಈಸ್ ಬಿನ್ ರಿಪೀಟಿಂಗ್ ಇಟ್ ಮೆನಿ ಟೈಮ್ಸ್. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್. ನಮ್ಮ ಮಾನಸಿಕ ಶಕ್ತಿ ನಿರಂತರವಾಗಿ ಒಂದೇ ದಿಕ್ಕಿನಲ್ಲಿ ಹರಿತಾ ಇತ್ತು ಅಂತಂದ್ರೆ ನಾವು ನಿರಂತರವಾಗಿ ಆಧ್ಯಾತ್ಮಿಕವಾಗಿ ಬೆಳೀತಾ ಇದ್ದೀವಿ ಅಂತ. ಬಾಬೂಜಿ ಮಾಡಿದ ಇಷ್ಟೇನೆ. ನಿರಂತರವಾಗಿ ಅವರ ಮಾನಸಿಕ ಶಕ್ತಿಯನ್ನ ಅವರ ಗುರುಗಳ ಕಡೆಗೆ ಹರಿಸ್ತಾ ಇದ್ರು. ಅಷ್ಟೇ ಅವ್ರು ಮಾಡಿದ್ರು. ಅವ್ರು ಧ್ಯಾನನೂ ಮಾಡ್ತಿರ್ಲಿಲ್ಲ. ಲಾಲಾಜಿ ಅವ್ರು ಹೇಳ್ತಾರೆ,
ನಾನು ಈಗ ಧ್ಯಾನ ಮಾಡಕ್ಕೆ ಹೇಳಲಿಲ್ಲ, ಯಾಕೆಂತಂದ್ರೆ ಯಾವಾಗಲೂ ನೀನು ನನ್ನ ನೆನೆಸ್ಕೊಳ್ತಾನೆ ಇದ್ದೆ. ನಾನು ಧ್ಯಾನ ಮಾಡೋದು ಹೆಂಗೆ ಅಂತ ಹೇಳಿ ನಿಂಗೆ. ಅದಕ್ಕೆ ನೀನು 2 ನಿಮಿಷ 3 ನಿಮಿಷ ಧ್ಯಾನ ಕೂತ್ಕೊಂಡ್ರು ಧ್ಯಾನ ಮಾಡಬೇಕು ಅಂತ ಹೇಳು ಅಂತ ನನಗೆ ಹೇಳಲಿಕ್ಕೆ ಮನಸ್ಸಾಗಲಿಲ್ಲ ಅಂತ ಹೇಳ್ತಾರೆ. ವೆನ್ ಯು ಆರ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಮೀ, ಆನ್ ವಾಟ್ ಬೇಸಿಸ್ ಶಾಲ್ ಐ ಟೆಲ್ ಯು ಟು ಮೆಡಿಟೇಟ್? So I could not tell you to meditate. I know that you are only meditating for 2-3 minutes, but still I could not ask you to meditate because constantly you are sending the thought current towards me. ನಿನ್ನ ಯೋಚನಾ ಲಹರಿ ಏನಿದೆ, ಯೋಚನಾ ಶಕ್ತಿ ಏನಿದೆ, ಅದನ್ನು ನಿರಂತರವಾಗಿ ನನ್ನ ಕಡೆನೇ ಹರಿಬಿಟ್ಟಿದ್ದೆ ನೀನು. ಹಾಗಿರ್ಬೇಕಾದ್ರೆ ಧ್ಯಾನ ಮಾಡುವಂತ ಯಾವ ಬಾಯಿನಲ್ಲಿ ಹೇಳಿ ನಿಂಗೆ? ಧ್ಯಾನ ಮಾಡೋದು ಯಾಕೆ ಅಂತಂದ್ರೆ ಆ ಒಂದು ಯೋಚನಾ ಶಕ್ತಿ ಏನಿದೆ ಅದನ್ನು ಒಂದೇ ಕಡೆಗೆ ನಿರಂತರವಾಗಿ ಹರಿಸೋದನ್ನ ಕಲಿಯೋದಕ್ಕೋಸ್ಕರನೇ ಧ್ಯಾನ ಮಾಡೋದು. ಯು ಪ್ರಾಕ್ಟೀಸ್ ಮೆಡಿಟೇಷನ್ ಇನ್ ಆರ್ಡರ್ ದಟ್ ಯು ಕ್ಯಾನ್ ಲರ್ನ್ ದಟ್ ಯು ಕ್ಯಾನ್ ಸೆಂಡ್ ದ ಥಾಟ್ ಕರೆಂಟ್ ಟು ಒನ್ ಆಬ್ಜೆಕ್ಟ್ ಓನ್ಲಿ ಕಂಟಿನ್ಯೂಸ್ಲಿ. ಬಾಬೂಜಿ ಅವ್ರಿಗೆ ಆಲ್ರೆಡಿ ಅದು ಕರಗತ ಆಗೋಗಿತ್ತು, ಆಲ್ರೆಡಿ ಅದನ್ನ ಅಭ್ಯಾಸ ಮಾಡ್ತಿದ್ರು. ಮತ್ತು ಅವ್ರಿಗೆ ಧ್ಯಾನದ ಅವಶ್ಯಕತೆ ಏನಿದೆ? ಆಲ್ರೆಡಿ ಅವ್ರು ಥಾಟ್ ಕರೆಂಟ್ ಕಂಟಿನ್ಯೂಸ್ ಒಂದು ಕಡೆನೇ ಕಳಿಸ್ತಾ ಇದ್ರು. ಯಾರ ಕಡೆ ಕಳಿಸ್ತಾ ಇದ್ರು? ಲಾಲಜಿ ಕಡೆನೇ ಕಳಿಸ್ತಾ ಇದ್ರು. ನಿನ್ನೆ ಒಂದು ಪಾಯಿಂಟ್ ಮಾತಾಡ್ಬೇಕಾದ್ರೆ ಒಂದು ವಿಚಾರ ಬಂತು. ಸರಿ, ಬಾಬೂಜಿ ಅವರು ಧ್ಯಾನ ಶುರು ಮಾಡಿದಾಗ ಏನು ಗುರಿ ಇಟ್ಕೊಂಡಿದ್ರು? ನಿನ್ನೆ ನಾನು ಹೇಳಿದೆ, ಯಾರು ನಿನ್ನೆ ಇದ್ದವ್ರು ಹೇಳ್ಬೋದು. ಏನು ಗುರಿ ಇಟ್ಕೊಂಡಿದ್ರು? ಏನು? ಬಾಬೂಜಿ ಅವರು ಏನು ಆಧ್ಯಾತ್ಮಿಕ ಗುರಿಯಾಗಿ ಇಟ್ಕೊಂಡಿದ್ರು? ಗುರುಗಳಲ್ಲಿ ಲಯ ಆಗೋದು. ಗುರುಗಳಲ್ಲಿ ಲಯ ಆಗೋದು. ಕರೆಕ್ಟಾ? ಎಲ್ರಿಗೂ ಜ್ಞಾಪಕ ಇದೆ ಅಲ್ವಾ? ಇದು ಯಾರು ಪ್ರಶಿಕ್ಷಕರಿದ್ದೀರಾ? ರೆಡ್ ಬುಕ್ ಅಲ್ಲಿ ಬರೀತಾರೆ ಬಾಬೂಜಿ ಅವರು 3 ಕೆಲಸ ಮಾಡ್ತಿದ್ದೆ ಒಮ್ಮೆಲೆ ಅಂತ. ಲಾಸ್ಟ್ ಅಲ್ಲಿ ಒಂದು ಲೆಟರ್ ಅಲ್ಲಿ ಇದೆ, ಐ ವಾಸ್ ಡೂಯಿಂಗ್ 3 ಥಿಂಗ್ಸ್ ಸೈಮಲ್ಟೇನಿಯಸ್ಲಿ ಆಲ್ ದ ಟೈಮ್ ಥ್ರೂ ಔಟ್ ಮೈ ಲೈಫ್ ಅಂತ ಹೇಳ್ತಾರೆ. 3 ಥಿಂಗ್ಸ್ ಸೈಮಲ್ಟೇನಿಯಸ್ಲಿ. ಒಂದು, ಯಾವಾಗಲೂ ನಿರಂತರವಾಗಿ ಗುರುಗಳಲ್ಲಿ ಹೆಂಗೆ ಲಯ ಆಗೋದು ಅನ್ನೋದ್ರ ಕಡೆನೇ ಯೋಚನೆ ಮಾಡ್ತಾ ಇದ್ದೆ. ದಟ್ ವಾಸ್ ಹಿಸ್ ಗೋಲ್, ಹೌ ಟು ಮರ್ಜ್ ಇನ್ ದ ಗುರು. ಅದು ಮಾಡಬೇಕಾದ್ರೆ ಗುರುಗಳಿಂದ ತನಗೆ ಏನು ಸ್ಥಿತಿ ಹರಿದು ಬರ್ತಾ ಇದೆ, ವಾಟ್ ಈಸ್ ದ ಕಂಡೀಷನ್ ದಟ್ ಈಸ್ ಗೆಟಿಂಗ್ ನೌ, ದಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್, ದಟ್ ವಾಸ್ ದ ಸೆಕೆಂಡ್ ಥಿಂಗ್ ದಟ್ ಹಿ ವಾಸ್ ಅವೇರ್ ಆಫ್. ಅದು ಅವರು ಗ್ರಹಿಸ್ಕೊಳ್ತಾ ಇದ್ರು. ಗುರುಗಳಲ್ಲಿ ಲಯ ಆಗಬೇಕು ಅಂತ ಯೋಚನೆ ಹರಿಸ್ತಾ ಇದ್ರು, ಯೋಚನಾ ಲಹರಿ ಹರಿಸ್ತಾ ಇದ್ರು ಗುರುಗಳ ಕಡೆಗೆ. ಗುರುಗಳಿಂದ ಏನು ಪ್ರತಿಕ್ರಿಯೆಯಾಗಿ ಅವ್ರ ಕಡೆಗೆ ಸ್ಥಿತಿ ಹರಿದು ಬರ್ತಾ ಇತ್ತಲ್ಲ, ಆ ಸ್ಥಿತಿ ಕಡೆಗೆ ಒಂದು ಗಮನ ಇಟ್ಟಿರೋರು. ಏನು ಸ್ಥಿತಿ ಇದೆ ಇವಾಗ ನನ್ನಲ್ಲಿ ಹೃದಯದಲ್ಲಿ? ಇದು ಎರಡನೇದು ಮಾಡ್ತಾ ಇದ್ರು. ಮೂರನೇದು ಏನ್ ಮಾಡ್ತಿದ್ರು ಅಂತಂದ್ರೆ, ಇವಾಗ ಈ ಸ್ಥಿತಿ ಇದೆ, ಮುಂದಕ್ಕೆ ಯಾವ ಸ್ಥಿತಿ ಬರ್ಬೋದು ಅನ್ನೋದ್ರ ಕಡೆನೂ ಗಮನ ಕೊಡ್ತಾ ಇದ್ರು. ವಾಟ್ ಈಸ್ ದ ನೆಕ್ಸ್ಟ್ ಕಂಡೀಷನ್ ದಟ್ ಐ ಮೈಟ್ ಲೈಕ್ಲಿ ಟು ಗೆಟ್? ದಟ್ ಇಸ್ ಆಲ್ಸೋ ಸಮಥಿಂಗ್ ದಟ್ ಹಿ ಯೂಸ್ ಟು ಕೀಪ್ ಎನ್ ಐ ಆನ್. ಗುರುಗಳ ಕಡೆಗೆ ನಾನು ಲೈವ್ ಆಗಬೇಕು ಅಂತ ಗುರಿ ಇಟ್ಕೊಂಡು ಈ 3 ಕಡೆಗೆ ಅರಿವಿನಲ್ಲಿ ಯಾವಾಗಲೂ ಬಾಬೂಜಿನವರು ಇರೋರು. ಸರಿನಾ? ಸರಿ, ಇಷ್ಟ ಆಯ್ತು. ಗುರುಗಳಲ್ಲಿ ಲಯ ಆಗಬೇಕು ಅಂತ ಅವರು ಜೀವನ ಪೂರ್ತಿ ಆಸೆ ಪಡ್ತಾ ಇದ್ರು. ಕಡೆನಲ್ಲಿ ಆಗಿದ್ದೇನು? ವಾಟ್ ಹ್ಯಾಪನ್ ಇನ್ ದ ಎಂಡ್? ಸರ್, ಲಾಲಾಜಿ ಅವರೇ ಹೌದು. ಬಾಬೂಜಿಗೆ ಮರ್ಜ್ ಆಗ್ತಾರೆ ಸರ್. ಸೊ ಲಾಲಾಜಿ ಅವರೇ ಆಗ್ಬೇಕಾಗಿದ್ದೇನು? ಆಗ್ಬೇಕಾಗಿದ್ದು ಬಾಬೂಜಿ ಅವರು ಗುರುಗಳಲ್ಲಿ ಲಾಲಾಜಿ ಅವರಲ್ಲಿ ನಾನು ಐಕ್ಯ ಆಗ್ಬೇಕು ಅಂತ ಹಾತೊರಿತಾ ಇದ್ರು. ಕಡೆಗೆ ಆಗಿದ್ದೇನು? ಲಾಲಾಜಿ ಅವರು ಬಾಬೂಜಿನಲ್ಲಿ ಪೂರ್ತಿ ಐಕ್ಯ ಆಗ್ತಾರೆ. ಸರಿನಾ? ಇದು ಯಾಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಆಧ್ಯಾತ್ಮಿಕ ಅಭ್ಯಾಸ ಮಾಡ್ಬೇಕಾದ್ರೆ ವಾಟ್ ಶುಡ್ ಬಿ ಅವರ್ ಗೋಲ್? ಆ ಗೋಲ್ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಡ್ತು ಅಂತಂದ್ರೆ ಕಾಲಕ್ರಮೇಣದಲ್ಲಿ ಏನಾಗತ್ತೆ ಅಂತಂದ್ರೆ, ನಾವೇನ್ ಆಸೆ ಪಡ್ತೀವಲ್ಲ ಅದಕ್ಕೆ ಉಲ್ಟಾ ಆಗತ್ತೆ. ನಾವು ಗುರುಗಳಲ್ಲಿ ಆಯ್ತು, ಈಗ ನಾವು ಗುರುಗಳಲ್ಲಿ ಮರಿದ ಆಗಕ್ಕಾಗಲ್ಲ ಅಂತಂದ್ರೆ ಏನ್ ತತ್ವ ಇದೆ ಇದ್ರೆ? ವಾಟ್ ಇಸ್ ದ ಪ್ರಿನ್ಸಿಪಲ್ ಇನ್ ದಿಸ್? ಬಾಬೂಜಿ ಅವರು ಲಾಲಾಜಿ ಅವರಲ್ಲಿ ಐಕ್ಯ ಆಗ್ಬೇಕು ಅಂತ ಹಾತೊರಿತಾ ಇದ್ರು. ಆಗಿದ್ ನೋಡಿದ್ರೆ ಲಾಲಾಜಿ ಅವರು ಬಾಬೂಜಿನಲ್ಲಿ ಐಕ್ಯ ಆದ್ರು ಕಡೆಗೆ. ನಮ್ಮಲ್ಲೂ ಅಷ್ಟೇ ಆಗದು. ನಮ್ಮಲ್ಲೂ ಏನು ವ್ಯತ್ಯಾಸ ಏನಾಗಲ್ಲ, ನಮ್ಮಲ್ಲೂ ಅದೇ ಆಗದು. ಮುಂದಕ್ಕೆ ಬೆಳೀತಾ ಬೆಳೀತಾ ಅದೇ ಆಗದು ನಮ್ಮಲ್ಲೂ ಕೂಡ. ಸರಿನಾ? ಹಾಗಿದ್ರೆ ಯಾವ ತತ್ವ ಇದೆ ಇದರಲ್ಲಿ? ವಾಟ್ ಇಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ದಿಸ್? ಡಿಸೈಪಲ್ ಗುರುಕ್ಕಿಂತ ಜಾಸ್ತಿ ಬೆಳಿತಾರೆ ಅಂತ ನನಗೆ. ಇದರ ತತ್ವ ಏನು? ಇನ್ವರ್ಟೆಂಡೋ ಪ್ರಿನ್ಸಿಪಲ್. Invertendo principle, but other far more specific, a bit more specific.
Good that you identified invert endo principle in this context. ಅಂದ್ರೆ ನಮಗಿನ್ನ ಜಾಸ್ತಿ ದ ಗೋಲು ನಮ್ಮಲ್ಲಿ ಬರಬೇಕು ಅಂತ ಆತರ ಪಡ್ತಾ ಇರುತ್ತೆ ಅಂತ. I'm talking about the principle. You're explaining what you said. That's okay. But I'm just talking about the principle, because if you read 1944 Whispers, you will need to know this principle. ಈ ತತ್ವ ನಿಮ್ಗೆ ಮೇಲಿಂದ ಗೊತ್ತಿರ್ಬೇಕು. ಕೆಳಗಡೆ ಹರಿಯೋದು. ಮೇಲಿಂದ ಕೆಳಗಡೆ ಹರಿಯುತ್ತೆ. ಸೊ ಲಾಲಾಜಿ ಅವರು ಮೇಲ್ ಲೋಕದಲ್ಲಿದ್ದಾರೆ, ಬಾಬಾಜಿ ಅವರು ಕೆಳಗಿನ ಲೋಕದಲ್ಲಿದ್ದಾರೆ. ಸೊ ಮೇಲಿಂದ ಕೆಳಗಡೆ ಹರಿತಾ ಇದೆ. ಇದು ತತ್ವ ಅಲ್ಲ. ಇದು ಒಂದು ರೀತಿ ಆಯ್ತು. ನಾ ಹೇಳಿದೆ ಗುರು ಮತ್ತು ಶಿಷ್ಯನ ಸ್ಥಾನ ಯಾವತ್ತೂ ಬದಲಾವಣೆ ಆಗಬಾರ್ದು ಅಂತ ಹೇಳಿದೆ ನಾನು. ಅದು ಸರಿ. ಆ ದೃಷ್ಟಿಯಲ್ಲಿ ಮೇಲಿಂದ ಕೆಳಗಡೆ ಬೇರೆ ತತ್ವ. ನಾವ್ ಯಾವ್ದಕ್ಕಾಗಿ ಹಂಬಲಿಸ್ತೀವೋ ನಾವ್ ಅದೇ ಆಗ್ಬಿಡ್ತೀವಿ. ಯಾವ್ದಕ್ಕೆ ಹಂಗ್ಬಿಡ್ತೀರೋ ಅದನ್ನೇ ಆಗ್ತೀವಿ. ಆಯ್ತು. ಇನ್ನೊಂದು, ಗುರುಗಳು ಶಿಷ್ಯರನ್ನಾಗಿ ಮಾಡುವುದಿಲ್ಲ, ತಯಾರು ಮಾಡೋದು ಅವ್ರ ಗುರುಗಳು ಅವರು ಗುರುಗಳಾಗೆ ತಯಾರು ಮಾಡ್ತಾರೆ. ಕರೆಕ್ಟ್. ಹೌದು, ಅದು ಅದರ ಪರಿಣಾಮ. ಈ ತತ್ವದ ಪರಿಣಾಮ ಶಿಷ್ಯ ಗುಳಿಯಲ್ಲ, ಶಿಷ್ಯ ಗುರು ಆಗ್ಬಿಡ್ತಾರೆ. ಸರಿನಾ? ಇದೇ ಉಲ್ಲೇಖ ನಾವು ತಗೊಂಡ್ರೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಲ್ಲಿ ಲೈವ್ ಆಗ್ತಾರೆ. ಸರಿನಾ? ನೀವು ರಾಮಕೃಷ್ಣ ಪರಮಹಂಸರ ಕತೆ ಓದ್ರಿ, ಅವ್ರು ಏನೇನೆಲ್ಲ ಕಥೆಗಳು ಹೇಳ್ತಾ ಇದ್ರು ಅವ್ರ ಜೀವಂತವಾಗಿದ್ದಾಗ ಅದನ್ನೆಲ್ಲ ಕೇಳ್ರಿ. ತದನಂತರ ವಿವೇಕಾನಂದರು ಗುರುಗಳಾದ್ಮೇಲೆ ಅವ್ರು ಏನೇನೆಲ್ಲ ಕಥೆಗಳು ಹೇಳ್ತಾ ಇದ್ರು ಅಂತ ಕೇಳ್ರಿ. ಅವ್ರ ಗುರುಗಳಿಗೆ ಏನೇನು ಕತೆ ಹೇಳ್ತಿದ್ರು ಅದೇ ಕಥೆನ ವಿವೇಕಾನಂದ ರಿಪೀಟ್ ಮಾಡ್ತಾರೆ. ಎಷ್ಟೊಂದು ಕಥೆಗಳು. ಎಷ್ಟು ಮಟ್ಟಿಗೆ ಅಂತಂದ್ರೆ ಅಲ್ಲಿ ವಿವೇಕಾನಂದ ಮಾತಾಡ್ತಿಲ್ಲ, ರಾಮಕೃಷ್ಣ ಪರಮಹಂಸನೇ ವಿವೇಕಾನಂದ ಮುಖಾಂತರ ಮಾತಾಡ್ತಾ ಇದ್ದಾರೆ ಅಂತ. ಅಷ್ಟು ಮಟ್ಟಿಗೆ ಬೆಸ್ಟ್. ರಾಜಲಕ್ಷ್ಮಿ ಬಂದ್ರಿ, ಇವ್ರು ಅವ್ರಾಗ ಆಗ್ತಾರೆ, ಅವ್ರು ಇವ್ರಾಗ ಆಗ್ತಾರೆ. ಹೇಳ್ರಿ. ಯು ಬಿಕಮ್ ಮೀ ಅಂಡ್ ಐ ಬಿಕಮ್ ಯು. ಅದನ್ನ ಅವ್ರು ಬರ್ತಾರೆ, ಇವ್ರು ಅವ್ರು ಆಗ್ತಾರೆ, ಅವ್ರು ಇವ್ರು ಆಗ್ತಾರೆ ಅಂತ. ನಾ ಕೇಳ್ತಿರ್ತಕ್ಕಂಥ ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಇಟ್. ಆಯ್ತು. ದ ಪ್ರಿನ್ಸಿಪಲ್ ಈಸ್ ಇಟ್ಸ್ ಆಲ್ವೇಸ್ ದ ಸಟಲ್ ವಿಚ್ ಮರ್ಜಸ್ ಇನ್ ಟು ದ ಗ್ರಾಸರ್. ನಾಪ್ಕ ಇಟ್ಕೊಂಡ್ರು. ಸೂಕ್ಷ್ಮ ಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿ ಅಷ್ಟೇನೆ ಸ್ಥೂಲ ಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿ ಜೊತೆಗೆ ಐಕ್ಯ ಆಗ್ಲಿಕ್ಕೆ ಸಾಧ್ಯ. ಸ್ಥೂಲ ಸ್ತರದಲ್ಲಿರ್ತಕ್ಕಂಥವರು ಸೂಕ್ಷ್ಮ ಸ್ತರದ ವ್ಯಕ್ತಿ ಒಳಗಡೆಗೆ ಐಕ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ದ ಪ್ರಿನ್ಸಿಪಲ್. ಸರಿ. ನಾವು ಬೆಳೀತಾ 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 ಸೂಕ್ಷ್ಮ ಆಗ್ತಾ ಆಗ್ತಾ ಸ್ಥೂಲವಾಗಿರ್ತಕ್ಕಂಥ ವಿಚಾರಗಳೆಲ್ಲ ನಮ್ಗೆ ಗೊತ್ತಾಗ್ಲಿಕ್ಕೆ ಶುರು ಆಗತ್ತಲ್ವಾ? ಹೌದೋ ಇಲ್ಲೋ? ನಾವು ನಿನ್ನೆ ಮಾತಾಡಿದ್ವಿ, ವಿಜ್ಞಾನಮಯ ಕೋಶದಲ್ಲಿ ನಿಮಗೆ ಕೆಲಸ ಆಗ್ತಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಒಂದು ಕ್ಲೂ ಏನಪ್ಪಾ ಅಂತಂದ್ರೆ, ನೀವು ಹಿಂದೆ ಪುಸ್ತಕ ಓದಿರ್ತೀರಾ, ಈಗ 1 ವರ್ಷ ಬಿಟ್ಟು ಅದೇ ಪುಸ್ತಕ ಓದ್ತೀರಾ, ಹಿಂದೆ ಗ್ರಹಿಕೆಗೆ ಬರದೇ ಇರತಕ್ಕಂಥ ವಿಚಾರಗಳೆಲ್ಲ ಇವಾಗ ಅದೇ ಪುಸ್ತಕ ಓದಿದಾಗ ಗ್ರಹಿಕೆಗೆ ಬರ್ಲಿಕ್ಕೆ ಶುರು ಆಗುತ್ತೆ. ದಟ್ ಮೀನ್ಸ್ ಯುವರ್ ಸಟಲ್ ಬಾಡಿ ಹ್ಯಾಸ್, ಯುವರ್ ವಿಜ್ಞಾನಮಯ ಕೋಶ ಹ್ಯಾಸ್ ನೌ ಬಿಕಮ್ ಮೋರ್ ಸಟಲ್. So it means it is an ascending order. Subtlety is an ascending order. Definitely, definitely. You become more and more and more subtle. And what is the center? The center is the subtlest of the lot. It is beyond subtlety, because you cannot describe that. It is beyond subtle and subtlety. The subtlest of the lot is the godly state. And there is no end to it, because the divine state is infinite. You will become infinitely subtle. That's exactly what happens. That's why Babaji wrote the book Anand Ki Or, Towards Infinity, because there is no end to subtlety. At different levels of subtlety, you are said to have achieved different spiritual states or conditions. ನೀವು ಸೂಕ್ಷ್ಮತೆ ಬೆಳೆಸ್ಕೊಳ್ತಾ ಬೇರೆ ಬೇರೆ ಮಟ್ಟದ ಸೂಕ್ಷ್ಮ ಸ್ಥಿತಿಯಲ್ಲಿ ಇಂತಿಂತ ಆಧ್ಯಾತ್ಮಿಕ ಮಟ್ಟಕ್ಕೆ ನೀವು ಬೆಳೆದಿದ್ದೀರಾ ಅಂತ ಹೇಳ್ತಾರೆ. ಸರಿನಾ? ಈಗ 2ನೇ ಬಿಂದುಗೆ ಬಂದು ಒಂದು ಹಂತದ ಸೂಕ್ಷ್ಮತೆ ಬಂತು ಅಂತಂದ್ರೆ ನಿಮಗೆ ಸ್ಯಾಲ್ವೇಷನ್ ಸಿಕ್ತು, ಮುಕ್ತಿ ಸಿಕ್ತು ಅಂತ ಕರಿತೀವಿ. 6ನೇ ಬಿಂದು ಬಂದು ಆ ಹಂತದ ಸೂಕ್ಷ್ಮತೆಗೆ ಬಂತು ಅಂತಂದ್ರೆ ಲಿಬರೇಷನ್ ಸಿಕ್ತು, ಮೋಕ್ಷ ಸಿಕ್ತು ಅಂತ ಕೆಳಗಡೆ ಹೇಳ್ತೀವಿ, ಮೇಲ್ಗಡೆ ಮುಕ್ತಿ ಸಿಕ್ತು ಅಂತ ಹೇಳ್ತೀವಿ. 13ನೇ ಬಿಂದು ಎಂಟರ್ ಆಗ್ತಿರೋ ಅಷ್ಟು ಸಮಯದಲ್ಲಿ ಬಂದಾಗ ಆತ್ಮ ಸಾಕ್ಷಾತ್ಕಾರ ಆಯಿತು ಅಂತ ಹೇಳ್ತೀವಿ. ಅಂದ್ರೆ ಮೋಕ್ಷಕ್ಕೂ ಆತ್ಮ ಸಾಕ್ಷಾತ್ಕಾರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಸೂಕ್ಷ್ಮತೆಯಲ್ಲಿ ವ್ಯತ್ಯಾಸ ಇದೆ. ಮುಕ್ತಿಗೂ ಆತ್ಮ ಸಾಕ್ಷಾತ್ಕಾರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಸೂಕ್ಷ್ಮತೆಯಲ್ಲಿ ವ್ಯತ್ಯಾಸ ಇದೆ. Brother, small clarification.
ಅಂದ್ರೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಲ್ಲಿ ಮರ್ಜ್ ಆಗ್ತಾರೆ ಅಂದ್ರೆ ವಿವೇಕಾನಂದ ಈಸ್ ಮೋರ್ ಸಟಲ್ ದನ್ ರಾಮಕೃಷ್ಣ ಪರಮಹಂಸ ಅಂತಲ್ಲ? ಇಲ್ಲ ಅದವೇ ಈಗ ತಾನು ನಾವು ಲಾಲಾಜಿ ಬಾಬೂಜಿ ಅವ್ರ ಬಗ್ಗೆ ಮಾತಾಡಿದ್ವಲ್ಲಿ. ರಾಮಕೃಷ್ಣ ಪರಮಹಂಸ ಈಸ್ ಮೋರ್ ಸಟಲ್, ಸೊ ದ ಸಟಲ್ ಕ್ಯಾನ್ ಆಕ್ಚುಲಿ ಮರ್ಜ್ ಇನ್ ಟು ದ ಗ್ರಾಸ್. ದ ಗ್ರಾಸ್ ಕ್ಯಾನ್ ನೆವರ್ ಮರ್ಜ್ ಇನ್ ಟು ದ ಸಟಲ್. ಸೊ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಐಕ್ಯ ಆಗ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದಾಯ್ತು ಅಂತಂದ್ರೆ, ಶಬ್ದ ಜೋರಾಗಿ ಶಬ್ದ ಆಗ್ತಿದೆ ಅಂತ ಇದ್ಕೊಳ್ರಿ, ಹಿಂದ್ಗಡೆ ಹಿನ್ನೆಲೆಯಲ್ಲಿ ನಿಮಗೆ ನಿಶ್ಶಬ್ದತೆ ಇದೆ, ಸರಿನಾ? ಆ ನಿಶ್ಶಬ್ದತೆ ಶಬ್ದದ ಲೈಕೆ ಆಗ್ಬೋದು, ಆದ್ರೆ ಆ ಶಬ್ದ ನಿಶ್ಶಬ್ದದ ಲೈಕೆ ಆಗ್ಲಿಕ್ಕೆ ಆಗಲ್ಲ, ಸರಿನಾ? ಸೊ ಇದು ಜ್ಞಾಪಕ ಇಟ್ಕೊಳ್ರಿ. ದಿಸ್ ಇಸ್ ದ ಪ್ರಿನ್ಸಿಪಲ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸೆಂಟರ್ ಮರ್ಜಸ್ ಇನ್ ವೆನ್ ಯು ಟ್ರೈ ಟು ಮರ್ಜ್ ವಿತ್ ಸೆಂಟರ್, ಕರೆಕ್ಟ್? ಯಾಕೆಂದ್ರೆ ಸೆಂಟರ್ ನಾವು ಯಾವ ಹಂತಕ್ಕೆ ಸೂಕ್ಷ್ಮ ಆಗಿದೀವೋ ಅದಕ್ಕಿಂತ ಸೂಕ್ಷ್ಮ ಆಗಿದೆ ಕೇಂದ್ರ. ಹಾಗಾಗಿ ಕೇಂದ್ರನೇ ನಮ್ಮಲ್ಲಿ ಬೆಳಿಬೇಕು, ಅದ್ರಲ್ಲಿ ಐಕ್ಯ ಆಗ್ಬೇಕು, ಸರಿನಾ? ಸೊ ಹಾಗಾಗಿ ಇದನ್ನು ಬರೀತಾರೆ ಲಾಲಾಜಿ ಅವರು 44 ವಿಸ್ಪರ್ಸ್ ಅಲ್ಲಿ. ಏನ್ ಬರೀತಾರೆ ಅಂತಂದ್ರೆ, ಒಂದು ಹಂತದಲ್ಲಿ ಗುರುಗಳು ನಿಮ್ಮನ್ನ ಕೇಂದ್ರದವರೆಗೂ ಕರ್ಕೊಂಡು ಹೋಗ್ಬೋದು. ಕೆಲವೊಮ್ಮೆ ಕೇಂದ್ರ ತಾನೇ ನಿರ್ಧಾರ ಮಾಡಿ ಒಬ್ಬ ಶಿಷ್ಯನ ಒಂದು ಸುಪರ್ದಿನ ತಾನೇ ತಗೋಬಹುದು. ಸೊ ದ ಗುರು ಕ್ಯಾನ್ ಟೇಕ್ ದ ಶಿಷ್ಯ ಅಪ್ ಟು ದ ಸೆಂಟರ್, ಆರ್ ಸಮಟೈಮ್ಸ್ ಇಟ್ ಶೋ ಹ್ಯಾಪನ್ಸ್ ಎಕ್ಸೆಪ್ಷನಲಿ ದಟ್ ದ ಸೆಂಟರ್ ಇಟ್ ಸೆಲ್ಫ್ ಕ್ಯಾನ್ ಟೇಕ್ ಹೋಲ್ಡ್ ಆಫ್ ದ ಶಿಷ್ಯ ಅಂಡ್ ಮೇಕ್ ದೆಮ್ ಪ್ರೋಗ್ರೆಸ್ ವಿತೌಟ್ ದ ನೀಡ್ ಆಫ್ ದ ಗುರು, ಇಂಡಿಪೆಂಡೆಂಟ್ ಆಫ್ ದ ಗುರು. ಗುರುಗಳ ಮುಖಾಂತರ ಕೆಲಸ ಆಗೋದಲ್ದಿರ ಕೇಂದ್ರ ನೇರವಾಗಿ ನಮ್ಮ ಮೇಲೆ ಕೂಡ ಕೆಲಸ ಮಾಡ್ಬೋದು ಅಂತಾನು ಬರೀತಾರಲ್ಲ ರಾಜ್ಯ, ಸರಿನಾ? ಸರಿ, ಆಯ್ತು. ಒಂಚೂರು ಡಿವೇಟ್ ಆದ್ರೆ ಮತ್ತೆ ವಾಪಸ್ ಬಂದ್ವಿ. ಬಟ್ ಈ ತತ್ವ ದಯವಿಟ್ಟು ಜ್ಞಾಪಕ ಇಟ್ಕೊಳ್ರಿ. ಇಟ್ ಈಸ್ ದ ಸಟಲ್ ವಿಚ್ ಮರ್ಜಸ್ ಇನ್ ಟು ದ ಗ್ರಾಸರ್. ದ ಗ್ರಾಸ್ ಕ್ಯಾನ್ ನಾಟ್ ಮರ್ಜ್ ಇನ್ ಟು ದ ಸಟಲ್, ಸರಿನಾ? ಅಷ್ಟವಕ್ರ ದೆನ್ ಪ್ರೊವೈಡೆಡ್ ದ ಆಂಟಿಡೋಟ್, the 5 qualities to be cultivated, the 5 anti-kleshas, the infallible remedies for the afflictions that keep a human mind in bondage. ಕ್ಲೇಶಗಳು ಅಂತಂದ್ರೆ ಯಾವುದೇ ವಿಚಾರ ನಮ್ಮ ಹೃದಯದಲ್ಲಿ ಟೆನ್ಷನ್ ಮಾಡ್ತು ಅಂತಂದ್ರೆ ಅದನ್ನ ನಾವು ಕ್ಲೇಶ ಅಂತ ಕರಿತೀವಿ. ವೆರಿ ಸಿಂಪಲ್. ಎನಿ ಇಶ್ಯೂ ದಟ್ ಕಾಸಸ್ ಟೆನ್ಷನ್ ಇನ್ ಯುವರ್ ಮೈಂಡ್ ಆರ್ ಹಾರ್ಟ್ ಈಸ್ ಎ ಕ್ಲೇಶ. ಹೌ ಟು ಓವರ್ಕಮ್ ದ ಟೆನ್ಷನ್? ಅದಕ್ಕೆ ಆಂಟಿ ಕ್ಲೇಶ ಬೇಕು. ಕ್ಲೇಶಕ್ಕೆ ಉಪಶಮನ ಮಾಡ್ತಕ್ಕಂಥ ಒಂದು ವಿಚಾರಗಳು ಬೇಕು. ಯಾವುದಾದ್ರು ವಿಚಾರ ಅದನ್ನು 5 ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಯಾವ್ಯಾವುದದು? ಕ್ಷಮ, ಆರ್ಜವ, ದಯ, ಸಂತೋಷ, ಸತ್ಯ. ಇದನ್ನೇ ನಾವು 5 ಅಂತ ಮುಂದೆ ಓದಿದ್ವಿ. ದೀಸ್ 5 ಮೆಡಿಸಿನ್ಸ್ ಪ್ರೊವೈಡ್ ಎ ಪ್ರಿಸೈಸ್ ಫಾರ್ಮುಲಾ. ಕರಾರುವಾಕ್ಕಾದಂತ ಒಂದು ಔಷಧಿ ರೂಪದಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಟುಗೆದರ್ ದೇ ಆರ್ ಪರ್ಫೆಕ್ಟ್ಲಿ ಆರ್ಡರ್ಡ್ ಸೀಕ್ವೆನ್ಸ್. ಜೊತೆಯಾಗಿ ತಗೊಂಡಾಗ ಒಂದರ ನಂತರ ಒಂದನ್ನು ತಗೋಬೇಕು ನೀವು. ಈಚ್ ಒನ್ ಪ್ರಿಪೇರಿಂಗ್ ದ ಇನ್ನರ್ ಟೆರೈನ್ ಫಾರ್ ದ ನೆಕ್ಸ್ಟ್ ಒನ್. ಮೊದಲನೇದು ನಾವೇನು ತಗೋಬೇಕು? ಕ್ಷಮಾಗುಣ ಬೆಳೆಸ್ಕೋಬೇಕು. ಕ್ಷಮಾಗುಣ ಬೆಳೆಸ್ಕೊಂಡ್ರೆ ಅಷ್ಟೇನೆ ನಮಗೆ ಪ್ರಾಮಾಣಿಕತೆ ಬರೋದು. ಕ್ಷಮೆ ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ನೀವು ಪ್ರಾಮಾಣಿಕರಾಗಿ ಇರ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತು? ಪ್ರಾಮಾಣಿಕತೆ ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ಇನ್ನೊಬ್ಬರಿಗೆ ಸಹಾನುಭೂತಿ ಬೆಳೆಸ್ಕೊಳ್ಲಿಕ್ಕೆ ಆಗಲ್ಲ. ಸಹಾನುಭೂತಿನೇ ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ನಮಗೆ ತೃಪ್ತತೆಯ ಭಾವ ಬರಲ್ಲ. ತೃಪ್ತತೆಯ ಭಾವನೆ ಬರಲಿಲ್ಲ ಅಂತಂದ್ರೆ ನಮಗೆ ಸತ್ಯದಲ್ಲಿ ನೆಲೆ ನಿಲ್ಲಿಕ್ಕಾಗಲ್ಲ. ಸೊ ಒಂದಕ್ಕೊಂದು ಪೀಠಿಕೆಯನ್ನು ತಯಾರು ಮಾಡುತ್ತೆ. ಒಂದು ಗುಣ ಬೆಳೆಸ್ಕೊಂಡ್ರೆ ಮುಂದಿನ ಗುಣಕ್ಕೆ ಅದು ಪೀಠಿಕೆ, ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡ್ರೆ ಮುಂದಿನ ಗುಣಕ್ಕೆ ಅದು ಪೀಠಿಕೆ, ಆ ರೀತಿಯಾಗಿ. ಅಂಡ್ ಡಿಸಾಲ್ವಿಂಗ್ ಎ ಸ್ಪೆಸಿಫಿಕ್ ಲೇಯರ್ ಆಫ್ ವಾಟ್ ಕೀಪ್ಸ್ ದ ಸೆಲ್ಫ್ ಫ್ರಮ್ ರೆಕಗ್ನೈಸಿಂಗ್ ಇಟ್ ಸೆಲ್ಫ್. ಸೊ ಆ ಗುಣ ಏನ್ ಮಾಡುತ್ತೆ? ಒಂದು ಲೇಯರ್ ಏನಿದೆ ಅದನ್ನ ಕರಗಿಸುತ್ತೆ. ಸೊ ದಟ್ ನಮ್ಮ ಆತ್ಮ ಸಾಕ್ಷಾತ್ಕಾರದೆಡೆಗೆ ನಮ್ಮ ಆತ್ಮ ತನ್ನನ್ನು ತಾನು ಗುರುತಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆತ್ಮ ತನ್ನನ್ನು ತಾನು ಗುರುತಿಸ್ಕೊಳ್ಳುತ್ತೆ. ಅರ್ಥ ಆಯ್ತು? ಇದು ಆಧ್ಯಾತ್ಮಿಕ ಪುಸ್ತಕಗಳಲ್ಲಿ ಪ್ರಶ್ನೆ ಬರುತ್ತೆ, ಆತ್ಮನ ಗುರುಸೋದು ಯಾರು ಅಂತ. ಹೂ ಹ್ಯಾಸ್ ದ ಕೆಪಾಸಿಟಿ ಟು ರೆಕಗ್ನೈಸ್ ದ ಆತ್ಮ? ಕೃಷ್ಣ ಹೇಳ್ತಾನೆ ಇದರಲ್ಲಿ, ಆತ್ಮ ಸಾಕ್ಷಾತ್ಕಾರವನ್ನು ಹೇಳ್ಕೊಡುವಂತ ಗುಣ ನಾನು ವಿದ್ಯೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ ರಾಜವಿದ್ಯಾ ಯೋಗದಲ್ಲಿ 9ನೇ ಚಾಪ್ಟರ್ ಅಲ್ಲಿ. ಹಾಗಾದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಮಾಡಿಕೊಡ್ತಕ್ಕಂಥ ಸಾಧನ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ
ಮನಸ್ಸು ಎಷ್ಟು ಮಟ್ಟಿಗೆ ಪವಿತ್ರ ಆಗತ್ತೆ, ಪರಿಶುದ್ಧ ಆಗತ್ತೆ ಅಂತಂದ್ರೆ ಅದು ಆತ್ಮಕ್ಕೆ ಸರಿಸಮಾನ ಆಗತ್ತೆ. ದ ಮೈಂಡ್ ಬಿಕಮ್ಸ್ ಸೋ ಪ್ಯೂರ್ ದಟ್ ಇಟ್ ಈಸ್ ಆಸ್ ಗುಡ್ ಆಸ್ ದ ಆತ್ಮ ಇನ್ ಟರ್ಮ್ಸ್ ಆಫ್ ಇಸ್ ಸಟ್ಲಿಟಿ. Then the mind gets the capacity to recognize the Atma immediately. So the answer to the question, who recognizes the Atma antandre, it is the purified mind that recognizes the Atma. A purified mind which has come in equality with the Atman, state of the Atman, with the level that Atman subtlety is. ಆತ್ಮದ ಸೂಕ್ಷ್ಮತ್ವ ಎಷ್ಟಿದೆ ಅದೇ ಸೂಕ್ಷ್ಮತ್ವದ ಮಟ್ಟಕ್ಕೆ ಪರಿಶುದ್ಧವಾದ ಮನಸ್ಸು ಬಂದಾಗ ಆ ಮನಸ್ಸಿಗೆ ಆತ್ಮ ಗೋಚರ ಆಗುತ್ತೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್. ದಟ್ ಇಸ್ ದ ರೀಸನ್ ವೈ ಯು ಹ್ಯಾವ್ ಟು ಗೆಟ್ ಕ್ಲೀನಿಂಗ್. ಶುದ್ಧೀಕರಣ ಮಾಡ್ಕೊಳ್ತಾ ಹೋಗಬೇಕು. ಶುದ್ಧೀಕರಣ, ನೀವು ಬೈಟಕನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ. ಬೈಟಕ್ ತಗೊಂಡು ಶುದ್ಧೀಕರಣ ಮಾಡ್ಕೊಳ್ತಾ ನಿಮ್ಮ ಮನಸ್ಸು ಪರಿಶುದ್ಧ ಆಗ್ತಾ 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 ಒಂದು ಹಂತಕ್ಕೆ ಬಂದಾಗ ಆತ್ಮವನ್ನ ಗುರುತಿಸುವಂತ ಒಂದು ಕೆಪಬಿಲಿಟಿ ಅಥವಾ ಸಾಮರ್ಥ್ಯ ಬೆಳೆಸ್ಕೊಳ್ಳುತ್ತೆ. ಸರಿನಾ? ನಿನ್ನೆ ಇನ್ನೊಂದು ದಾಜಿಯವರು ಮಾತಾಡಿದ್ರು, ಯಾರಿಗಾನು ಜ್ಞಾಪಕ ಇದೆಯಾ? ನಿನ್ನೆ ನಾನು ಫಸ್ಟ್ ಪಾಠ ಅಂತ ನಿಮ್ಗೆ ಹೇಳಿದೆ ನಿನ್ನೆ ಕ್ಲಾಸ್ನಲ್ಲಿ ಕೂರ್ಗಲ್ಲಿ. ಯಾವುದದು? ಟೇಕ್ ಹೋಮ್ ಲೆಸನ್ ಅಂತ ಫಸ್ಟ್ ಸೆಂಟೆನ್ಸ್ ಹೇಳಿದ್ವಲ್ಲ. ಅನುಭವ ತಿಳುವಳಿಕೆ ಸರ್. ಅನುಭವ ತಿಳುವಳಿಕೆ ಎರಡು ಪದ ಉಪಯೋಗಿಸಿದ್ರು, ಎಕ್ಸ್ಪೀರಿಯನ್ಸ್ ಅಂಡ್ ನಾಲೆಡ್ಜ್. ಯಾರೋ ಒಂದು ಪ್ರಶ್ನೆ ಕೇಳಿದ್ರು ದಾಜಿಯವ್ರನ್ನ, ಬೋತ್ ಫೀಡ್ ಇಂಟು ಒನ್ ಅನದರ್ ಅಂತ ದಾಜಿಯವರು ಹೇಳಿದ್ರು. ಬೋತ್ ಆರ್ ರೆಲೆವೆಂಟ್ ಅಂತ. ಎಕ್ಸ್ಪೀರಿಯನ್ಸ್ ಮೇಕ್ಸ್ ಯು ಮೋರ್ ನಾಲೆಜಬಲ್, ಡೀಪರ್ ನಾಲೆಡ್ಜ್ ಮೇಕ್ಸ್ ಯು ಎಕ್ಸ್ಪೀರಿಯನ್ಸ್ ದ ಥಿಂಗ್ ಇನ್ ಎ ಫೈನರ್ ವೇ. ಸೊ ಬೋತ್ ಫೀಡ್ ಇಂಟು ಒನ್ ಅನದರ್. ತುಂಬ ಜನ ತಿಳುವಳಿಕೆ ಮಾಡ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ. ನಮ್ಮ ಎಷ್ಟೋ ಜನ ಅಭ್ಯಾಸಗಳು ಬರೀ ನಾವು ಧ್ಯಾನ ಮಾಡಿ ಅನುಭವ ಪಡ್ಕೊಂಡ್ರೆ ಸಾಕು, ತಿಳ್ಕೊಳ್ಳೋದೇನಿದೆ ಅಂತ ಹೇಳಿ ತಿಳುವಳಿಕೆ ಬೆಳೆಸ್ಕೊಳ್ಳಿಕ್ಕೆ ಹೋಗಲ್ಲ. ನೀವು ತಿಳುವಳಿಕೆ ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಅನುಭವ ಶಕ್ತಿ ಕುಗ್ಗತ್ತೆ. ಈಗ ನಾನು ಹೇಳಿದ್ನಲ್ಲ, ಈಗ ನೋಡಿ ಬಾಬೂಜಿ ಅವರು 3 ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ, ಯಾರನ್ನ ರಿಪೀಟ್ ಮಾಡ್ತೀರಾ? ಏನ್ ಮಾಡ್ತಿದ್ರು ಬಾಬೂಜಿ ಅವರು? ಗುರುಗಳಲ್ಲಿ ಮರ್ಜ್ ಆಗೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರು. ಆಮೇಲೆ ತೊರಿತಾ ಇದ್ರು. ಏನು ಅವ್ರಿಗೆ ಸ್ಥಿತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಇರ್ತಿತ್ತು. ಇದಲ್ಲದೆ ಮುಂದಿನ ಸ್ಥಿತಿ ಯಾವ ತರ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ಗಮನ ಸಿಗಬಹುದು ಅನ್ನೋದ್ರ ಬಗ್ಗೆ ಕುತೂಹಲ ಇರ್ತಿತ್ತು, 3 ಇರ್ತಿತ್ತು. ಸೊ ಹಿ ವಾಸ್ ಅವೇರ್ ಆಫ್ ದ ಥಾಟ್ ದಟ್ ಹಿ ಹ್ಯಾಡ್, ದಟ್ ಹಿ ವಾಂಟೆಡ್ ಟು ಮರ್ಜ್ ವಿತ್ Lalaji, the goal. He was aware of the condition that was being given by the Guru. He was also curious about the next condition that is going to descend into his heart. These are the 3 things. ಇದು ಯಾಕೆ ಹೇಳಿದೆ ಅಂತಂದ್ರೆ, ಇನ್ ದಿಸ್ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್ ನಾವು ತಿಳುವಳಿಕೆ ಮತ್ತು ಅನುಭವ ತಗೊಳ್ರಿ. ಹಾಗಾದ್ರೆ ಬಾಬೂಜಿ ಅವರು ಗುರುಗಳಲ್ಲಿ ಮರ್ಜ್ ಆಗ್ಬೇಕು ಅಂತ ಅವರು ಧ್ಯಾನ ಮಾಡ್ತಿರ್ಬೇಕಾದ್ರೆ, ಆ ಸ್ಥಿತಿನಲ್ಲಿ ಇರ್ಬೇಕಾದ್ರೆ, ಅದನ್ನ ಗುರಿ ಇಟ್ಕೊಂಡು ಅದರ ಕಡೆನೇ ನಿರಂತರವಾಗಿ ಯೋಚನಾ ಲಹರಿ ಹರಿಸ್ಬೇಕಾದ್ರೆ ಅವರಿಗೆ ಏನ್ ಸ್ಥಿತಿ ಬರ್ತಿದೆ ಅಂತ ತಿಳ್ಕೊಳ್ತಾ ಇರ್ಲಿಲ್ವಾ? ಅನುಭವದಲ್ಲಿ ಏನ್ ಸ್ಥಿತಿ ಬರ್ತಿದೆ ಅಂತ ತಿಳ್ಕೊಳ್ತಿದ್ರ ಇಲ್ವಾ? ತಿಳ್ಕೊಳ್ತಾ ಇದ್ರು. ಯಾವಾಗ ಅದನ್ನ ತಿಳ್ಕೊಳ್ತಾ ಇದ್ರು ಅನುಭವ ಶಕ್ತಿ ಇನ್ನೂ ಬೆಳೆಯದು ಅಲ್ವಾ? ಇದನ್ನ ನಾವು 2 ರೀತಿ ಅರ್ಥೈಸ್ಕೋಬಹುದು. ಅನುಭವದಲ್ಲಿ ನಮ್ಗೆ ಏನ್ ಬರುತ್ತೆ ಅದನ್ನ ತಿಳ್ಕೊಳ್ಳೋದು ಒಂದು ರೀತಿ. ಎರಡನೇದು, ಗುರುಗಳು ನಮ್ಗೇನು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ ತಿಳ್ಕೊಳ್ಳಿ ಅಂತ ಕೊಟ್ಟಿದ್ರೆ, ಆ ಪುಸ್ತಕಗಳನ್ನು ಓದಿ ತಿಳ್ಕೊಂಡ್ರೂ ಕೂಡ ನಿಮ್ಮ ಅನುಭವ ಶಕ್ತಿ ಕಾಲಕ್ರಮೇಣದಲ್ಲಿ ಬೆಳಿಬೇಕು ಅಲ್ವಾ? 1 ವರ್ಷದ ಮುಂಚೆ ಒಂದು ಪುಸ್ತಕ ಓದಿದಾಗ ಗೊತ್ತಾಗಲಿಲ್ಲ, ಮುಂದಿನ ವರ್ಷದಲ್ಲಿ ಅದೇ ಪುಸ್ತಕ ಓದಿದಾಗ ಜಾಸ್ತಿ ಗೊತ್ತಾಗುತ್ತೆ ಅಂತಂದ್ರೆ ಏನ್ ವ್ಯತ್ಯಾಸ ಆಗಿದೆ? ತಿಳಿವಳಿಕೆ ಹೆಚ್ಚಾಗಿದೆ. ತಿಳುವಳಿಕೆ ಯಾತಕ್ಕೆ ಹೆಚ್ಚಾಗಿದೆ ಅಂತ ಕೇಳ್ತಾ ಇದ್ದೀನಿ. ಸೂಕ್ಷ್ಮತೆ ಬೆಳೆದಿರುತ್ತದೆ. ಯಾಕೆ ಸೂಕ್ಷ್ಮತೆ ಬೆಳೆದಿದೆ? ಪ್ರಜ್ಞೆ. ಇಲ್ಲಿ ಪ್ರಜ್ಞೆ ಮರಿಬೇಡ್ರಿ. ಪ್ರಜ್ಞೆ ವಿಸ್ತಾರ ಆಗಿರುತ್ತೆ. ಪ್ರಜ್ಞೆ ತಿಳಿಯಾಗಿರುತ್ತೆ, ಪ್ರಜ್ಞೆ ವಿಸ್ತಾರ. ಎಲ್ಲ ಬರೀ ವಿಸ್ತಾರದ ಬಗ್ಗೆನೇ ಮಾತಾಡ್ತೀರ, ಯಾರು ತಿಳಿತನದ ಬಗ್ಗೆ ಮಾತಾಡೋದಿಲ್ಲ. ಒಂದೇ ಸತಿ ವಿಸ್ತಾರ ಆಗ್ಬೇಕು ಎಲ್ರಿಗೂ. ಪ್ರಜ್ಞೆ ಸೂಕ್ಷ್ಮ ಆದ್ರೆ ತಿಳಿಯಾದ್ರೆ ಅಷ್ಟೇನೆ ಅದು ವಿಸ್ತಾರ ಆಗೋದು.
ಪ್ರಜ್ಞೆ ಇದ್ದಂಗೆ ಇದ್ರೆ ನಿಮ್ಗೆಲ್ಲಿ ವಿಸ್ತಾರ ಆಗುತ್ತದು? ಸೊ ನೀವು ಸಾಧನೆ ಮಾಡ್ತಾ ಮಾಡ್ತಾ ಈಗ ನೋಡಿ, ಪ್ರಜ್ಞೆ ತಿಳಿ ಆಯಿತು, ಸೂಕ್ಷ್ಮ ಆಯಿತು, ವಿಸ್ತಾರ ಆಯಿತು. ಪುಸ್ತಕ ಓದಿದ್ರಿ 1 ವರ್ಷ ಆದಮೇಲೆ, 1 ವರ್ಷ ಆದಮೇಲೆ ಅದೇ ಪುಸ್ತಕ ಓದಿದಾಗ ನಿಮ್ಮ ಪುಸ್ತಕದಿಂದ ತಿಳುವಳಿಕೆ ಪಡ್ಕೊಳ್ಳುವಂಥ ಏನು ಕೆಪಾಸಿಟಿ ಅಥವಾ ಸಾಮರ್ಥ್ಯ ಇದೆ ಹೆಚ್ಚಾಗಿದೆ. ಹೌದಾ ಇಲ್ಲ? ಸೊ ಈಗೇನಾಗ್ತಿದೆ, ಅನುಭವದಿಂದ ತಿಳುವಳಿಕೆ ಜಾಸ್ತಿ ಆಗ್ತಾ ಇದೆ. ಈಗ ದಾಜಿಯವರು ಯಾವುದೋ ಪುಸ್ತಕ ಬರೆದಿದ್ದಾರೆ, ಅದನ್ನು ಓದ್ತೀರಾ, ಅದರಲ್ಲಿ ಇಂತಿಂಥ ಸನ್ನಿವೇಶಗಳು ಬರುತ್ತೆ, ಇಂತಿಂಥ ಅನುಭವಗಳು ಬರ್ತಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ ಅಂತ ಇಟ್ಕೊಳ್ರಿ. ಅದನ್ನು ತಿಳ್ಕೊಂಡಿದ್ದೀರಾ, ನೀವು ಧ್ಯಾನ ಮಾಡ್ತಾ ಇದ್ದೀರಾ, ಆ ಧ್ಯಾನದಲ್ಲಿ ನಿಮ್ಗೆ ಅದರ ಅನುಭವ ಬಂತು, ತಕ್ಷಣ ಗುರುತಿಸ್ತೀರೋ ಇಲ್ವೋ? ತಿಳುವಳಿಕೆಯಿಂದ ಅನುಭವ ಶಕ್ತಿ ಜಾಸ್ತಿ ಆಯಿತು, ಅನುಭವದಿಂದ ತಿಳುವಳಿಕೆ ಶಕ್ತಿ ಜಾಸ್ತಿ ಆಯಿತು, ತಿಳುವಳಿಕೆಯಿಂದ ಅನುಭವ ಶಕ್ತಿ ಜಾಸ್ತಿ ಆಯಿತು. ಈ ಕಾರಣಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಈ ಪುಸ್ತಕದ ಅಧ್ಯಯನ ಮಾಡ್ತಿರೋದು. ಪುಸ್ತಕ ಒಂದು ಮಾಧ್ಯಮ ಅಷ್ಟೇ, ಇಟ್ಸ್ ಓನ್ಲಿ ಎ ಮೀಡಿಯಂ. ಯು ಆರ್ ಲರ್ನಿಂಗ್ ಲಾಟ್ ಮೋರ್ ಅಬೌಟ್ ಸ್ಪಿರಿಚುವಲ್ ಪ್ರಿನ್ಸಿಪಲ್ಸ್ ದ್ಯಾನ್ ಜಸ್ಟ್ ರೀಡಿಂಗ್ ದ ಬುಕ್. ಬರೀ ಪುಸ್ತಕ ಓದ್ಲಿಕ್ಕೋಸ್ಕರ ಸೇರಿಲ್ಲ. ಪುಸ್ತಕ ಓದಿ ಅದನ್ನು ಟ್ರಾನ್ಸ್ಲೇಟ್ ಮಾಡೋದೇನು ತುಂಬ ಕಷ್ಟದ ಕೆಲಸ ಅಲ್ಲ, ಬೇಗ ಆಗುತ್ತೆ. ಆದರೆ ಅದರ ಹಿನ್ನೆಲೆಯಲ್ಲಿ ಇರತಕ್ಕಂಥ ತತ್ವಗಳೇನಿದೆ, ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕಾದಂಥ ತತ್ವಗಳೇನಿದೆ, ಅದನ್ನೆಲ್ಲ ನಾವು ಕಲ್ತ್ಕೊಳ್ತು ಅಂತಂದರೆ ಒಂದೇ ಪುಸ್ತಕ ಓದಿದ್ರು ಕೂಡ ಹಲವಾರು ವಿಚಾರಗಳನ್ನು ತಿಳ್ಕೊಂಬಿಟ್ಟಿರ್ತೀವಿ. ನಮ್ಮ ಜೀವನಕ್ಕೆ ಉಪಯೋಗ ಆಗುವಂಥದ್ದು ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಂಬಿಟ್ಟಿರ್ತೀವಿ. ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡು. ಅದಕ್ಕೆ ಸ್ವಲ್ಪ ಸ್ಲೋ ಹೋಗ್ತಿದ್ದೀನಿ, ಪ್ರಾಯಶಃ ರೈಲ್ ಇಂಜಿನ್ ಥರ ಅಂತ ಇಟ್ಕೊಳ್ರಿ. ಇನ್ನು ಈಗ ಗಾಡಿ ಶುರು ಆಗಿದೆ, ನಿಧಾನಕ್ಕೆ ಚಲನೆಯಲ್ಲಿದೆ, ಕಾಲಕ್ರಮೇಣದಲ್ಲಿ ವೇಗ ಆಗುತ್ತೆ. ನಮ್ಮ ಇಂಡಿಯನ್ ರೈಲ್ವೇಸ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಥರ, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತ ಹಾಕೊಂಡಿರ್ತಾರೆ, 50 ಕಿಲೋಮೀಟರ್ ಮೇಲೆ ಹೋಗಲ್ಲ. ಅರ್ಥ ಆಯ್ತು? ಸೊ ಅದೇ ಥರ ಓದ್ಕೊಂಡು ಹೋಗೋಣಂತೆ, ನಡೀರಿ ಸಮಥಿಂಗ್. ಸೊ ಅಲ್ಲಿಗೆ ಆತ್ಮನ ಯಾವುದು ಗುರುತು ಹಿಡಿಯೋದು? ಪ್ಯೂರೆಸ್ಟ್ ಮೈಂಡ್. ಪ್ಯೂರ್ ಮೈಂಡ್. ಪ್ಯೂರ್ ಮೈಂಡ್. The mind, when it reaches the purest state, that gets the capacity to recognize the Atma. ಅದನ್ನೇ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ ಅಂತ ಹೇಳ್ತೇವೆ. Something settled in Janaka when he heard this. ಜನಕ ಇದನ್ನು ಕೇಳಿದ ತಕ್ಷಣ ಅವನ ಮನಸ್ಸಿನಲ್ಲಿ ಏನೋ ಒಂದು ಕೂತ್ಕೊಳ್ತು. And something that had been in motion for years grew still. ಯಾವುದು ಚಲನೆಯಲ್ಲಿ ಇತ್ತು ಅವನ ಮನಸ್ಸಿನಲ್ಲಿ ಅದು ಇನ್ನೂ ತೀವ್ರವಾಯಿತು, ಕುತೂಹಲ ಬೆಳೀತು. ಇದೇನು ಹೇಳ್ತಾ ಇದಾರಲ್ಲ, ನಾವು ಒಂದ್ಸತಿ ಬೌನ್ಸರ್ ಥರ ಪ್ರಶ್ನೆ ಹಾಕಿದೆ, ಒಂದೇ ಶಾಟಲ್ಲಿ ಇವರು ಬೌಂಡ್ರಿ ಆಚೆಗೆ ಬಾಲ್ ಹೊಡೆದು ಬಿಟ್ರಲ್ಲ, ಏನೋ ಇದರಲ್ಲಿ ವಿಷಯ ಇದೆ ಅಂತ ಹೇಳಿ ಕುತೂಹಲ ಹೆಚ್ಚಾಯಿತು, ಇನ್ನೂ ತಿಳ್ಕೋಬೇಕು ಅಂತ. ದ ಡೈಲಾಗ್ ಬಿಟ್ವೀನ್ ಜನಕ, ದ ರೂಲರ್ ವಿದೇಹ ಅಂಡ್ ದ ಸೇಜ್ ಅಷ್ಟವಕ್ರ ಈ ರೆಕಾರ್ಡ್ ಇನ್ ದ ಅಷ್ಟವಕ್ರ ಗೀತ. ಇವರಿಬ್ಬರ ನಡುವೆ ಸಂಭಾಷಣೆ ಏನಾಯಿತು ಅದೇ ಅಷ್ಟವಕ್ರ ಗೀತೆಯಲ್ಲಿ ರೆಕಾರ್ಡ್ ಆಗಿದೆ. ವಿಚ್ ರಿಮೇನ್ಸ್ ಒನ್ ಆಫ್ ದ ಮೋಸ್ಟ್ ಡೈರೆಕ್ಟ್ ಟೀಚಿಂಗ್ಸ್ ಆನ್ ಲಿಬರೇಷನ್ ಇನ್ ದ ಇಂಡಿಯನ್ ಟ್ರೆಡಿಷನ್. ಈ ಪುಸ್ತಕ ಯಾಕೆ ತುಂಬ ಮಹತ್ವ ಪಡ್ಕೊಂಡಿದೆ ಅಂತಂದರೆ, ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಗೆ, ಮುಕ್ತಿ ಸ್ಥಿತಿಗೆ ನೇರವಾಗಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಪುಸ್ತಕ. ಆ ಕಡೆ ಈ ಕಡೆ ಅದು ನಥಿಂಗ್ ಲೈಕ್ ಬೀಟಿಂಗ್ ರೌಂಡ್ ದ ಬುಷ್, ಏನೂ ಇಲ್ಲ, ನೇರವಾಗಿ ಕಮ್ ಟು ದ ಪಾಯಿಂಟ್ ಅಂಡ್ ದೆನ್ ಇಂಪ್ಲಿಮೆಂಟ್ ಇಟ್ ಅಷ್ಟೇ. ವೈ ಡು ಐ ಕಾಲ್ ದೀಸ್ 5 ಕ್ವಾಲಿಟೀಸ್ ಪ್ರಿಸ್ಕ್ರಿಪ್ಷನ್? ಈ ಗುಣಗಳನ್ನು ಏನು ಬೆಳೆಸ್ಕೋಬೇಕು ಅಂತ ಅಷ್ಟವಕ್ರ ಹೇಳ್ತಿದ್ದಾರೆ, ಅದನ್ನ ಮಾತ್ರೆ ರೂಪದಲ್ಲಿ ಪ್ರಿಸ್ಕ್ರಿಪ್ಷನ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ? ಬಿಕಾಸ್ ದೇ ವರ್ಕ್ ಲೈಕ್ ಮೆಡಿಸಿನ್. ಅದು ಮದ್ದಿನ ಥರ ಕೆಲಸ ಮಾಡುತ್ತೆ. ಎ ಫಾರ್ಮಸಿಸ್ಟ್ ದಟ್ ನಾಟ್ ಸಿಂಪ್ಲಿ ಹ್ಯಾಂಡ್ ಓವರ್ ಪಿಲ್ಸ್ ಅಂಡ್ ಹೋಪ್ ಫಾರ್ ದ ಬೆಸ್ಟ್. ಯಾರು ಔಷಧಿ ಕೊಡ್ತಾರಲ್ವಾ ಪೇಷಂಟ್ಗಳಿಗೆ, ಅವರದನ್ನು ಔಷಧಿ ಕೊಟ್ಬಿಟ್ಟು ಸುಮ್ಮನೆ ಏನು ಇರಲ್ಲ, ಅವರು ಔಷಧಿ ಕೊಡ್ತಾರೆ, ಅದಾದ್ಮೇಲೆ ಬೇರೆ ಏನು ಮಾಡ್ತಾರೆ? ದೇರ್ ಇಸ್ ಎ ಸೀಕ್ವೆನ್ಸ್, ಎ ಡೋಸೇಜ್ ಅಂಡ್ ಎ ರಿಲೇಶನ್ಶಿಪ್ ಬಿಟ್ವೀನ್ ದ ಕಾಂಪೌಂಡ್ಸ್. ಒಂದು ನಿಖರವಾದಂಥ ಸರಣಿ ಇರುತ್ತೆ, ನಿಖರವಾದಂಥ ಒಂದು ಡೋಸ್ ಇರುತ್ತೆ, ಇಂತಿಷ್ಟೇ ಪ್ರಮಾಣದಲ್ಲಿ ಕೊಡಬೇಕು ಅಂತ. ಅದ್ರ ಜೊತೆಗೆ ಅವೆರಡರ ನಡುವೆ ಆ ಸರಣಿನಲ್ಲಿ ಒಂದಾದ್ಮೇಲೆ ಒಂದು ಕೆಲಸ ಮಾಡಬೇಕು ಅಂತ ಒಂದು ತತ್ವ ಕೂಡ ಅದರ ಹಿಂದೆ ಇರುತ್ತೆ. ಒನ್ ಮೆಡಿಸಿನ್ ಪ್ರಿಪೇರ್ಸ್ ದ ಬಾಡಿ ಟು ರಿಸೀವ್ ದ ಅನದರ್. ಒಂದು ಮಾತ್ರೆ ತಗೊಂಡ್ಮೇಲೆ ಮುಂದಿನ ಮಾತ್ರೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇಫ್ ಯು ಸ್ಕಿಪ್ ಎ ಸ್ಟೆಪ್ ದೆನ್ ದ ಟ್ರೀಟ್ಮೆಂಟ್ ಫೇಲ್ಸ್. ಅದರಲ್ಲಿ ಒಂದು ಸ್ತರವನ್ನು ಎಗರಿಸ್ಬಿಟ್ರೆ ಏನು ನಾವು ಔಷಧಿ ಕೊಡ್ತಾ ಇರ್ತೀವಿ ಅದರ ಪ್ರತಿಫಲನ ನಾವು ಕಾಣಲ್ಲ. ವೈಲ್ ಇಫ್ ಯು ಫಾಲೋ ದ ಪ್ರೊಸೀಜರ್, ದ ಪ್ರೋಟೋಕಾಲ್, ದೆನ್ ಹೀಲಿಂಗ್ ಅನ್ಫೋಲ್ಡ್ಸ್. ಅವ್ರಿಗೆ ಹಿಂಗೆ ಮಾಡಬೇಕು ಅಂತ ಏನು ಹೇಳಿದ್ದಾರೆ ಅದರ ಪ್ರಕಾರನೇ ಮಾಡ್ತು ಅಂತಂದ್ರೆ ತನಗೆ ತಾನಾಗೆ ವಾಸಿ ಆಗ್ಲಿಕ್ಕೆ ಶುರು ಆಗುತ್ತೆ ಕಾಯಿಲೆ. ಅಷ್ಟವಕ್ರ ವಾಸ್ ದ ಒರಿಜಿನಲ್ ಫಾರ್ಮಸಿಸ್ಟ್ ಆಫ್ ದ ಸೋಲ್. ಸರಿನಾ? ಸೊ ದಾರ್ಜಿಯವರು ಫಾರ್ಮಸಿಸ್ಟ್ ಆದ್ರಿಂದ ಅಷ್ಟವಕ್ರನ್ನು ಫಾರ್ಮಸಿಸ್ಟ್ ಮಾಡಿಬಿಟ್ಟಿದ್ದಾರೆ, ಆತ್ಮದ ಫಾರ್ಮಸಿಸ್ಟ್ ಅಂತ ಮಾಡಿಬಿಡ್ತಾರೆ. ಆತ್ಮದ ಔಷಧಿಕಾರ ಅಂತ. ಅಷ್ಟವಕ್ರ ಆತ್ಮದ
ಮೊದಲ ಔಷಧಿಕಾರ, ದ ಆರ್ಕಿಟೆಕ್ಚರ್ ಆಫ್ ಲಿಬರೇಚರ್. ಹಾಗಾದ್ರೆ ಮುಕ್ತಿ ಅಂತ ನಾವೇನು ಮಾತಾಡ್ತೀವಲ್ಲ, ಮುಕ್ತಿ ಒಂದು ರೂಪುರೇಷೆ ಹೇಗಿರುತ್ತೆ, ಆರ್ಕಿಟೆಕ್ಚರ್ ರೂಪುರೇಷೆ ಹೇಗಿರುತ್ತೆ? ಲಿಬರೇಷನ್ ಈಸ್ ನಾಟ್ ಅಟೈನ್ಡ್ ಬೈ ಅಕ್ಯುಮುಲೇಟಿಂಗ್ ವರ್ಚ್ಯೂ, ನಾಲೆಜ್ ಆರ್ ಇವನ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್. ಮುಕ್ತಿ ಅನ್ನೋದು ಕೇವಲ ನಾವು ಪುಣ್ಯ ಕಾರ್ಯಗಳನ್ನು ಮಾಡೋದ್ರಿಂದ, ಜ್ಞಾನವನ್ನು ಬೆಳೆಸ್ಕೊಳ್ಳೋದ್ರಿಂದ, ಮತ್ತೆ ಆಧ್ಯಾತ್ಮಿಕ ಅನುಭವಗಳನ್ನು ಗಳಿಸ್ಕೊಳ್ಳೋದ್ರಿಂದ ಮುಕ್ತಿ ಸಿಗಲ್ಲ, ಅಷ್ಟೇ ಸಾಲದು. ಇಟ್ ಈಸ್ ಅಟೈನ್ಡ್ by becoming free of the inner residues that bind consciousness to repetition. ಇದು ತುಂಬಾ ಇಂಪಾರ್ಟೆಂಟ್. ಈ ಲೈನ್ ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಫ್ರೀ ಆಗಬೇಕು. ಮುಕ್ತಿ ಅಂತಂದ್ರೆ ಫ್ರೀಡಮ್, ಲಿಬರೇಷನ್ ಅಂತಂದ್ರೆ ಫ್ರೀಡಮ್. ಫ್ರೀಡಮ್ ಫ್ರಮ್ ವಾಟ್? ಫ್ರೀಡಮ್ ಫ್ರಮ್ ರಿಪೀಟಿಂಗ್ ದ ಆಕ್ಟಿವಿಟೀಸ್ ಬಿಕಾಸ್ ಆಫ್ ದ ರೆಸಿಡ್ಯೂ ಇನ್ ದ ಕಾನ್ಷಿಯಸ್ನೆಸ್. ಪ್ರಜ್ಞೆನಲ್ಲಿ ಯಾವುದೋ ಒಂದು ವಸ್ತುದು ಅಂಶ ಉಳ್ಕೊಂಡಿದೆ, ಆ ಅಂಶದ ಆಧಾರವಾಗಿ ನಾವು ಪ್ರಜ್ಞೆನಲ್ಲಿ ಒಂದೇ ಅಭ್ಯಾಸವನ್ನು ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀವಿ. ಪದೇ ಪದೇ ನಾವು ಅದನ್ನು ರಿಪೀಟ್ ಮಾಡಿದಾಗ ಏನಾಗುತ್ತೆ, ಅದರಿಂದ ನಾವು ಬಿಡಿಸ್ಕೊಳ್ಲಿಕ್ಕೆ ಆಗಲ್ಲ. ಲಿಬರೇಷನ್ ಅಂತಂದ್ರೆ ಒಂದು ವರ್ಡಲ್ಲಿ ಹೇಳೋದು ಅಂತಂದ್ರೆ, ಮುಕ್ತಿ ಅಂತಂದ್ರೆ ಫ್ರೀಡಮ್, ಸ್ವಾತಂತ್ರ್ಯ. ಯು ಆರ್ ಮೋರ್ ಫ್ರೀ ದೆನ್ ಬಿಫೋರ್. ದೆನ್ ದ ಕ್ವಶನ್ ಕಮ್, ಫ್ರೀ ಆಫ್ ವಾಟ್? ಫ್ರೀ ಆಫ್ ರಿಪಿಟೇಷನ್ಸ್ ಇನ್ ದ ಕಾನ್ಷಿಯಸ್ನೆಸ್. ಪ್ರಜ್ಞೆಯಲ್ಲಿ ಪದೇ ಪದೇ ಅದನ್ನೇ ಮಾಡೋದನ್ನ ತಪ್ಪಿಸ್ಕೊಳ್ತೀವಿ. ಯಾಕೆ ಅದೇ ಪದೇ ಪದೇ ಮಾಡ್ತಾ ಇದ್ದೀರಾ? ಯಾಕೆಂದ್ರೆ ಪ್ರಜ್ಞೆಯಲ್ಲಿ ಅದರ ವಿಚಾರವಾಗಿ ಒಂದಿಷ್ಟು ಅಂಶ ಉಳ್ಕೊಂಡಿದೆ. ದೇರ್ ಇಸ್ ಸಮ್ ರೆಸಿಡ್ಯೂ ಇನ್ ದ ಕಾನ್ಷಿಯಸ್ನೆಸ್ ಆಫ್ ಸಮಥಿಂಗ್ ಅಂಡ್ ಯು ಗೋ ಆನ್ ರಿಪೀಟಿಂಗ್ ದ ಸೇಮ್ ಥಿಂಗ್ ಅಗೇನ್ ಅಂಡ್ ಅಗೇನ್. ಸರಿನಾ? ದೀಸ್ ರೆಸಿಡ್ಯೂಸ್ ಆರ್ ನೋನ್ ಆಸ್ ಸಂಸ್ಕಾರಸ್. ಸಂಸ್ಕಾರಗಳು ಅಂದ್ರೆ ಆ ಪ್ರಜ್ಞೆಯಲ್ಲಿ ಉಳ್ಕೊಂಡಿರ್ತಕ್ಕಂಥ ಅಂಶ ಇದೆ ಅಂತ ಹೇಳಿದ್ನಲ್ಲ, ಅದನ್ನೇ ನಾವು ಸಂಸ್ಕಾರ ಅಂತ ಕರಿತೀವಿ. ದ ಸಟಲ್ ಇಂಪ್ರೆಷನ್ಸ್ ಫಾರ್ಮ್ ಬೈ ರಿಯಾಕ್ಷನ್ಸ್, ಎಮೋಷನ್ಸ್, ಡಿಸೈರ್ಸ್, ಫಿಯರ್ಸ್ ಅಂಡ್ ಅನ್ರಿಸಾಲ್ವ್ಡ್ ಮೆಮರೀಸ್. ಸಂಸ್ಕಾರಗಳಲ್ಲಿ ಏನೇನೆಲ್ಲ ಇದೆ? ರಿಯಾಕ್ಷನ್ಸು, ಯಾವುದೋ ಒಂದು ಘಟನೆ ನಡೆದಿರುತ್ತೆ, ಅದಕ್ಕೆ ನಾವು ಯಾವ ರೀತಿ ಪ್ರತಿಕ್ರಿಯಿಸಿರ್ತೀವಿ, ಅದು ಒಂದು ಅಂಶ ಇರುತ್ತೆ ಸಂಸ್ಕಾರದಲ್ಲಿ. ಎಮೋಷನ್ಸ್, ಭಾವನೆಗಳು ತುಂಬಿರ್ತೀವಿ. ಆಸೆಗಳು, ಡಿಸೈರ್ಸ್ ತುಂಬಿರ್ತೀವಿ. ಭಯವನ್ನು ಅದ್ರಲ್ಲಿ ಹಾಕಿರ್ತೀವಿ. ಅನ್ರಿಸಾಲ್ವ್ಡ್ ಮೆಮರೀಸ್, ಎಷ್ಟೊಂದು ಪೂರ್ತಿ ಪರಿಪೂರ್ಣವಾಗಿ ಇತ್ಯರ್ಥ ಆಗದೇ ಇರತಕ್ಕಂಥ ಹಲವಾರು ವಿಷಯಗಳನ್ನು ತುಂಬಿರ್ತೀವಿ, ಅಲ್ಲಿ ನೆನಪುಗಳನ್ನು ತುಂಬಿರ್ತೀವಿ. ಇದಿಷ್ಟು ಕೂಡ ಸಂಸ್ಕಾರದ ಒಂದು ಅಂಶಗಳೇ. ಆಸ್ ಲಾಂಗ್ ಆಸ್ ಸಂಸ್ಕಾರ ಪರ್ಸಿಸ್ಟ್, ಫ್ರೀಡಮ್ ರಿಮೈನ್ಸ್ ಪಾರ್ಷಿಯಲ್. ಸಂಸ್ಕಾರಗಳಿರೋವರೆಗೂ ಕೂಡ ಸ್ವಾತಂತ್ರ್ಯ ಅನ್ನೋದು ಪರಿಪೂರ್ಣವಾಗಿ ನಿಮಗೆ ಸಿಗಲ್ಲ. ವೆನ್ ದ ಡಿಸಾಲ್ವ್, ಲಿಬರೇಷನ್ ಬಿಕಮ್ಸ್ ನ್ಯಾಚುರಲ್. ಆ ಸಂಸ್ಕಾರಗಳ ಭಾರ ಹೋದ್ಮೇಲೆ ಆ ಮುಕ್ತಿ ಅನ್ನೋ ಸ್ಥಿತಿ ಸಹಜವಾಗ್ಬಿಡುತ್ತೆ. ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ ಇಲ್ಲಿ 44 ವಿಸ್ಪರ್ಸ್ ಇಂದ. ಈಗ ನಾವೇನು 44 ವಿಸ್ಪರ್ಸ್ 2ನೇ ವಾಲ್ಯೂಮ್ ಓದ್ತಾ ಇದ್ದೀವಿ. 2ನೇ ವಾಲ್ಯೂಮಲ್ಲಿ ಬಾಬೂಜಿಯವರು ಕೇಂದ್ರದ ಜೊತೆಗೆ ಸಂಪರ್ಕ ಬೆಳೆಸ್ಕೊಂಡಿದ್ದಾರೆ. ಕೇಂದ್ರದ ಸತ್ವವನ್ನು ಸಾಕಷ್ಟು ಮಟ್ಟಿಗೆ ಹೀರ್ಕೊಂಡಿದ್ದಾರೆ. ಸಾಕಷ್ಟು ಮಟ್ಟಿಗೆ ಹೀರ್ಕೊಂಡ ಮೇಲೂ ಲಾಲಾಜಿಯವರು ಡೈಲಾಗ್ ಹೊಡಿತಾರೆ, ಇನ್ನೂ ಬೇಕಾದ ಸಂಸ್ಕಾರಗಳಿದೆ ನಿನ್ನ ಹತ್ರ ಅಂತ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಜನ ಅಭ್ಯಾಸಿಗಳಲ್ಲಿ ಒಂದು ತಪ್ಪು ಭಾವನೆ ಇರುತ್ತೆ. ಕೇಂದ್ರದ ಜೊತೆಗೆ ನಾವು ಸಂಪರ್ಕ ಬೆಳೆಸ್ಕೋಬೇಕಂತಂದ್ರೆ ನಮ್ಮ ಸಂಸ್ಕಾರಗಳನ್ನೆಲ್ಲ ಖಾಲಿ ಮಾಡ್ಕೊಂಡಿದ್ರೆ ಅಷ್ಟೇ ಕೇಂದ್ರದ ಜೊತೆಗೆ ಸಂಬಂಧ ಬೆಳೆಸ್ಕೊಳ್ಳಿಕ್ಕಾಗತ್ತೆ ಅಂತ ಅನ್ಕೊಂಡಿರ್ತಾರೆ. ಎರಡು ಬೇರೆ ಬೇರೆ. ಸಂಸ್ಕಾರಗಳನ್ನ ಕಳ್ಕೊಳ್ಳೋದು ಒಂದು ರೀತಿಯಲ್ಲಿ ಪ್ರಗತಿ ಆಗ್ತಾ ಇರುತ್ತೆ, ಒಂದು ವೇಗದಲ್ಲಿ. ಗುರುಗಳ ಕೃಪೆಯಿಂದ, ಪ್ರಾಣಹುತಿಯ ಶಕ್ತಿಯಿಂದ ನೀವು ಕೇಂದ್ರದ ಜೊತೆಗೆ ಸಂಪರ್ಕ ಬೆಳೆಸ್ಕೊಳ್ಳೋದಿದೆಯಲ್ಲ, ಅದು ಅತಿ ವೇಗವಾಗಿ ನಡೀತಾ ಇರುತ್ತೆ. ದೇ ಬೋತ್ ಆರ್ ಆನ್ ಡಿಫರೆಂಟ್ ಟ್ರೆಜೆಕ್ಟರೀಸ್ ಇನ್ ಡಿಫರೆಂಟ್ ಸ್ಪೀಡ್ಸ್. ಎರಡೂ ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ಟ್ರೆಜೆಕ್ಟರಿ, ಎರಡು ಬೇರೆ ಬೇರೆ ವೇಗದಲ್ಲಿ ಹೋಗ್ತಾ ಇದೆ. ಇದು ದಯವಿಟ್ಟು ಜ್ಞಾಪಕ ಇಟ್ಕೊಳ್ರಿ. ತುಂಬಾ ಜನ ಸಂಸ್ಕಾರದ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ತುಂಬಾ ಜನ ಸಂಸ್ಕಾರದ ಬಗ್ಗೆ ತಲೆ ಕೆಡಿಸ್ಕೊಡ್ತಾರೆ. ಏನಂತಂದ್ರೆ, ಯಾವಾಗಪ್ಪ ಸಂಸ್ಕಾರಗಳೆಲ್ಲ ಒಂದು ಕರಗೋಗುತ್ತೆ, ಯಾವಾಗಪ್ಪ ಅದು ಹೋಗುತ್ತೆ, ಇದು ಹೋಗುತ್ತೆ ಅಂತ ಹೇಳಿ ತಲೆ ಕೆಡಿಸ್ಕೊಡ್ತಾರೆ. ಆಧ್ಯಾತ್ಮಿಕ ಪ್ರಗತಿಗೆ ಸಂಸ್ಕಾರಗಳು ಪೂರ್ತಿ ಖಾಲಿ ಆಗಲೇಬೇಕು ಅನ್ನೋ ಒಂದು ಕಟ್ಟಳೆ ಏನಿಲ್ಲ. ಸರಿನಾ? ದಯವಿಟ್ಟು ಇದನ್ನ ಮನಸ್ಸಿನಲ್ಲಿ ಜ್ಞಾಪಕ ಇಟ್ಕೊಳ್ರಿ. ಸರಿನಾ? ಸರಿ, ಇಲ್ಲಿಗೆ ನಿಲ್ಲಿಸೋಣಂತೆ. ಸಹಜತೆಯಲ್ಲಿ ನಿಲ್ಲಿಸಿದೆ, ನ್ಯಾಚುರಲ್ ಅಂತ ಹೇಳಿದೆ. ಸೊ ಸಹಜವಾಗಿ ನಿಲ್ಲಿಸೋಣಂತೆ. ನಾವು ಮುಂದಿನ ಭಾನುವಾರ ಇಲ್ಲಿಂದ ಕಂಟಿನ್ಯೂ ಮಾಡೋಣಂತೆ. ಸರಿನಾ?
ಏನಾದ್ರು ಪ್ರಶ್ನೆಗಳಿದ್ರೆ ಇವತ್ತೇನು ಮಾತಾಡಿದ್ವಿ ಅದ್ರಲ್ಲಿ ಕೇಳಬಹುದು. ಬ್ರದರ್ ಇದು ಪ್ರತಿ ಭಾನುವಾರ ಇರುತ್ತಾ ಬ್ರದರ್? ಹೌದು, ಪ್ರತಿ ಭಾನುವಾರ ಸಾಯಂಕಾಲ 6 ಗಂಟೆ. ಸಾಕಷ್ಟು ವಿವರವಾಗಿ ಹೇಳಿದ್ದೀವಿ, ಚರ್ಚೆನೂ ಮಾಡಿದ್ವಿ ಅಂತ ಅನಿಸುತ್ತೆ. ಸೊ ಜಾಸ್ತಿ ಪ್ರಶ್ನೆ ಏನು ಇರ್ಲಿಕ್ಕಿಲ್ಲ.